ಅವಶ್ಯ ಭಾಗ್ಯ ಕೃಷ್ಣ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಶೇಷವಾಗ್ಜಾಢ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತಂ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ श्रीमत्सुधाद्भुताम्बोधिविक्रीडनविचक्षणान् वाक्यार्थचन्द्रिकाकारान् विद्याधीशगुरून् भजे सत्यधर्माब्धिसम्भूतः चिन्तामणिविजृम्भितः सत्यसङ्कल्पकल्पद्रुः कल्पयेत् कामधुं मम सत्यसङ्कल्पवार्द्योत्थः सत्यसन्तुष्टचन्द्रमाः प्रार्थित अशेषदाता च भक्तवृन्दस्य नित्यदा सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् श्री सत्यात्मतीर्थस्वामी श्रीपादगुरुभ्यो नमः बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजःकणाः स्वस्त्यस्तु सताम् अखिलसन्मङ्गलानि भवन्तु। मैत्रेय उवाच प्रजासृजेति भगवान् कर्दमो ब्रह्मणोदितः सरस्वत्यां तपस्तेपे सहस्राणां समादश। ಸರ್ವೋತ್ತಮನಾದ ಭಗವಂತ ತನ್ನ ನಾಭಿಕಮಲದಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ತಾನು ಸ್ವತಂತ್ರನಾದರೂ ಗುಣಪೂರ್ಣನಾಗಿದ್ದರೂ ಸರ್ವಶಕ್ತನಾಗಿದ್ದರೂ ಕೂಡ ಬ್ರಹ್ಮದೇವರಿಗೊಂದು ವಿಶೇಷವಾದ ಪುಣ್ಯದ ಲಾಭವನ್ನು ಕೊಡುವುದಕ್ಕಾಗಿ ಅವರು ಮಾಡಿದಂತಹ ಅನಿಮಿತ್ತ ಭಗವತಿ ವಿಶೇಷವಾದಂತಹ ನಿಷ್ಕಾರಣವಾದ ಭಕ್ತಿಯನ್ನು ದೇವರಲ್ಲಿ ಮಾಡಿದ್ದರ ಫಲವಾಗಿ ಜಗತ್ತನ್ನು ಸೃಷ್ಟಿಸುವ ಮಹಾ ದೊಡ್ಡ ಸೌಭಾಗ್ಯವನ್ನು ಬ್ರಹ್ಮದೇವರಿಗೆ ನೀಡುವುದಕ್ಕಾಗಿ ಭಗವಂತ ಅವರ ಮೂಲಕವಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡಿಸ್ತಾ ಇದ್ದಾನೆ. ಆ ಬ್ರಹ್ಮದೇವರ ಶರೀರದಿಂದ ಮಿಥುನಗಳು ಇಬ್ಬರು ವ್ಯಕ್ತಿಗಳು ಸ್ವಯಂಭುವಮನು ಶತರೂಪಾದೇವಿ ಎಂಬುದಾಗಿ ಇಬ್ಬರು ಅಲ್ಲಿ ಅವತಾರವನ್ನು ಮಾಡ್ತಾರೆ. ಅದಕ್ಕಿಂತ ಮೊದಲು ಬ್ರಹ್ಮದೇವರ ಶರೀರದಿಂದ ಅನೇಕ ಜನ ಋಷಿಗಳು ಹುಟ್ಟುತ್ತಾರೆ. ಮರೀಚಿ, ಅಂಗಿರ, ಅತ್ರಿ, ಪುಲಹ, ಪುಲಸ್ತ್ಯ, ಕರ್ದಮ ಇತ್ಯಾದಿ ಅನೇಕ ಜನ ಋಷಿಗಳು ಅವತಾರವನ್ನು ಮಾಡ್ತಾರೆ ಎಂಬುದಾಗಿ ನಾವು ಸಂಕ್ಷೇಪವಾಗಿ ತಿಳಿದಿದ್ದೇವೆ. ಕರ್ದಮ ಎಂಬಂತಹ ಭಗವಂತನ ನೆರಳಿನಿಂದ ಹುಟ್ಟಿದಂತಹ ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದಂತಹ ಮಹಾನುಭಾವರು ಕರ್ದಮ ಪ್ರಜಾಪತಿಗಳು.
ಭಗವಂತನ ದರ್ಶನವನ್ನು ಮಾಡಬೇಕು. ಆ ದೇವರ ದರ್ಶನವನ್ನು ಪಡೆದು ಶ್ರೇಷ್ಠವಾದಂತಹ ಪತ್ನಿಯನ್ನು ಪಡೆಯುವುದಕ್ಕಾಗಿ ತಪಸ್ಸನ್ನು ಮಾಡಬೇಕು ಎನ್ನುವ ದೃಷ್ಟಿಯಿಂದ 1000 ವರ್ಷಗಳವರೆಗೆ ತಪಸ್ಸನ್ನು ಮಾಡಿದ್ದಾರೆ ಕರ್ದಮ ಪ್ರಜಾಪತಿಗಳು. ತಪಸ್ಸನ್ನು ಮಾಡಿದಾಗ ಆ ತಪಸ್ಸಿಗೆ ಅನುಗ್ರಹವನ್ನು ಮಾಡಿ ಭಗವಂತ ಕರ್ದಮ ಪ್ರಜಾಪತಿಗಳಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಕಿರೀಟಿನಂ ಕುಂಡಲಿನಂ ಶಂಖಚಕ್ರ ಗದಾಧರಂ ಶ್ವೇತೋತ್ಪಲ ಕ್ರೀಡನಕಂ ಮನಸ್ಪರ್ಶತ್ ಸ್ಮಿತೇಕ್ಷಣಂ ಜಾತಹರ್ಷೋ ಅಪತನ್ ಮೂರ್ಧ್ನಾ ಕ್ಷಿತೌ ಲಬ್ಧ ಮನೋರಥಃ ಗೀರ್ಭಿಸ್ತ್ವಭ್ಯಗೃಣಾತ್ ಪ್ರೀತಃ ಸ್ವಭಾವಾತ್ಮ ಕೃತಾಂಜಲಿ. ಆ ಸರ್ವೋತ್ತಮನಾದ ಶಂಖಚಕ್ರ ಗದಾಧಾರಿಯಾದ ಪೀತಾಂಬರವನ್ನು ಧಾರಣೆ ಮಾಡಿದ ಆ ಗುಣಪೂರ್ಣನಾದ ಭಗವಂತನನ್ನು ಕಂಡಂತಹ ಕರ್ದಮ ಪ್ರಜಾಪತಿಗಳಿಗೆ ಬಹಳ ಆನಂದವಾಗಿದೆ. ಆ ದೇವರನ್ನು ಸ್ತೋತ್ರ ಮಾಡಬೇಕು ಅಂತ ಬಹಳ ಸುಂದರವಾದ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಕರ್ದಮ ಉವಾಚ ಜುಷ್ಟಂಬತಾದ್ಯಾಖಿಲ ಸತ್ವರಾಶೇ ಸಂಸಿದ್ಧಮಕ್ಷ್ಣೋಸ್ತವ ದರ್ಶನನ್ನಃ ಯದ್ದರ್ಶನಂ ಜನ್ಮಭಿರೀಡ್ಯ ಸದ್ಭಿಃ ಆಶಾಸತೆ ಯೋಗಿನೋ ರೂಢಯೋಗಾಃ. ಬಹಳ ಸುಂದರವಾದ ಸ್ತೋತ್ರವನ್ನು ಮಾಡ್ತಾರೆ. ಸ್ವಾಮಿ, ನೀನು ನಮಗೆ ದರ್ಶನವನ್ನು ನೀಡಿದ್ದಿ. ನಿನ್ನ ದರ್ಶನ ಈ ಕಣ್ಣಿಗೆ ಆಗುವುದು ಬಹಳ ದುರ್ಲಭ. ಕೇವಲ ಮನಸ್ಸಿನಲ್ಲಿ ದರ್ಶನವನ್ನು ನೀಡುವಂತಹ ಭಗವಂತ ನೀನು. ಅಂತಹ ಭಗವಂತ ಇವತ್ತು ಅಕ್ಷ್ಣೋಸ್ತವ ದರ್ಶನ, ನನ್ನ ಈ ಕಣ್ಣಿಗೆ ನಿನ್ನ ಸುಂದರವಾದ ರೂಪದ ದರ್ಶನವಾಗ್ತಾ ಇದೆ. ದೇವರ ದರ್ಶನವಾದಾಗ ನಮ್ಮಲ್ಲಿ ಇರಬೇಕಾದಂತಹ ಭಾವನೆ ಏನು? ಕರ್ದಮರಂತಾರೆ, ಯದ್ದರ್ಶನಂ ಜನ್ಮಭಿರೀಢ್ಯ ಸದ್ಭಿ. ಯಾವ ನಿನ್ನ ದರ್ಶನ ಒಂದು ಕ್ಷಣ ಆಗಲಿ ಅಂತ ಜ್ಞಾನಿಗಳು ಮಹಾನುಭಾವರೆಲ್ಲ ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ಅವರು ಸಿದ್ಧಿಯನ್ನು ಪಡೆದುಕೊಳ್ಳುತ್ತಾರೆ. ಅಂತಹ ನಿನ್ನ ದರ್ಶನ ನಮಗಾಗ್ತಾ ಇದೆ ಅಂದರೆ ಇವತ್ತು ನಾನು ಮಾಡಿದ ನನ್ನ ಎಲ್ಲ ಇಡೀ ಸಮಸ್ತ ಜೀವನದ ಸಾಧನೆ ಇವತ್ತು ಪರಿಪೂರ್ಣವಾಗಿದೆ ಅಂತ ನಾನು ತಿಳಿದುಕೊಳ್ಳುತ್ತೇನೆ. ನನ್ನ ಜನ್ಮವೇ ಸಾರ್ಥಕವಾಗಿ ಹೋಗಿದೆ. ಕರ್ದಮರಂತಾರೆ, ನಾನು ತುಂಬ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ. ಸ್ತೋತ್ರ ಮಾಡೋದನ್ನು ನೋಡಿದರೆ ಏನೋ ಪಾಪ ಇವರು ನನ್ನನ್ನು ಪ್ರೀತಿಗೊಳಿಸ್ಲಿಕ್ಕೆ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಆದರೆ ನಾನು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದದ್ದು ಯಾಕೆ ಅಂದರೆ ಸಕಾಮವಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ನನಗೊಬ್ಬ ಒಳ್ಳೆ ಪತ್ನಿ ಬೇಕಾಗಿದೆ, ಹಾಗಾದರೆ ಸಾಂಸಾರಿಕ ಸುಖಗಳು ಬೇಕಾಗಿದೆ ಅನ್ನೋ ಕಾರಣಕ್ಕೆ ನಾವು ದೇವರನ್ನು ಭಜನೆ ಮಾಡುವುದು ಎಷ್ಟು ಸರಿ? ಆದರೂ ಕರ್ದಮರಂತಾರೆ, ನಮಗೆ ಸಂಸಾರವೇ ಬೇಕಾಗಲಿ ಮೋಕ್ಷವೇ ಬೇಕಾಗಲಿ ನಿನ್ನನ್ನು ಬೇಡುವುದನ್ನು ಬಿಟ್ಟು ಬೇರೆ ಮಾರ್ಗ ನಮಗಿಲ್ಲ. ಏ ಮಾಯಯಾತೆ ಹತಚೇಷಸಸ್ತ್ವತ್ಪಾತ್ ಪದಾರವಿಂದಂ ಭವಸಿಂಧು ಪೋತಂ ಉಪಾಸತೆ ಕಾಮಲವಾಯ ತೇಷಾಂ ನಾಸೀಶ ಕಾಮಾನ್ ನಿರಯೇಪಿ ಯಸ್ಯುಹು. ಯಾವ ಕಾಮನೆಗಳು ನಮಗೆ ನರಕದಲ್ಲೂ ಸಿಗತ್ತೆ, ನರಕದಲ್ಲಿಯೂ ಕೂಡ ಆ ದುಃಖದಲ್ಲಿ ಹಾಕುವಾಗ ಒಂದು ಸ್ವಲ್ಪ ಏನೋ ಇವನಿಗೆ ಪಾಪ ಏನೋ ಪುಣ್ಯ ಮಾಡಿದರೆ ಒಂದು 5 ನಿಮಿಷ ಒಂದು ಫ್ರೀ ಕೊಡ್ತಾರೆ, ಒಂದು ಸ್ವಲ್ಪ ಹಾಯಾಗಿ ಅನಿಸ್ತದೆ. ಮತ್ತೆ ಇವನ ಪಾಪ ಇದ್ದಾಗೆ ತಗೊಂಡೋಗಿ ಹಾಕ್ತಾರೆ. ಹಾಗೆ ನಾನು ಸಾಂಸಾರಿಕವಾದ ಸುಖಗಳನ್ನು ನಿನ್ನಲ್ಲಿ ಬೇಡ್ತಾ ಇದ್ದೀನಲ್ಲ, ಅದು ಎಂಥ ಸುಖಗಳು ಅಂದರೆ ಯಾವ ಸಾಂಸಾರಿಕ ಸುಖಗಳು ನರಕದಲ್ಲಿಯೂ ನಮಗೆ ಸಿಗತ್ತೆ ಅಂಥದ್ದನ್ನು ಬಂದು ನಿನ್ನಲ್ಲಿ ನಾವು ಬೇಡ್ತಾ ಇದ್ದೇವೆ. ಆದರೂ ಕೂಡ ತಥಾಸಚಾಹಂ ಪರಿವೋಢು ಕಾಮಃ ಸಮಾನಶೀಲಾಂ ಗ್ರಹಮೇಧಿ ಧೇನುಂ ಉಪೇಯುವಾನ್ ಮೂಲಮಶೇಷ ಮೂಲಂ ದುರಾಶಯ ಕಾಮದುಘಾಂಗ್ರಿಪಸ್ಯ. ಆದರೂ ಕೂಡ ನಾನು ನಿನ್ನನ್ನು, ಯಾಕೆ ಅಂದರೆ ನಾವೆಲ್ಲ ನಿನ್ನ ಭಕ್ತರು. ನಿನ್ನ ಭಕ್ತರಾದ ನಮಗಿರುವ ಒಂದು ರೀತಿ ನೋಡಿದರೆ ದೋಷ ಅಂತ ಅನ್ಬೇಕಾದ ಏನು ಅಂದರೆ ನಮಗೇನು ಬೇಕಾದರೂ ನಿನ್ನನ್ನು ಬೇಡೋದನ್ನು ಬಿಟ್ಟು ಬೇರೆ ಬೇಡಲಿಕ್ಕೆ ಗೊತ್ತೇ ಇಲ್ಲ ನಮಗೆ. ಹಾಗಾಗಿ ಹೆಂಡತಿ ಬೇಕಾದರೂ ನಿನ್ನನ್ನೇ ಬೇಡುತ್ತೇವೆ, ಮೋಕ್ಷ ಬೇಕಾದರೂ ನಿನ್ನನ್ನೇ ಬೇಡುತ್ತೇವೆ. ಆದ್ದರಿಂದ ನಿಮ್ಮ ಹತ್ತಿರ ನಾನು ಬಂದಿದ್ದೇನೆ. ಇದು ಬಹಳ ಜವಾಬ್ದಾರಿಯ ಕೆಲಸ. ಒಂದೇನೋ ಕನ್ಯೆ ಸಿಗಬೇಕು, ಮದುವೆ ಆಗಬೇಕು, ಅದಕ್ಕೆ ನಿನ್ನವರೆಗೂ ಯಾಕೆ ಬರಬೇಕು ಬೇಡಲಿಕ್ಕೆ ಅಂದರೆ ನನ್ನ ಈ ಒಂದು ಸಂತಾನದಿಂದ ಇಡೀ ಜಗತ್ತಿನಲ್ಲೆಲ್ಲ ಉತ್ತಮವಾದ ಸೃಷ್ಟಿಯಾಗಬೇಕು. ಅದಾಗಬೇಕಾದರೆ ನಿನ್ನ ಪರಿಪೂರ್ಣವಾದ ಅನುಗ್ರಹ ಬೇಕು. ಆದ್ದರಿಂದ ನನಗೆ ಒಳ್ಳೆಯ ಪತ್ನಿಯಾಗಿ ಸಿಗಬೇಕು. ಅದನ್ನು ನೀನು ಅನುಗ್ರಹವನ್ನು ಮಾಡು. ಸರಿ,
ಏನಾದರೂ ನೀನು ಸಕಾಮವಾಗಿ ದೇವರನ್ನು ಬೇಡೋದು ತಪ್ಪಲ್ವಾ? ಕರ್ದಮರಂತಾರೆ, ನಾನು ಒಳ್ಳೆಯ ಕನ್ಯೆ ಬೇಕು ಮದುವೆಗೆ ಅಂತ ಬೇಡ್ತಾ ಇದ್ದದ್ದು ಸುಳ್ಳಲ್ಲ. ಆದರೆ ಆ ಕನ್ಯೆ ಯಾಕೆ ಅಂದ್ರೆ ಗೃಹಸ್ಥಾಶ್ರಮಿಯಾಗಿ ನಿನ್ನ ಪೂಜೆ ಮಾಡೋದಕ್ಕೇನೆ ಬೇಡ್ತಾ ಇದ್ದೀನಿ, ಆದ್ದರಿಂದ ಅದು ದೋಷ ಅಲ್ಲ. ಪ್ರಜಾಪತೇಸ್ತೆ ವಚಸಾಧೀಶತಂತ್ಯ ಲೋಕಃ ಕಿಲಾಯಂ ಕಾಮಹೇತೋರ್ನಿಬದ್ಧ ಅಹಂ ಚ ಲೋಕಾನುಗತೋ ವಹಾಮಿ ಬಲಿಂಚ ಶುಕ್ಲಾ ನಿಮಿಷಾಯ ತುಭ್ಯಂ. ಅಂತಹ ನಿನ್ನನ್ನು ಪೂಜೆ ಮಾಡುವುದಕ್ಕಾಗಿ, ನಿನಗೆ ಗೃಹಸ್ಥ ಧರ್ಮದ ಮೂಲಕವಾಗಿ ವಿಶೇಷವಾದ ಪೂಜೆಯನ್ನು ಮಾಡುವುದಕ್ಕಾಗಿ ನಾನು ನಿನ್ನಲ್ಲಿ ಬೇಡ್ತಾ ಇದ್ದೇನೆ. ಆದ್ದರಿಂದ ನೀನು ನನಗೆ ಒಂದು ಉತ್ತಮವಾದಂತಹ ಸಂತಾನವಾಗಬೇಕು, ಅನುಗ್ರಹವನ್ನು ಮಾಡು ಎಂಬುದಾಗಿ ಆ ಕರ್ದಮ ಪ್ರಜಾಪತಿಗಳು ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನನಗೆ ಏನು ಬೇಕಾದರೂ ಎಲ್ಲ ಕಾಮನೆಗಳ ವರ್ಷಣೆಯನ್ನ ಮಾಡುವವನು ನೀನೇ. ನಿನ್ನನ್ನು ಬಿಟ್ಟರೆ ನಮಗೆ ಜಗತ್ತಿನಲ್ಲಿ ಯಾರೂ ಕೂಡ ಸ್ವತಂತ್ರವಾಗಿ ಕಾಮನೆಗಳನ್ನು ನಮಗೆ ಕೊಡ್ತಾರೆ ಎನ್ನುವ ಬ್ರಹ್ಮಾದಿ ದೇವತೆಗಳಿಂದಲೂ ಅದು ಸಾಧ್ಯ ಇಲ್ಲ. ಆದ್ದರಿಂದ ತಂತ್ವಾನುಭೂತ್ಯೋಪರತ ಕ್ರಿಯಾರ್ಥಂ ಸ್ವಮಾಯಯಾವರ್ತಿತ ಲೋಕತಂತ್ರಂ ನಮಾಮ್ಯಭೀಕ್ಷ್ಣಂ ನಮನೀಯ ಪಾದ ಸರೋಜಮಲ್ಪೀಯಸಿ ಕಾಮವರ್ಷಂ. ನಮಗೆ ಸಣ್ಣ ಕಾಮನೆಯಾಗಿರಬಹುದು, ಮೋಕ್ಷದಂತಹ ದೊಡ್ಡ ಕಾಮನೆಯಾಗಿರಬಹುದು, ಎಲ್ಲವನ್ನೂ ಕೂಡ ಕೊಡುವಂಥವನು ನೀನೇ ಎಂಬುದಾಗಿ ಭಗವಂತನನ್ನ ಕರ್ದಮ ಪ್ರಜಾಪತಿಗಳು ಸ್ತೋತ್ರವನ್ನು ಮಾಡಿದಾಗ, ವಿದಿತ್ವಾ ತವ ಚೈತ್ಯಮ್ಮೆ ಪುರೈಷ ಸಮಯೋಚಿತಂ ಯದರ್ಥಂ ಆತ್ಮನಿಯಮೈಃ ತ್ವಯೈವಾಹಂ ಸಮರ್ಚಿತಃ. ದೇವರು ಹೇಳಿದ, ನೀನು ಸಕಾಮವಾಗಿ ನನ್ನನ್ನ ಏನೋ ನೀನು ಬೇಡಿದ್ದಿ ಅಂತ ತಿಳಿಯಬೇಡ. ನಿನ್ನೊಳಗಿದ್ದು ಇಂಥ ಕಾಮನೆಯನ್ನ ಬೇಡಬೇಕು ಅಂತ ಮನಸ್ಸು ಕೊಟ್ಟವನೇ ನಾನು. ಈ ಮೂಲಕ ನೀನು ಉತ್ತಮವಾದ ಸಂತಾನವನ್ನ ಪಡೀಬೇಕು ಅನ್ನುವ ಕಾರಣಕ್ಕೆ ನಾನೇ ನಿನ್ನಲ್ಲಿ ಇದ್ದು ಈ ಮನಸ್ಸನ್ನ ಕೊಟ್ಟಿದ್ದೇನೆ. ನೀನೇನು ವಿಚಾರ ಮಾಡಬೇಡ, ನೀನು ಇಲ್ಲಿಯೇ ತಪಸ್ಸು ಮಾಡ್ತಾ ಇರು. ನಾಳೆ ಒಂದು ದಿನ, ನಾಡಿದ್ದು ಇಲ್ಲಿ ಒಬ್ಬ ಸ್ವಯಂಭುವ ಮನು ಅಂತ ಈ ಮನ್ವಂತರಕ್ಕೆ ಅಧಿಪತಿಯಾದ ಒಬ್ಬ ರಾಜ ಬರ್ತಾನೆ. ಅವನಿಗಿರುವ 3 ಜನ ಮಕ್ಕಳಲ್ಲಿ ದೇವಹೂತಿ ಎಂಬಂತಹ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡ್ತಾನೆ. ಅವಳನ್ನ ಮದುವೆ ಮಾಡಿಕೋ. ಅವಳಲ್ಲಿ ನೀನು 9 ಜನ ಮಕ್ಕಳನ್ನ ಪಡೀತಿ. ನೀನೇನು ನನ್ನನ್ನ ಇಷ್ಟು ಉತ್ತಮವಾಗಿ ಸ್ತೋತ್ರ ಮಾಡಿದ್ದಿ, ಇವತ್ತು ಈ ಸ್ತೋತ್ರದಿಂದ ಪ್ರೀತನಾಗಿ ನಾನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ನಿಮ್ಮಿಬ್ಬರಿಗೆ ವಿಶೇಷವಾದ ಅನುಗ್ರಹವನ್ನ ಮಾಡ್ತೇನೆ ಎಂಬುದಾಗಿ ಭಗವಂತ ಕೃತ್ವಾ ದಯಾಂಚ ಜೀವೇಶು ದತ್ವಾ ಚಾಭಯಮಾತ್ಮವಾನ್ ಮಯ್ಯಾತ್ಮಾನಂ ಸಹಜದಕ ದ್ರಕ್ಷಸ್ಯಾತ್ಮನಿ ಚಾಪಿ ಮಾಂ. ಆದ್ದರಿಂದ ನಾನೇ ನಿನ್ನಲ್ಲಿ ಸಂಭೂಯ ಸ್ವಾಂಶ ಕಲಯ ತ್ವದ್ವೀರ್ಯೇಣ ಮಹಾಮತೆ ತವ ಕ್ಷೇತ್ರೇ ದೇವಹೂತ್ಯಾಂ ಪ್ರಣೇಶ್ಯೇ ತತ್ವ ಸಂಹಿತಾಂ. ನಾನು ನಿನ್ನ ಹೆಂಡತಿಯಲ್ಲಿ ನಿನ್ನ ರೇತಸ್ಸನ್ನ ನಿಮಿತ್ತ ಮಾಡಿಕೊಂಡು ಅವತಾರವನ್ನು ಮಾಡ್ತೇನೆ. ಅವತಾರ ಮಾಡಿ ನಿನ್ನ ಹೆಂಡತಿಯನ್ನ ನಿಮಿತ್ತ ಮಾಡಿ ಇಡೀ ಸಜ್ಜನ ಸಂತತಿಗೆ ಶ್ರೇಷ್ಠವಾದ ತತ್ವಗಳನ್ನು ಉಪದೇಶ ಮಾಡಿ ಎಲ್ಲ ಸಜ್ಜನರನ್ನ ನಾನು ಉದ್ಧಾರ ಮಾಡ್ತೇನೆ ಎಂಬುದಾಗಿ ಭಗವಂತ ಕರ್ದಮ ಪ್ರಜಾಪತಿಗಳಿಗೆ ಅನುಗ್ರಹವನ್ನ ಮಾಡಿದ್ದಾನೆ. ತಸ್ಮಿನ್ ಸುಧನ್ವನ್ನಹನಿ ಭಗವನ್ಯತ್ ಸಮಾದಿಶತ ಉಪಾಯಾದಾಶ್ರಮ ಪದಂ ಮನುಷ್ಯಾಂತವ್ರತಸ್ಯ ತತ್. ಭಗವಂತ ತಾನು ಅದೃಶ್ಯನಾದ ಆ ದೇವರು ಹೇಳಿದಂತಹ ಎಲ್ಲ ತತ್ವಗಳನ್ನು ಚಿಂತನೆ ಮಾಡ್ತಾ ಕರ್ದಮರು ಕುಳಿತಾಗ ಸ್ವಯಂಭುವ ಮನು ತನ್ನ ಮಗಳಾದ ದೇವಹೂತಿಯನ್ನು ಕರೆದುಕೊಂಡು ಆ ಬಿಂದು ಸರೋವರದ ಕ್ಷೇತ್ರಕ್ಕೆ ಬಂದಿದ್ದಾರೆ. ಪುಣ್ಯಂ ಶಿವಾಮೃತ ಜಲಂ ಮಹರ್ಷಿ ಗಣ ಸೇವಿತಂ ತದ್ವೈ ಬಿಂದು ಸರೋ ನಾಮ ಸರಸ್ವತ್ಯಾ ಪರಿಪ್ಲುತಂ. ಅಂತಹ ಶ್ರೇಷ್ಠವಾದ ಸ್ಥಳಕ್ಕೆ ಬಂದಾಗ ಇಬ್ಬರು ಕೂಡ ಪರಸ್ಪರ ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ. ನಾನು ಬ್ರಹ್ಮದೇವರಿಂದ ಹುಟ್ಟಿದಂತಹ ಮಗ ಸ್ವಯಂಭುವ ಅಂತ ನನ್ನ ಹೆಸರು, ಇವಳು ಶತರೂಪಾದೇವಿ ಅಂತ. ನಮ್ಮಿಬ್ಬರಿಗೆ 5 ಜನ ಮಕ್ಕಳಿದ್ದಾರೆ. ಅದರಲ್ಲಿ ದೇವಹೂತಿ ಎಂಬ ಮಗಳನ್ನ ತಮಗೆ ಕೊಟ್ಟು ಮದುವೆ ಮಾಡುತ್ತೇನೆ. ದಯಮಾಡಿ ತಾವು ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತ ಕರ್ದಮ ಪ್ರಜಾಪತಿಯ ಸ್ವಯಂಭೂಮನು ಪ್ರಾರ್ಥನೆ ಮಾಡಿದಾಗ ಕರ್ದಮ ಪ್ರಜಾಪತಿಗಳು ಬಾಢಮುದ್ಬೋಢು ಕಾಮೋಹಂ, ಅವಶ್ಯವಾಗಿ ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ಭಗವಂತನ ಆಜ್ಞೆ ಇದೆ. ಈ ನಿಮ್ಮ ಮಗಳಲ್ಲಿ ವಿಶೇಷವಾಗಿ ಪ್ರಜಾಭಿವೃದ್ಧಿಯನ್ನ ಮಾಡಿ ಆ ಮೂಲಕ ನಾನು ಭಗವಂತನ ಅನುಗ್ರಹವನ್ನು ಪಡೀತೇನೆ. ಇದೇ ನಾನು ಮಾಡುವಂತಹ ಭಗವಂತನ ಪೂಜೆ ಎಂಬಂತಹ ಅನುಸಂಧಾನದಿಂದ ಆ ಕರ್ದಮ ಪ್ರಜಾಪತಿಗಳು ತವ ಸಂದರ್ಶನಾದೇವ ಚಿನ್ನಾಮೇ ಸಂಶಯ ಹೃದಃ ಯತ್ ಸ್ವಯಂ ಭಗವಾನ್ ಪ್ರೀತ್ಯ ಧರ್ಮಮಾಹರಿರಕ್ಷಿಷೋ.
ಆ ಸ್ವಯಂಭೂ ಮನು ಕರ್ದಮ ಪ್ರಜಾಪತಿಗಳನ್ನು ನೋಡಿ ಹೇಳ್ತಾನೆ, ಸ್ವಾಮಿ, ಬ್ರಾಹ್ಮಣರ ದೊಡ್ಡವರ ದರ್ಶನವಾದಾಗ ಏನು ಲಾಭ ನಮಗದರಿಂದ? ಅವನು ಹೇಳ್ತಾನೆ, ಚಿನ್ನಾಮೇ ಸಂಶಯ ಹೃದಯ. ದೊಡ್ಡವರನ್ನ ಬೇಡಿ ಕೇಳಿ ನಾವು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಲ್ಲ. ಹಿಂದೆ ನಾವು ವಿದುರ ಮೈತ್ರೇಯರಿಗೆ ಹೇಳಿದ್ದನ್ನ ಕೇಳಿದ್ದೇವೆ. ಅನೇಕ ಪ್ರಶ್ನೆಗಳನ್ನ ವಿದುರ ಕೇಳಿ ಹೇಳ್ತಾನೆ, ನಾನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮಿಂದ ನಾನು ಬಯಸೋದಿಲ್ಲ, ನಾನು ಈ ಎಲ್ಲದಕ್ಕೆ ಉತ್ತರವನ್ನ ನಿಮ್ಮ ಪಾದ ಸೇವೆಯ ಪುಣ್ಯದಿಂದ ನಾನು ಪಡೆಯುತ್ತೇನೆ ಅಂತ ವಿದುರ ಹೇಳ್ತಾನೆ. ಹಾಗೆ ನಮ್ಮ ಎಲ್ಲ ಶಾಸ್ತ್ರದಲ್ಲಿ ಬರುವ ಎಲ್ಲ ಸಂದೇಹಗಳಿಗೂ ಕೂಡ ದೊಡ್ಡವರ ದರ್ಶನದಿಂದಲೇ ನಮ್ಮ ಸಂದೇಹಗಳು ಪರಿಹಾರವಾಗುತ್ತೆ. ಅಂಥ ಮಹಾನುಭಾವರು ನೀವು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆವಯೋರನುರೂಪೋಸೌ ಆದ್ಯೋ ವೈವಾಹಿಕೋ ವಿಧಿ. ವಿವಾಹವನ್ನ ವಿಶಿಷ್ಟವಾದ ವೈರಾಗ್ಯ ಇದೆಲ್ಲ. ರಾಜನ ಮನೆಯಲ್ಲಿ ಬೆಳೆದಂತಹ ಮಹಾನುಭಾವಳು, ಆದರೆ ಇಂತಹ ವೈರಾಗ್ಯವನ್ನ ಭಾಗವತ ಹೇಳುತ್ತೆ. ವಿದುರರ ಬಗ್ಗೆ ಹೇಳುವಾಗಲೂ ಹಿಂದಿನ ದಿನದವರೆಗೆ ರಾಜನ ಮನೆಯಲ್ಲಿ ಮಂತ್ರಿಯಾಗಿದ್ದ ಮಹಾನುಭಾವರು 2ನೇ ಕ್ಷಣಕ್ಕೆ ಹೊರಟರೆ ಅವಧೂತ ವೇಷ, ಯಾವುದನ್ನು ಯಾರೂ ನನ್ನನ್ನು ಗುರುತು ಹಿಡಿಯಬಾರದು ಅಂತ ಹೇಳಿ ವಿರಕ್ತರಾಗಿ ಸಂಚಾರವನ್ನು ಮಾಡಿದರು ಅಂತ ಕೇಳುತ್ತೇವೆ. ಆ ರೀತಿ ಆ ದೇವಹೂತಿಯು ಕೂಡ ಕರ್ದಮರ ಸೇವೆಯನ್ನ ಮಾಡ್ತಾ ಇದ್ದಾಳೆ. ವಿಸ್ರಂಭೇಣ ಆತ್ಮಶೌಚೇನ ಗೌರವೇಣ ದಮೇನ ಚ ಶುಶ್ರೂಷಯ ಸೌಹೃದೇನ ವಾಚ ಮಧುರಯ ಪ್ರಭೋ. ವಿದುರರು ಮೈತ್ರೇಯರು ಹೇಳ್ತಾರೆ, ಏನಮ್ಮ ಸೇವೆ ಅದು? ಶ್ರೇಷ್ಠವಾದ ಸೇವೆಯನ್ನು ಮಾಡಿದ್ದಾಳೆ. ಸೇವೆ ಮಾಡೋದು ಅಂದ್ರೆ 2-3 ಥರ ಇದೆ. ಇವತ್ತಿನ ಕಾಲದಲ್ಲಿ ಬೈದೇ ಬಿಡ್ತಾರೆ, ಅದೊಂದು ಬೇರೆ. ಮನಸ್ಸೊಳಗೆ ಏನು ಇಟ್ಕೊಳ್ಳೋದೇ ಇಲ್ಲ, ಬೈದು ಬಿಡ್ತಾರೆ ಹೆಂಡಂದಿರು ಗಂಡಂದಿರಿಗೆ, ಅದೊಂದು ಬೇರೆ. ಹಳೆ ಕಾಲದಲ್ಲಿ ಸೇವೆ ಮಾಡ್ತಾ ಇದ್ರು 2 ಭಾಗ. ಭಕ್ತಿಯಿಂದ ಸೇವೆ ಮಾಡೋದು ಬೇರೆ, ಭಯದಿಂದ ಸೇವೆ ಮಾಡೋದು ಬೇರೆ. ಯಾಕೆಂದ್ರೆ ಇಲ್ಲಿಂದ ಜಗಳಾಡಿ ಅಪ್ಪನ ಮನೆಗೆ ಹೋದ್ರು ಇಟ್ಕೊಳ್ಳೋದಿಲ್ಲ ಅನ್ನೋ ಗ್ಯಾರಂಟಿ ಇದ್ದಿದ್ದಕ್ಕೆ ಭಯದಿಂದ ಗಂಡನ ಸೇವೆಯನ್ನು ಮಾಡೋದು ಬೇರೆ. ಆದರೆ ಒಂದು ದಿನವೂ ಕೋಪ ಮಾಡಿಕೊಳ್ಳದೆ, ಗಂಡನ ಮೇಲೆ ಮನಸ್ಸಿನಲ್ಲಿ ಸ್ವಲ್ಪ ಕೂಡ ಯಾವ ಒಂದು ಚಾಂಚಲ್ಯವನ್ನ ತಾಳದೇನೆ, ಗೌರವೇಣ ದಮೇನ ಶ್ರೇಷ್ಠವಾದ ಸೇವೆಯನ್ನ ಅವಳು ಮಾಡಿದ್ದಾಳೆ. ವಿಸೃಜ್ಯ ಕಾಮಂ ದಂಭಂಚ ದ್ವೇಷಂ ಲೋಭಮಘಂ ಮದಂ ಅಪ್ರಮತ್ತ ಉದ್ಯತ ನಿತ್ಯಂ ತೇಜೀಯಾಂ ಸಮತೋಷಯತ. ಬಹಳ ಸುಂದರವಾಗಿ ಭಾಗವತ ಹೇಳುತ್ತೆ. ಅದ್ಭುತವಾದ ಸೇವೆಯನ್ನು ಮಾಡಿದ್ದಾಳಂತ. ಹೇಗೆ ಸೇವೆ ಮಾಡಿದ್ಲು ಅಂದ್ರೆ, ನಾನು ನನ್ನ ಗಂಡನ ಸೇವೆ ಮಾಡ್ತಾ ಇದ್ದೇನೆ ಅಂತ ಅವಳ ಮನಸ್ಸಿನಲ್ಲ, ಒಬ್ಬ ಋಷಿಯ ಜ್ಞಾನಿಯ ಸನ್ಯಾಸಿಯ ಸೇವೆಯನ್ನ ಮಾಡ್ತಾ ಇದ್ದೇನೆ ಅಂತ ಆ ಋಷಿಯನ್ನ ಶ್ರೇಷ್ಠವಾಗಿ ಅವಳು ಸಂತೋಷಪಡಿಸಿದ್ದಾಳೆ. ಸವೈ ದೇವರ್ಷಿವರ್ಯಸ್ತಾಂ ಮಾನವೀಂ ಸಮನೂರತಾಂ ದೈವಾತ್ ಗರೀಯಸ ಪತ್ಯು ಆಶಾಸಾನಾಂ ಮಹಾಶಿಷಃ. ಆಗ ಹೀಗೆ ಎಷ್ಟೋ ದಿನ ಆಯ್ತು, ಅವರಿಗೆ ಮರ್ತೇ ಹೋಗಿದೆ ನನ್ನ ಮದುವೆ ಆಗಿದೆ ಅಂತ. ಮದುವೆ ಮಾಡಿಕೊಂಡು ತಪಸ್ಸಿ ಕೂತ್ಕೊಂಡ್ಬಿಟ್ರು ಮಹಾನುಭಾವರು. ಪ್ರತಿನಿತ್ಯ ತಪಸ್ಸು ಮಾಡೋದು, ಹೇಳುವುದು, ಆ ಏನೇನು ಎದ್ದಾಗ ಎಲ್ಲ ಅನುಕೂಲತೆಗಳು ಸಿದ್ಧ ಇರ್ತಾ ಇತ್ತು. ಇವರು ಮತ್ತೆ ಊಟ ಮಾಡೋದು, ತಪಸ್ಸಿ ಕೂಡೋದಷ್ಟೇ. ಕಾಲೇನ ಭೂಯಸಾ ಕ್ಷಾಮಾಂ ಕರ್ಷಿತಾಂ ವ್ರತಚರ್ಯಯ ಪ್ರೇಮ ಗದ್ಗದಯ ವಾಚ ಪೀಡಿತ ಕೃಪಯಾ ಬ್ರವೀ. ಒಂದು ದಿನ ಕಣ್ಣು ತೆಗೆದು ನೋಡ್ತಾರೆ, ತಮ್ಮ ಹೆಂಡತಿ ಮೈಯೆಲ್ಲ ಕೃಶ ಆಗಿ ಹೋಗಿದೆ, ಬಡಕಲಾಗಿ ಹೋಗಿದ್ದಾಳೆ. ಆ ಋಷಿಗಳು ಯಾವ ರೀತಿ ತಪಸ್ಸು ಮಾಡುತ್ತಾರೆ ಅದಕ್ಕನುಗುಣವಾಗಿ ತಾನು ಜೀವನವನ್ನ ಮಾಡಿ ಮಾಡಿ ತನ್ನ ಆ ಯೌವನವನ್ನೆಲ್ಲ ನಮ್ಮಂಥವ್ರ ಭಾಷೆಯೊಳಗೆ ಹೇಳಬೇಕಾದ್ರೆ ಹಾಳು ಮಾಡಿಕೊಂಡಿದ್ದಾಳೆ. ಏನು ಉಳಿದಿಲ್ಲ ಅದರಲ್ಲಿ. ಏನೋ ತುಂಬ ವಯಸ್ಸಾದವರಂತೆ ಅವಳನ್ನು ನೋಡಿದಂತಹ ಕರ್ದಮರಂದುಕೊಂಡ್ರು, ಅಯ್ಯೋ ಎಂತಹ ಶ್ರೇಷ್ಠವಾದ ವೈರಾಗ್ಯ ಇದು. ತುಷ್ಟೋಹ ಮಧ್ಯ ತವ ಮಾನಿನಿ ಮಾನದಾಯ ಶುಶ್ರೂಷಯ ಪರಮಯ ಪರಯಾ ಚ ಭಕ್ತ್ಯ ಯೋ ದೇಹಿನ ಮಯಮತೀವ ಸುಹೃತ್ ಸ್ವದೇಹ ನಾಪೇಕ್ಷಿತ ಸಮುಚಿತಂ ಕ್ಷಯಿತುಂ ಯದರ್ಥೇ. ಬಹಳ ಸುಂದರವಾಗಿ ಕರ್ದಮರಂತಾರೆ, ಎಂಥ ವೈರಾಗ್ಯ ನಿನ್ನದು. ನಮಗೆಲ್ಲ ವೈರಾಗ್ಯ ಬರುತ್ತೆ ಒಂದು 80-90 ವರ್ಷ ಆದಮೇಲೆ. ನಮಗೇನು ಬೇಡ ಬಿಡ್ರಿ, ಇನ್ನೆಲ್ಲ ಸ್ವೀಟ್ ಗೀಟ್ ಎಲ್ಲ ಬಿಟ್ಬಿಟ್ಟಿವಿ, ಬಿಡ್ಲಿಕ್ಕೇನು ಡಾಕ್ಟರ್ ಹೇಳ್ತಾರೆ ತಿಂದ್ರೆ ಸತ್ತೇ ಹೋಗ್ತೀನಿ ಅದಕ್ಕೆ ಬಿಟ್ಟಿರ್ತಾನೆ. ಅಂಥ ವೈರಾಗ್ಯ ಅಲ್ಲ. ಯೋ ದೇಹಿನಾ ಮಯಮತೀವ ಸುಹೃತ್ ಸ್ವದೇಹ. ಎಲ್ಲರಿಗೆ ಪ್ರೀತಿ ಅನ್ನುವುದು ಪ್ರಾರಂಭ ಆಗೋದು ಎಲ್ಲಿಂದ? ನಾನು ಅನ್ನುವುದರಿಂದ ಪ್ರೀತಿ ಪ್ರಾರಂಭ ಆಗುತ್ತೆ. ನನಗೆ ಮನೆ ಮೇಲೆ ಪ್ರೀತಿ, ಯಾಕೆ? ನನ್ನ ಮನೆ. ಮಕ್ಕಳ ಮೇಲೆ ಪ್ರೀತಿ, ನನ್ನ ಮಕ್ಕಳು. ಹೆಂಡತಿ ಮೇಲೆ ಪ್ರೀತಿ, ನನ್ನ ಹೆಂಡತಿ. ಈ ವಸ್ತುವಿನ ಮೇಲೆ ಪ್ರೀತಿ, ಯಾಕೆ? ಇದು ನನ್ನದು. ಹಾಗಾದರೆ ನನ್ನ ಎಲ್ಲ ಪ್ರೀತಿ ಪ್ರಾರಂಭವಾಗೋದು
ನನ್ನ ದೇಹದಿಂದ. ಆ ದೇಹವನ್ನು ನನಗಾಗಿ ನೀನು ಇಷ್ಟು ದಿನ ದಂಡಿಸಿ ಅದನ್ನು ಇಷ್ಟು ಕೃಶ ಮಾಡಿಕೊಂಡಿದ್ದೀಯಲ್ಲ, ಆದ್ದರಿಂದ ಇಂತಹ ವೈರಾಗ್ಯವನ್ನ ನಾನು ಎಲ್ಲಿಯೂ ಕೂಡ ನೋಡಿಲ್ಲ. ಯಾಮೇ ಸ್ವಧರ್ಮ ನಿರತಸ್ಯ ತಪಸ್ಸಮಾಧಿ ವಿದ್ಯಾತ್ಮ ಯೋಗ ವಿಜಿತ ಭಗವತ್ ಪ್ರಸಾದಾತ್ ತಾಮೇವತೆ ಮದನುಭಾವನಯ ಅವರುದ್ಧಾಂ ದೃಷ್ಟಿಂ ಪ್ರಪಶ್ಯ ವಿತರಾಮ್ಯಭಯಾಂ ಅಶೋಕಾಂ. ನಾನು ಕರ್ದಮರಂತಾರೆ, ಯಾವ ತಪಸ್ಸನ್ನ ಮಾಡಿ ನಾನು ದೇವರನ್ನ ಒಲಿಸಿಕೊಂಡಿದ್ದೆ, ಅಂಥ ತಪಸ್ಸಿನಿಂದ ಇವತ್ತು ನೀನು ನನ್ನನ್ನು ಒಲಿಸಿಕೊಳ್ತಾ ಇದ್ದಿ. ಎಂತಹ ಶ್ರೇಷ್ಠವಾದ ತಪಸ್ಸನ್ನ ಮಾಡ್ತಾ ಇದ್ದೀಯಮ್ಮ. ಅನ್ನೇ ಭಗವತೋ ಭ್ರುವ ಉದ್ವಿಜೃಂಭ ವಿಭ್ರಂಶಿತಾರ್ಥ ರಚನಾ ಕಿಮುತ್ಕ್ರಮಸ್ಯ ಸಿದ್ಧಾಸಿ ಭುಂಕ್ಷೋ ವಿಭವಾನ್ ನಿಜ ಧರ್ಮ ದೇಹ ದಿವ್ಯಾನ್ ನರೈರ್ ದುರದಿಗಾನ್ ನೃಪ ವಿಕ್ರಿಯಾಭಿ. ನೀನು ರಾಜನ ಮಗಳು, ಅಪೇಕ್ಷೆ ಪಟ್ಟಿದ್ರೆ ಏನೇನೋ ಸುಖಗಳನ್ನು ಅನುಭವಿಸಬೇಕಾಗಿತ್ತು. ಕೇವಲ ತಂದೆಯ ಆಜ್ಞೆ ಎನ್ನುವುದಕ್ಕೆ ನನ್ನಂತಹ ಒಬ್ಬ ಋಷಿಯನ್ನ ಮದುವೆ ಮಾಡಿಕೊಂಡು ಋಷಿ ಜೀವನವನ್ನು ನಡೆಸಿದ್ದೀಯಲ್ಲ, ನಿನ್ನ ಈ ತಪಸ್ಸಿಗೆ ನಾನು ಸಂತೋಷ ಪಟ್ಟಿದ್ದೇನೆ. ನಿನಗೆ ಎಲ್ಲ ತರಹದ ಸುಖಗಳನ್ನು ಇನ್ನು ಮುಂದೆ ನಾನು ಕೊಡ್ತೇನೆ ಅಂತ ಆ ದೇವಹೂತಿ ದೇವಿಗೆ ಕರ್ದಮ ಪ್ರಜಾಪತಿಗಳು ಹೇಳಿದಾಗ, ಆಗ ದೇವಹೂತಿ ಅಂತಾಳೆ, ರಾಧಂ ತವ ದ್ವಿಜ ವೃಷೈ ತದ ಅಮೋಘ ಯೋಗ ಮಾಯಾಧಿಪೇ ತ್ವಯಿ ವಿಭೋ ತದವೈಮಿ ಭರ್ತಃ ಯಸ್ತೆ ಅಭ್ಯದಾಯಿ ಮನಸಃ ಸಕೃದಂಗಸಂಗೋ ಭೂಯಾದ್ವರೀಯಸಿ ಗುಣಪ್ರಸವಸ್ ಸತೀನಾಂ. ಆಗ ನಿನಗೇನು ಬೇಕೋ ಕೇಳು, ನಾನು ಕೊಡ್ತೇನೆ ಅಂತ ಹೇಳಿದಾಗ ಆ ದೇವಹೂತಿ ಹೇಳ್ತಾಳೆ, ನಿಮ್ಮಂತಹ ಸಾಧನೆಯನ್ನ ಮಾಡಿದಂತಹ ಮಹಾನುಭಾವರ ಅಂಗಸಂಗ ನನಗಾಗಬೇಕು ಅಂತ ಆಸೆ ಇದೆ, ನನಗದನ್ನು ಪೂರ್ಣ ಮಾಡಿ ಅಂತ ಹೇಳಿದಾಗ, ವಿಮಾನಂ ಕಾಮಗಂ ಕ್ಷತ್ತಃ ತರ್ಹೇ ವಾವಿ ಅಚೀಕರತ. ಕರ್ದಮ ಪ್ರಜಾಪತಿಗಳು ತಕ್ಷಣದಲ್ಲಿ ಸರೋವರದಲ್ಲಿ ಸ್ನಾನ ಮಾಡಿದ್ದಾರೆ. ಉಪಚಯೋದರ್ಕಂ ಮಣಿಸ್ತಂಭೈರುಪಸ್ಕೃತಂ. ಶ್ರೇಷ್ಠವಾದಂತಹ ಶರೀರವನ್ನ ತಾವೂ ಯೌವನವನ್ನ ತೆಗೆದುಕೊಂಡು ದೇವಹೂತಿಗೂ ಯೌವನವನ್ನ ಕೊಟ್ಟಿದ್ದಾರೆ. 9 ರೂಪಗಳನ್ನು ತೆಗೆದುಕೊಂಡು 9 ಅಂತಸ್ತಿನ ವಿಮಾನವನ್ನು ಸೃಷ್ಟಿ ಮಾಡಿ ಆ ವಿಮಾನದಲ್ಲಿ ತಾವು ವಿಹಾರವನ್ನ ಮಾಡ್ತಾ ಇದ್ದಾರೆ. ಏನು ಶ್ರೇಷ್ಠವಾದ ಸುಖ ನೋಡಿ ಅದೆಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲಾ ಕೃತ್ರಿಮ, ಏನು ತಿನ್ನಬೇಕು, ಏನು ಉಣಬೇಕು, ಬೇರೆ ಬೇಡ. ನೀವು ತಿನ್ಲಿಕ್ಕೆ ಹೋದ್ರೆ ಅಕ್ಕಿನೂ ಕೃತ್ರಿಮ ಸಿಗತ್ತಂತೆ ಇವತ್ತಿಗೆ, ಎಂಥ ಪ್ರಾರಬ್ಧ ಕರ್ಮ. ಆದರೆ ಆ ತಪಸ್ಸಿನ ಪ್ರಭಾವದಿಂದ 9 ಅಂತಸ್ತಿನ ವಿಮಾನವನ್ನು ಸೃಷ್ಟಿ ಮಾಡಿದ್ದಾರೆ. ಕಾಮಗಾಮಿಯಾದ ವಿಮಾನ. ಅದರಲ್ಲಿ ಏನೋ ಪೆಟ್ರೋಲ್ ಇತ್ತು, ಖಾಲಿ ಆಯಿತು, ಅದೆಲ್ಲ ಹಿಂಗಾಯಿತು, ಬ್ಲಾಸ್ಟ್ ಆಯಿತು, ಯಾವುದೂ ಇಲ್ಲ. ಕರ್ದಮರ ತಪಸ್ಸಿನಿಂದ ಸೃಷ್ಟವಾದ ವಿಮಾನ. ಆ ವಿಮಾನದಲ್ಲಿ ಕುಳಿತುಕೊಂಡು ವಿಹಾರವನ್ನ ಮಾಡ್ತಾ ಇದ್ದಾರೆ. ಈದೃಗ್ರಹಂ ತತ್ ಪಶ್ಯಂತೀಂ ನಾತಿ ಪ್ರೀತೇನ ಚೇತಸ ಸರ್ವಭೂತಾಶಯಾಭಿಜ್ಞ ಪ್ರಾವೋಚತ್ ಕರ್ದಮ ಸ್ವಯಂ. ಆ ಶುಕ್ಲ ತೀರ್ಥದಲ್ಲಿ ಇಬ್ಬರು ಸ್ನಾನವನ್ನ ಮಾಡಿ ಶ್ರೇಷ್ಠವಾದ ಶರೀರವನ್ನು ತೆಗೆದುಕೊಂಡು ವಿಹಾರವನ್ನ ಮಾಡ್ತಾ ಇದ್ದಾರೆ. ಅನೇಕ ದಿನಗಳವರೆಗೆ ವಿಹಾರವನ್ನ ಮಾಡಿ 9 ಜನ ಮಕ್ಕಳನ್ನ ನವಧಾ ವಿಧಾಯ ರೂಪಂ ಸ್ವಂ ಸತ್ಯ ಸಂಕಲ್ಪ ವಿದ್ವಿಭು. ಆ ಭಗವಂತನೇ ಅವರಲ್ಲಿ ಸನ್ನಿಹಿತನಾಗಿ ಆ 9 ರೂಪಗಳಿಂದ ದೇವಹೂತಿಯ ಜೊತೆಗೆ ಸಂಘವನ್ನ ಮಾಡಿದ್ದಾರೆ. ಆಗ ಅಲ್ಲಿ 9 ಜನ ಮಕ್ಕಳನ್ನ ಪಡೆದು, ನಾನಿನ್ನು ತಪಸ್ಸಿಗೆ ಹೊರಡುತ್ತೇನೆ, ನಿನ್ನ ಇಚ್ಛೆ ಪೂರ್ಣ ಆಯಿತು, ಸಂತಾನ ಬೇಕು ಅಂತ ಕೇಳಿದ್ದಿ, ಕೊಟ್ಟಾಯ್ತು, ನಾನು ಹೊರಡ್ತೇನೆ ಅಂತಂದಾಗ ಆಗ ಅವಳು ಉವಾಚ ಲಲಿತಾಂಬಾಚಂ ನಿರುದ್ಧಾಶ್ರು ಕಲಾಂ ಶನೈಃ ಸರ್ವಂ ತದ್ಭಗವಾನ್ ಮಹ್ಯಂ ಉಪೋವಾಹ ಪ್ರತಿಶ್ರುತಂ ಅಥಾಪಿ ಮೇ ಪ್ರಪನ್ನಾಯ ಅಭಯಂ ಧಾತುಮರ್ಹಸಿ. ಸ್ವಾಮಿ, ಎಲ್ಲವನ್ನ ನನಗೆ ಕೊಟ್ಟಿದ್ದೀರಿ, ಆದರೆ ನನಗೆ ಮೋಕ್ಷ ಮಾರ್ಗವನ್ನು ಒಂದನ್ನು ತೋರಿಸಿಬಿಡಿ. ಆ ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡುವ ಒಬ್ಬ ಪುತ್ರನನ್ನ ನನಗೆ ಕೊಡಿ ಅಂತ ಕೇಳಿದಾಗ ಆ ಕರ್ದಮರು ಹಿಂದೆ ಭಗವಂತ ಮಾಡಿದ ಆದೇಶವನ್ನು ನೆನೆಸಿಕೊಂಡು ತಪಸ್ಸು ಮಾಡಿ ದೇವರ ಪ್ರಾರ್ಥನೆಯನ್ನ ಮಾಡಿ ಅವಳಲ್ಲಿ ವೀರ್ಯಾಧಾನವನ್ನ ಮಾಡಿದಾಗ ಅಲ್ಲಿ ಸಾಕ್ಷಾತ್ ಭಗವಂತ ಕಪಿಲ ಎಂಬಂತಹ ರೂಪದಿಂದ ತಾನು ಅವತಾರವನ್ನ ಮಾಡಿದ್ದಾನೆ. ತ್ವಯಾಮೇ ಅಪಚಿತಿಸ್ತಾತ ಕಲ್ಪಿತ ನಿರ್ವೆಲೀಕತಃ ಯನ್ಮೇ ಸಂಜಗೃಹೇ ವಾಕ್ಯಂ ಭವಾನ್ ಮಾನದಮಾನಯನ್. ಆಗ ಆ ಕಾರ್ಯ ಪಿತರಿ ಪುತ್ರಕೈಹಿ ಬಾಢಮಿತ್ಯನುಮನ್ಯೇತ ಗೌರವೇಣ ಗುರೋರ್ವಚಃ. ಅಲ್ಲಿ ಆ ಕರ್ದಮ ಪ್ರಜಾಪತಿಗಳು ತತ್ಕರ್ದಮಾಶ್ರಮ ಪದಂ ಸರಸ್ವತ್ಯಾ ಪರಿಪ್ಲುತಂ ಸ್ವಯಂಭೂ ಸಾರ್ಧಂ ಋಷಿಭಿ ಮರೀಚ್ಯಾದಿವಿರಭ್ಯಗಾತ್. ಆಗ ಕರ್ದಮರು ತಪಸ್ಸು ಮಾಡ್ತಾ ಕುಳಿತುಕೊಂಡಿದ್ದರಂತೆ. ಆವಾಗ ಬ್ರಹ್ಮದೇವರು ಬಂದರಂತೆ. ಬಂದು ಹೇಳ್ತಾರೆ, ಬಹಳ ಸಂತೋಷ ಆಯ್ತಪ್ಪ ನಿನ್ನಿಂದ ಅಂದರಂತೆ. ಯಾಕೆ ಸಂತೋಷ?
ಅವರೇನು ತಪಸ್ಸು ಮಾಡಿಲ್ಲ, ಉಪವಾಸ ಮಾಡಿಲ್ಲ, ಏನು ಮಾಡಿಲ್ಲ. ಭಾಗವತ ಹೇಳುತ್ತೆ, ದೊಡ್ಡವರು ಹೇಳಿದ್ದನ್ನ ನಾವು ಮಾಡಿದರೆ ಅದರಿಂದ ದೊಡ್ಡವರಿಗೆ ಸಂತೋಷ. ದೊಡ್ಡವರೇನೋ ಒಂದು ಕೆಲಸ ಹೇಳ್ತಾರೆ, ಹಿರಿಯರು ಹೇಳಿದಾಗ ನಾ ದೇವ್ರ ಪೂಜೆ ಮಾಡ್ಬೇಕು, ನೀವು ಹೇಳಿದ ಕೆಲಸ ಮಾಡೋದಿಲ್ಲ ಅಂತಂದ್ರೆ ಅದು ಮಹಾಪಾಪ. ಆದ್ದರಿಂದ ಬ್ರಹ್ಮದೇವರು ಹೇಳ್ತಾರಂತೆ, ತ್ವಯಾಮೇ ಅಪಚಿತಿಸ್ತಾತ ಕಲ್ಪಿತ ನಿರ್ವೆಲೀಕತಃ. ನಾನು ಹೇಳಿದೆ ನೀನು ಮದುವೆ ಮಾಡಿಕೋ, ಪ್ರಜಾಸಂತತಿಯನ್ನ ಪಡಿ, ಅದರಿಂದ ನನಗೆ ಸಂತೋಷ ಆಗತ್ತೆ ಅಂತ ಒಂದು ಮಾತು ಹೇಳಿದೆ. ಅದನ್ನೇ ನೀನು ದೊಡ್ಡವರಿಗೆ ಕೊಡುವ ಗೌರವ ಎಂಬ ಭಾವನೆಯಿಂದ ನೀನು ಮಾಡಿದೆಯಲ್ಲ. ಆದ್ದರಿಂದ ಬಾಢಮಿತ್ಯನು ಮನ್ನೇತ ಗೌರವೇಣ ಗುರೋರ್ ವಚಃ. ಬ್ರಹ್ಮದೇವರು ಹೇಳ್ತಾರೆ, ಕಿರಿಯರು ಮಾಡಬೇಕಾದ ದೊಡ್ಡವರ ಪೂಜೆ ಯಾವುದು ಗೊತ್ತಾ? ಅವರು ಯಾವ ಧರ್ಮದ ವಿಷಯದ ಮಾತುಗಳನ್ನ ಹೇಳ್ತಾರೆ ಅದನ್ನ ಬಾಢಂ ಅವಶ್ಯವಾಗಿ ಆಗಲಿ ನಾನು ಮಾಡುತ್ತೇನೆ ಅಂತ ಅದನ್ನು ಒಪ್ಪಿಕೊಳ್ಳೋದೇನಿದೆ ಅದೇ ಮೊದಲು ಹಿರಿಯರಿಗೆ ಕೊಡುವ ಗೌರವ. ಇಮಾ ದುಹಿತರ ಸತ್ಯ ತವವತ್ಸ ಸುಮಧ್ಯಮಾಹ ಸರ್ಗಮೇತ ಪ್ರಭಾವೈ ಸ್ವೈಹಿ ಬೃಹಯಿಷ್ಯಂತಿ ನೈಕಧಾ. ಆದ್ದರಿಂದ ನೀಯೇನು ಈ ಮಕ್ಕಳನ್ನ ಪಡೆದಿದ್ದೀ 9 ಜನರನ್ನ, ಅವರೆಲ್ಲರೂ ಕೂಡ ಮುಂದೆ ಉತ್ತಮವಾದ ಪ್ರಜಾಸಂತತಿಯನ್ನ ಮುಂದುವರಿಸ್ತಾರೆ. ನಿನ್ನಲ್ಲಿ ಸಾಕ್ಷಾತ್ ಭಗವಂತ ಅವತಾರವನ್ನ ಮಾಡ್ತಾನೆ. ಅಯಂ ಸಿದ್ಧಗಣಾಧೀಶ ಸಾಂಖ್ಯಾಚಾರ್ಯೈ ಸುಸಮ್ಮತಃ ಲೋಕೆ ಕಪಿಲ ಇತ್ಯಾಖ್ಯಾಂ ಗಂತಾತೆ ಕೀರ್ತಿವರ್ಧನ. ಎಂಥ ಮಗನನ್ನ ಪಡೆದಿದ್ದಿ ನೀನು. ಏನೋ ಮಗನನ್ನ ಪಡೆದು ಕರ್ದಮರ ಮಗ ಕಪಿಲ ಅಂತ ಹೇಳ್ಕೊಂಡು ಹೋಗೋ ಪ್ರಸಕ್ತಿ ಇಲ್ಲ. ಕಪಿಲನನ್ನ ಪಡೆದ ಮಹಾನುಭಾವ ಯಾರು ಅಂತ ಕೇಳಿದರೆ ಕರ್ದಮರು ಅಂತ ನಾಳೆ ನಿನ್ನನ್ನು ಎಲ್ಲ ಹೊಗಳುತ್ತಾರೆ. ಅಂತಹ ಶ್ರೇಷ್ಠನಾದ ಭಗವಂತ ನಿನ್ನ ಮನೆಯಲ್ಲಿ ಅವತಾರ ಮಾಡ್ತಾನೆ ಅಂತ ಬ್ರಹ್ಮದೇವರು ಅನುಗ್ರಹವನ್ನ ಮಾಡ್ತಾರೆ. ಹೀಗೆ ಕಪಿಲನಾಮಕ ಭಗವಂತ ತಾನು ಅವತಾರವನ್ನ ಮಾಡಿದ ಮೇಲೆ ದಕ್ಷಿಣೀಕೃತ್ಯ ತಂ ಪ್ರೀತೋ ವನಮೇವ ಜಗಾಮಹ. ಕರ್ದಮ ಪ್ರಜಾಪತಿಗಳು ಆ ಕಪಿಲನಾಮಕ ಭಗವಂತನಿಗೆ ಪ್ರದಕ್ಷಿಣೆಯನ್ನ ಮಾಡಿ ತಮ್ಮ ಸಾಧನೆಯನ್ನ ತಾವು ಬಿಂಬರೂಪದ ದರ್ಶನವನ್ನ ಮಾಡುವುದಕ್ಕಾಗಿ ಅರಣ್ಯಕ್ಕೆ ತೆರಳಿ ಹೋಗಿದ್ದಾರೆ. ಈ ಕಡೆಯಲ್ಲಿ ದೇವಹೂತಿ ಮತ್ತು ಕಪಿಲನಾಮಕ ಭಗವಂತ ಮನೆಯಲ್ಲಿ ಇದ್ದಾಗ ದೇವಹೂತಿ ಬಂದು ಪ್ರಾರ್ಥನೆಯನ್ನ ಮಾಡ್ತಾಳೆ, ಸ್ವಾಮಿ ನೀನು ಸಾಕ್ಷಾತ್ ಭಗವಂತ ನಮ್ಮ ಮನೆಯಲ್ಲಿ ಅವತಾರ ಮಾಡಿದ್ದಿ. ಅವತಾರ ಮಾಡಿದ್ದರಿಂದ ಸುಮ್ಮನೆ ನಿನ್ನನ್ನ ಏನೋ ನನ್ನ ಮಗ ಕೂಸು ಅಂತ ಪ್ರೀತಿ ಮಾಡಿ ನಿನ್ನ ಮೇಲೆ ಏನೋ ನಾನು ಮಾಡ್ಲಿಕ್ಕೆ ಹೋದರೆ ಸಮಯ ವ್ಯರ್ಥವಾಗಿ ಹೋಗುತ್ತೆ, ಸಾಧನೆ ಆಗುವುದಿಲ್ಲ. ಆದ್ದರಿಂದ ನೀನು ನನಗೆ ವಿಶೇಷವಾದ ತತ್ವಗಳ ಉಪದೇಶವನ್ನ ಮಾಡು. ನಿರ್ವಿಣ್ಣ ಅತಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣ ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧಂತಮ ಪ್ರಭೋ. ಸ್ವಾಮಿ ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳುತ್ತೇನೆ, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು, ಯಾವುದನ್ನ ಮಾಡುವುದರಿಂದ ಅಂಧಂತಮಸ್ಸನ್ನ ನಾವು ಹೊಂದುವುದನ್ನ ನಿಲ್ಲಿಸಬಹುದೋ ಅಂಥ ಉಪಾಯವನ್ನು ನನಗೆ ಉಪದೇಶ ಮಾಡು. ದೇವರು ಮಾಡಿದ ಏನೇನು ಉಪದೇಶಗಳಿದೆ ಅದೆಲ್ಲವೂ ಕೂಡ ನಮಗೆ ಪುಣ್ಯಪ್ರದವಾದದ್ದು. ಆದ್ದರಿಂದ ತಸ್ಯತ್ವಂ ತಮಸಃ ಅಂಧಸ್ಯ ದುಷ್ಪಾರಸ್ಯಾದ್ಯ ಪಾರಗಃ ಸಚ್ಚಕ್ಷುರ್ಜನ್ಮನಾಮಂತೆ ಲಬ್ಧಮ್ಮೆ ತ್ವದನುಗ್ರಹಾತ್. ಸ್ವಾಮಿ ಇಷ್ಟು ವರ್ಷ ನಾನು ಏನೋ ಯಥಾಶಕ್ತಿಯಾಗಿ ಸಾಧನೆ ಮಾಡ್ತಾ ಮಾಡ್ತಾ ಬಂದಿದ್ದೇನೆ. ನನ್ನ ಕೊನೆಯ ಶರೀರ ಇದು. ನನ್ನ ಶರೀರ ಈ ಚರಮ ಶರೀರದಲ್ಲಿ ನಿನ್ನ ದರ್ಶನವಾಗುವ ಸೌಭಾಗ್ಯ ಸಿಕ್ಕಿದೆ. ನೀನು ನನಗೆ ಯಾದ್ಯೋ ಭಗವಾನ್ ಪುಂಸಾಂ ಈಶ್ವರೋ ವೈ ಭವಾನ್ ಕಿಲ ಲೋಕಸ್ಯ ತಮಸಾಂಧಸ್ಯ ಚಕ್ಷು ಸೂರ್ಯ ಯುವೋದಿತಃ. ಹೇಗೆ ಕತ್ತಲಾದಾಗ ಏನು ಮಾಡಬೇಕು ಅಂತ ತೋಚೋದಿಲ್ಲ, ಯಾವ ಕೆಲಸವನ್ನೂ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಸೂರ್ಯೋದಯವಾಯಿತು ಅಂದ್ರೆ, ಬೆಳಕು ಬಂತು ಅಂದ್ರೆ ಮನಸ್ಸಿಗೊಂದು ಪ್ರಫುಲ್ಲತೆ ಸಿಗತ್ತಲ್ಲ. ಹಾಗೆ ಅಜ್ಞಾನವೆಂಬ ಕತ್ತಲೆಯಲ್ಲಿ ಮುಳುಗಿ ದುಃಖ ಪಡ್ತಾ ಇರುವ ನಮಗೆ ನೀನು ಸೂರ್ಯ ಬಂದಂತೆ ಅವತಾರವನ್ನ ಮಾಡಿದ್ದಿ. ಆದ್ದರಿಂದ ನೀನು ವಹ ಅನುಗ್ರಹೋಹಂ ಮಮೇತಿ ಇತ್ಯೇತಸ್ಮಿನ್ ಯೋಜಿತಸ್ತ್ವಯ. ಆದ್ದರಿಂದ ನೀನು ನಮಗೆ ಅನುಗ್ರಹವನ್ನ ಮಾಡು. ತಂ ತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋಃ ಕುಠಾರಂ ಜಿಜ್ಞಾಸಯ ಪ್ರಕೃತೆ ಪೂರುಷಸ್ಯ ನಮಾಮಿ ಸದ್ಧರ್ಮ ವಿಧಾಂ ವರಿಷ್ಠಂ. ಭಗವಂತ ನೀನು ನಮಗೆಲ್ಲರಿಗೂ ಕೂಡ, ನಮಗೆ ಉಳಿದವರು ಬೇಕಾದಷ್ಟು ಜನ ಸಿಗ್ತಾರೆ. ಅವರೆಲ್ಲ ಎಂಥವ್ರು ಸಿಗ್ತಾರೆ ಗೊತ್ತಾ? ನೀವು ಸುಮ್ಮನೆ ನಮ್ಮ ಮನೆ ಮೇಲೆ ಏನೋ ಕಸ ಬೆಳೆದಿದೆ ಅಂತ ಒಂದು 100 ರೂಪಾಯಿ ಕೊಟ್ಟೊಬ್ಬರನ್ನ ಕರ್ಕೊಂಡು ಬಂದ್ರೆ ಅವ್ರೇನ್ ಮಾಡ್ತಾರೆ? ನಾವು ತೆಳಗಿರ್ತೇವೆ, ಅವರೊಂದಿಷ್ಟು ಮೇಲ್ಮೇಲೆ ಹುಲ್ಲು ತೆಗೀತಾರೆ, ಒಂದು 4 ದಿವಸಕ್ಕೆ ಮತ್ತೆ ಗಿಡ ಬೆಳೆದುಕೊಳ್ಳುತ್ತೆ. ಹಾಗಾದರೆ ನಾವು ಹೇಗೆ ತೆಗಿಬೇಕು? ಅದನ್ನ ಬೇರು ಸಹಿತವಾಗಿ ಕತ್ತರಿಸಿದರೆ ಅದು ಬೆಳೆಯೋದು ನಿಲ್ಲತ್ತೆ ಹೊರತು, ಹಾಗೆ ಉಳಿದ ನನ್ನ ಜೊತೆಗಿದ್ದವರೆಲ್ಲರೂ ಕೂಡ ನನ್ನ ಸಂಸಾರವೆಂಬ ವೃಕ್ಷದ ಬೆಳವಣಿಗೆಗೆ ಕಾರಣರಾದವರೇ ಹೊರತಾಗಿ ಇದರ ನಾಶಕ್ಕೆ ಕಾರಣರಾದವರು ಯಾರೂ ಇಲ್ಲ.
ಆದ್ದರಿಂದ ನೀನೊಬ್ಬನೇ ನಮಗೆ ಸ್ವಭೃತ್ಯ ಸಂಸಾರ ತರೋ ಕುಠಾರಂ, ನಿನ್ನ ಭೃತ್ಯರ ಸಂಸಾರವೆಂಬ ದೊಡ್ಡ ವೃಕ್ಷ. ಯಾಕೆಂದ್ರೆ ಈ ಮರ ಇವತ್ತು ನಿನ್ನೆ ಹಚ್ಚಿದ ಮರ ಅಲ್ಲ, ಇದು ಏನೋ ಅಂತಾರಲ್ಲ ಅಜ್ಜ ಹಚ್ಚಿದ ಮರಕ್ಕೆ ಅಂತ. ಹಾಗೆ ನಾವೆಲ್ಲರೂ ಕೂಡ ಅನಾದಿ ಕಾಲದಿಂದ ಈ ಸಂಸಾರವೆಂಬ ಗಿಡವನ್ನ ಬೆಳೆಸ್ತಾ ಬೆಳೆಸ್ತಾ ಕಾಮಕ್ರೋಧಗಳೆಂಬ ನೀರನ್ನ ಹಾಕಿ ಹಾಕಿ ಆ ವೃಕ್ಷವನ್ನ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಬೆಳೆಸಿಬಿಟ್ಟಿದ್ದೇವೆ. ಆದ್ದರಿಂದ ಈ ಮರಕ್ಕೆ ಬೇರೆ ಯಾರ ಏಟು ನಡೆಯೋದಿಲ್ಲ. ನಿನ್ನ ಅನುಗ್ರಹವೆಂಬ ಕುಠಾರದ ಏಟು ಬಿದ್ದಾಗ ನಮ್ಮ ಅಜ್ಞಾನ ನಾಶವಾಗಿ ಅಜ್ಞಾನದಿಂದ ಬಂದಂತಹ ಈ ಸಂಸಾರ ನಾಶವಾಗಬೇಕು. ಆದ್ದರಿಂದ ನೀನೇ ನಮಗೆ ಗತಿ ಎಂಬುದಾಗಿ ಭಗವಂತನನ್ನ ದೇವಹೂತಿ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ತಾನು ಅನುಗ್ರಹವನ್ನ ಮಾಡಿ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ನೋಡಮ್ಮ, ಸಾಧನೆಯ ಮಾರ್ಗ ಯಾವುದು ಅಂತ ನೀನು ಕೇಳಿದ್ದಿ. ಸಾಧನೆಗೆ ಅಂತ ಒಂದು ಪ್ರತ್ಯೇಕವಾದ ಮಾರ್ಗ ಇಲ್ಲ. ಒಬ್ಬ ಮನುಷ್ಯನಿಗೆ ತಾನು ಸಿದ್ಧಿಯನ್ನ ಪಡೆಯುವುದಕ್ಕೆ, ತಮಸ್ಸನ್ನ ಪಡೆಯುವುದಕ್ಕಿರುವ ಒಂದೇ ಮಾರ್ಗ ಅಂದ್ರೆ ಅದು ಮನಸ್ಸು. ಆ ಮನಸ್ಸನ್ನ ದೇವರಲ್ಲಿ ಇಟ್ಟರೆ ಮುಕ್ತಿಯಾಗತ್ತೆ. ಸಾಂಸಾರಿಕ ಪದಾರ್ಥಗಳಲ್ಲಿ ನಾವು ಇಟ್ಟದ್ದೇ ಆದರೆ ನಮಗೆ ಮತ್ತೆ ನರಕಾದಿ ಅನರ್ಥಗಳಾಗತ್ತೆ. ಆದ್ದರಿಂದ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಆದ್ದರಿಂದ ಈ ಮನಸ್ಸನ್ನ ಯಾವಾಗಲೂ ಕೂಡ ನನ್ನಲ್ಲಿ ಇಡಬೇಕು. ಆ ಮನಸ್ಸು ನನ್ನಲ್ಲಿ ಇಡಬೇಕಾದರೆ ಅದು ಸಾಮಾನ್ಯ ಅಲ್ಲ, ಸುಮ್ಮನೆ ಆಗೋದಿಲ್ಲ. ಆ ಮನಸ್ಸಿನ ಏಕಾಗ್ರತೆಗಾಗಿ ಸಜ್ಜನರ ಸಮಾಗಮವನ್ನ ಮಾಡಬೇಕು. ಸಾಧ್ಯವಾದಷ್ಟು ಸಜ್ಜನರು ಎಲ್ಲಿರುತ್ತಾರೆ ಅಂತಹ ಕಡೆ ನಾವು ವಾಸ ಮಾಡಬೇಕು. ಸೈವ ಸಾಧುಷು ಕೃತಃ ಮೋಕ್ಷದ್ವಾರಮಪಾವೃತಂ. ಸಜ್ಜನರಲ್ಲಿ ನಾವು ಸಂಘವನ್ನ ಮಾಡಬೇಕು. ಯಾರು ತಿತಿಕ್ಷವಃ ಕಾರುಣಿಕಾಃ ಸುಹೃದ ಸರ್ವದೇಹಿನಾಂ ಅಜಾತಶತ್ರವ ಶಾಂತಾಃ ಸಾಧವ ಸಾಧುಭೂಷಣಾಃ. ಯಾರು ಸಜ್ಜನರು ಅಂತ ಕೇಳಿದರೆ, ಯಾರು ತಿತಿಕ್ಷ, ತಮಗಿಂತ ಚಿಕ್ಕವರು ಅಥವಾ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ದರೂ ಕೂಡ ಅದನ್ನ ಸಹಿಸಿಕೊಳ್ಳುತ್ತಾರೆ. ಇದು ದೇವರ ಸಂಕಲ್ಪದಿಂದ ನನಗಾದ ಕಷ್ಟವೇ ಹೊರತಾಗಿ ಯಾರಿಂದಲೂ ಆಗಿದ್ದಲ್ಲ ಅಂತ ತಿಳಿಬೇಕು. ಇದಕ್ಕೆ ತಿತಿಕ್ಷಾ ಅಂತ ಕರೀತಾರೆ. ತಮಗಿಂತ ದೊಡ್ಡವರು ಮಾಡಿದಾಗ ತಡೆದುಕೊಳ್ಳುವುದು ತಿತಿಕ್ಷೆ, ತಮಗಿಂತ ಚಿಕ್ಕವರು ಮಾಡಿದಾಗ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಕರುಣೆ ಅಂತ ಕರೀತಾರೆ. ಎಲ್ಲರಲ್ಲಿ ಪ್ರೀತಿಯನ್ನ ಮಾಡಬೇಕು. ಅಜಾತ ಶತ್ರವಃ, ಯಾರಲ್ಲಿಯೂ ಕೂಡ ಶತ್ರುತ್ವವನ್ನ ಇಟ್ಟುಕೊಳ್ಳಬಾರದು. ಯಾಕೆ ನಮಗೆ ಕಶತ್ರುಕ್ಕ ಉದಾಸೀನ ಅಂತಂತಾರಲ್ಲ, ನನ್ನ ಕರ್ಮದಿಂದ ಸುಖ ಸುಖಗಳು ನನಗಾಗುವಾಗ ಇನ್ನೊಬ್ಬರಿಂದ ಆಗಿಲ್ಲ ಅಂದ ಮೇಲೆ ಯಾರಿಂದ ನನಗಾಯಿತು ಅಂತ ನಾನು ತಿಳಿದಿದ್ದೇನೆ, ಅವರ ಮೇಲೆ ಶತ್ರುತ್ವವನ್ನು ವಹಿಸುವ ಕಾರಣವೇ ಇಲ್ಲ. ಆದ್ದರಿಂದ ಅಂತಹ ಸಜ್ಜನರ ಸಂಘವನ್ನು ಮಾಡಬೇಕು. ಆ ಸಜ್ಜನರ ಇನ್ನೊಂದು ದೊಡ್ಡ ಗುಣ ಏನು ಗೊತ್ತಾ? ಸಜ್ಜನರ ದೊಡ್ಡ ಗುಣ ಅಂದ್ರೆ ನನಗಾಗಿ ಸರ್ವಸ್ವವನ್ನ ತ್ಯಾಗ ಮಾಡುವುದಕ್ಕೆ ಸಿದ್ಧರಾಗ್ತಾರೆ. ಅವರೇ ನಿಜವಾಗಿ ಸಜ್ಜನರು. ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಹ. ನನಗಾಗಿ ತಮ್ಮ ಮನೆ, ಮಕ್ಕಳು, ಹೆಂಡತಿ ಎಲ್ಲವನ್ನ ಬಿಡುವುದಕ್ಕೆ ಸಿದ್ಧರಾಗ್ತಾರೆ. ಇದೇ ಸಜ್ಜನರ ಲಕ್ಷಣ. ಇಂತಹ ಸಜ್ಜನರ ಸಂಘವನ್ನು ಮಾಡಬೇಕು ಎಂಬುದಾಗಿ ಭಗವಂತ ತಾನು ಉಪದೇಶವನ್ನ ಮಾಡಿ, ಇಂತಹ ಸಜ್ಜನರ ಸಮಾಗಮವನ್ನ ಮಾಡಿದಾಗ ಮನಸ್ಸು ಶುದ್ಧವಾಗತ್ತೆ. ಆ ಶುದ್ಧವಾದ ಮನಸ್ಸಿನಿಂದ ನನ್ನಲ್ಲಿ ಭಕ್ತಿಯನ್ನ, ಪ್ರೀತಿಯನ್ನ ಮಾಡಬೇಕು ಅಂತ ಹೇಳಿದಾಗ ದೇವಹೂತಿ ಕೇಳ್ತಾಳೆ, ಏನದು ಭಕ್ತಿ? ಭಕ್ತಿ ಅಂದ್ರೆ ನಮಗೆ ಗೊತ್ತಿಲ್ಲ. ಕಾಚಿತ್ವಯ್ಯರ್ಪಿತ ಭಕ್ತಿ ಕೀದೃಶಿ ಮಮ ಗೋಚರ ಯಥಾ ಪದಂತೆ ನಿರ್ವಾಣಂ ಅಂಜಸಾ ಪ್ರಾಪ್ನುಯಾಮಹಂ. ಅಷ್ಟು ಮಹತ್ವ ಇದೆ ಭಕ್ತಿಗೆ. ಆ ಭಕ್ತಿ ಎನ್ನುವ ವಸ್ತುವನ್ನ ನಾವು ಪಡೆದದ್ದೇ ಆದರೆ ನಿನ್ನ ಪಾದವೂ ನಮಗೆ ಸಿಗತ್ತೆ, ಮೋಕ್ಷವೇ ಸಿಗತ್ತೆ ಎನ್ನುವುದಾದರೆ, ಅಲ್ಲಿ ಪದ್ಮಪುರಾಣದಲ್ಲಿ ನಾರದರು ಭಕ್ತಿ ಜ್ಞಾನಗಳಿಗೆಲ್ಲ ಉಪದೇಶವನ್ನ ಮಾಡುತ್ತಾ ಹೇಳ್ತಾರೆ, ಮುಕ್ತಿಂ ದಾಸೀಂ ದದೌ ತುಭ್ಯಂ ಅಂತ. ಭಕ್ತಿಗೆ ಇರುವ ಸಾಮರ್ಥ್ಯ ಎಂತಹದ್ದು ಅಂದ್ರೆ ಮೋಕ್ಷವನ್ನೇ ಭಕ್ತಿಯ ದಾಸಿಯನ್ನಾಗಿ ಮಾಡಿದ್ದಾನಂತೆ ಭಗವಂತ. ಅಂದ್ರೆ ಯಾರಲ್ಲಿ ಭಕ್ತಿ ಇದೆ ಅವರಿಗೆ ಮಾತ್ರ ಮೋಕ್ಷ. ಅಂತಹ ಶ್ರೇಷ್ಠವಾದ ಸ್ಥಾನ ಭಕ್ತಿಗೆ ಇದೆ. ಯೋ ಯೋಗೋ ಭಗವತ್ ಪ್ರಾಪ್ತೌ ನಿರ್ವಾಣಂ ನಿರ್ವಾಣಾತ್ಮನ್ ತ್ವಯೋದಿತಃ ಕೀದೃಶ ಕತಿ ಚಾಂಗಾನಿ ಯತಸ್ತತ್ವ ಅವಬೋಧನಂ. ಆ ಭಕ್ತಿ ಅಂದರೆ ಏನು, ಅದಕ್ಕಿರುವ ಅಂಗಗಳು ಯಾವುದು, ಅದನ್ನೆಲ್ಲ ನನಗೆ ವಿಸ್ತಾರವಾಗಿ ಉಪದೇಶ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಿದಾಗ, ಅನಿಮಿತ್ತ ದೇವಾನಾಂ ಗುಣಲಿಂಗಾನಾಂ
ಆನುಶ್ರಾವಿಕ ಕರ್ಮಣ ಸತ್ವಯೇವೈಕ ಮನಸೋ ವೃತ್ತಿ ಸ್ವಾಭಾವಿಕೀತುಯಾ. ನೋಡಮ್ಮ, ಭಕ್ತಿ ಅನೇಕ ವಿಧವಾದ ಭಕ್ತಿ ಇದೆ. ಅದರಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಭಾಗವನ್ನ ಪ್ರಧಾನವಾಗಿ ಭಗವಂತ ಮಾಡ್ತಾನೆ. ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ, ತಾಮಸ ಭಕ್ತಿ ಅಂತ 3 ವಿಧ. ಆ ಸಾತ್ವಿಕವಾದ ಭಕ್ತಿ ಎಂದರೆ ಯಾವುದು ಅಂದರೆ ವೇದೋಕ್ತವಾದ ರೀತಿಯಲ್ಲಿ ಕರ್ಮಾಚರಣೆಯನ್ನ ಮಾಡ್ತಾ ಸತ್ವಯೇವೈಕ ಮನಸಃ, ಸಾತ್ವಿಕವಾದ ಭಾವನೆಗಳನ್ನು ಮನಸ್ಸಿನಲ್ಲಿ ಯಾರು ಇಟ್ಟುಕೊಂಡಿರ್ತಾರೋ ಅಂತಹ ಭಕ್ತಿಯನ್ನ ಸಾತ್ವಿಕ ಭಕ್ತಿ ಎಂಬುದಾಗಿ ಕರೀಬೇಕು. ಅಂತಹ ಯಾವ ಕಾಮನೆಗಳೂ ಇಲ್ಲದೇ ಇರುವಂತಹ ನಿಷ್ಕಾಮವಾದ ಭಕ್ತಿ ಇದೆಯಲ್ಲ, ಆ ಭಕ್ತಿಗಿರುವ ಶಕ್ತಿ ಎಷ್ಟು ಗೊತ್ತಾ? ಸಿದ್ಧೇರ್ಗರೀಯಸಿ, ಮೋಕ್ಷದಲ್ಲಿ ಆಗುವ ಸುಖಕ್ಕಿಂತಲೂ ಹೆಚ್ಚಿನ ಸುಖ ನಿರ್ನಿಮಿತ್ತ ಭಕ್ತಿಯನ್ನ ಸಂಸಾರದಲ್ಲಿ ಮಾಡುವವನಿಗೆ ಆಗತ್ತೆ. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ಗರೀಯಸಿ ಜರಯತ್ಯಾಶು ಯಾ ಕೋಶಂ ನಿಗೀರ್ಣ ಮನಲೋ ಯಥಾ. ಶ್ರೀಮದಾಚಾರ್ಯರು ಇದಕ್ಕೆ ತಾತ್ಪರ್ಯವನ್ನ ನೀಡ್ತಾರೆ. ಹಾಗಾದರೆ ಮೋಕ್ಷಕ್ಕಿಂತಲೂ ಕೂಡ, ಮೋಕ್ಷದಲ್ಲಿ ಆಗುವ ಸುಖಕ್ಕಿಂತಲೂ ಕೂಡ ಭಕ್ತಿ ಶ್ರೇಷ್ಠ ಅಂದ್ರೆ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಭಕ್ತಿ ಇದು ಕಾರಣ, ಅದರಿಂದ ಸಿಗಬಹುದಾದ ಕಾರ್ಯ ಇದು ಮೋಕ್ಷ. ಹಾಗಾದ್ರೆ ಮೋಕ್ಷಕ್ಕಿಂತ ಭಕ್ತಿ ಹೇಗೆ ಶ್ರೇಷ್ಠವಾಗುತ್ತೆ? ಅದಕ್ಕರ್ಥವನ್ನ ಹೇಳ್ತಾರೆ. ಯಾರು ಭಕ್ತಿಗಿಂತಲೂ ಮೋಕ್ಷಕ್ಕಿಂತಲೂ ಭಕ್ತಿ ಇದು ಶ್ರೇಷ್ಠ ಯಾಕೆ ಅಂದ್ರೆ, ಯಾರು ಮೋಕ್ಷವನ್ನ ಪಡೆದಿರ್ತಾರೆ, ಕೆಲವರು ಹೇಗೆ ಪಡೆದಿರ್ತಾರೆ? ದೇವರಲ್ಲಿ ಸಕಾಮವಾದ ಭಕ್ತಿಯನ್ನ ಮಾಡಿ ಮೋಕ್ಷವನ್ನ ಪಡೆದಿರ್ತಾರೆ. ಸಕಾಮವಾಗಿ ಮಾಡಿ ಭಕ್ತಿಯನ್ನ ಮಾಡಿ ಮೋಕ್ಷವನ್ನು ಯಾರು ಪಡೆದಿರ್ತಾರಲ್ಲ, ಅಂತಹ ಸಕಾಮವಾಗಿ ಭಕ್ತಿಯನ್ನ ಮಾಡಿದ್ದರೊಳಗಿನ ಅವರಿಗೊಂದು ಅಂಗ ಇಲ್ಲ. ಯಾವ ಅಂಗ ಅಂದ್ರೆ ನಿರ್ನಿಮಿತ್ತ ಭಕ್ತಿ ಮಾಡಿಲ್ಲ ಅವರು. ಅವರಿಗೆ ಆಗುವ ಮೋಕ್ಷದ ಸುಖಕ್ಕಿಂತಲೂ ನಿರ್ನಿಮಿತ್ತವಾಗಿ ಸಂಸಾರದಲ್ಲಿದ್ದು ಯಾರು ಕರ್ಮವನ್ನ ಮಾಡಿ ದೇವರಲ್ಲಿ ಭಕ್ತಿ ಮಾಡ್ತಾರೆ ಅಂಥವರಿಗಾಗುವ ಸುಖ ಇನ್ನೂ ಹೆಚ್ಚಿನ ಸುಖ ಆಗತ್ತೆ. ಅಷ್ಟು ಸಾಮರ್ಥ್ಯ ಭಕ್ತಿಗೆ ಉಂಟು ಎಂಬುದಾಗಿ ಹೇಳಿ ಭಗವಂತ ಭಕ್ತರು ಹೇಗಿರ್ತಾರೆ ಎನ್ನುವುದನ್ನ 8 ಶ್ಲೋಕಗಳಿಂದ ಬಹಳ ಸುಂದರವಾಗಿ ಸ್ತೋತ್ರವನ್ನ, ಅದರ ಮಹತ್ವವನ್ನ ತಿಳಿಸಿಕೊಡ್ತಾರೆ. ನೈಕಾತ್ಮ್ಯತಾಮೇ ಸ್ಪೃಹಯಂತಿ ಕೇಚಿತ ಮತ್ಪಾದ ಸೇವಾಭಿರತಾಮದೀಹಾ ಏನ್ಯೋನ್ಯತೋ ಭಾಗವತ ಪ್ರಸಜ್ಯ ಸಂಭಾಜಯಂತೆ ಮಮ ಪೌರುಷಾಣಿ. ಹೇಗಿರ್ತಾರೆ ನನ್ನ ಸಾತ್ವಿಕ ಭಕ್ತರು ಅಂದರೆ ನೈಷ್ಕರ್ಮ್ಯತಾಮೇ ಸ್ಪೃಹಯಂತಿ ಕೇಚಿತ. ಅವರಿಗೆ ಮೋಕ್ಷ ಕೊಡುತ್ತೇವೆ ಅಂತ ಹೇಳಿದರೂ ಕೂಡ ನಮಗೆ ಮೋಕ್ಷ ಬೇಡ, ಏನ್ ಬೇಕು? ದೇವರ ಪ್ರೀತಿ ಬೇಕು ಅಂತ ಕೇಳ್ತಾರೆ. ಮತ್ತು ಭಗವದ್ಭಕ್ತರು ಹೇಗಿರ್ತಾರೆ ಗೊತ್ತಾ? ಇಬ್ಬರು ಭಗವದ್ಭಕ್ತರು ಒಂದು ಕಡೆ ಸೇರಿಬಿಟ್ರು ಅಂದ್ರೆ ನನ್ನ ಕಥಾವನ್ನೇ ನಿರಂತರವಾಗಿ ಭಜನೆಯನ್ನ ಮಾಡ್ತಾರೆ. ಅನ್ಯೋನ್ಯತೋ ಭಾಗವತ ಪ್ರಸಜ್ಯ ಸಂಭಾಜಯಂತೆ ಮಮ ಪೌರುಷಾಣಿ. ನಾನು ಮಾಡಿದ ಅನೇಕ ಮತ್ಸ್ಯ ಕೂರ್ಮಾದಿ ಅವತಾರಗಳ ಕಥೆಯನ್ನ ಪರಸ್ಪರ ಮಾತನಾಡಿಕೊಂಡು ಸಂತೋಷ ಪಡ್ತಾರಲ್ಲ, ಇವರೇ ನಿಜವಾದ ನನ್ನ ಭಕ್ತರು. ಪಶ್ಯಂತಿ ಮೇತೆ ರುಚಿರಾಣ್ಯೇವ ಸಂತಃ ಪ್ರಸನ್ನ ವಕ್ತಾರುಣಲೋಚನಾನಿ ರೂಪಾಣಿ ದೈತ್ಯಾಸುರ ನಾಶನಾನಿ ಸಾಕಂ ವಾಚಂ ಸ್ಪೃಹಣೀಯಾಂ ವದಂತಿ. ನಿರಂತರ ಆನಂದ ಪಡ್ತಾರಂತೆ ದೇವರು. ಇಂತಹ ಅಸುರರ ಸಂಹಾರವನ್ನ ಮಾಡಿದ, ಬಕಾಸುರನ ಸಂಹಾರವನ್ನ ಭೀಮಸೇನ ದೇವರು ಮಾಡಿದರು. ಅದೇ ರೀತಿ ಯಾರೋ ಕಂಸನ ಸಂಹಾರ ಮಾಡಿದ, ಈ ಎಲ್ಲ ದುಷ್ಟರ ಸಂಹಾರವನ್ನ ಭಗವಂತ ಮಾಡಿದ ಅನ್ನುವ ಚರಿತ್ರೆಯನ್ನ ಕೇಳಿ ಆನಂದ ಪಡ್ತಾರೆ. ಇವರು ನಿಜವಾಗಿ ಭಗವದ್ಭಕ್ತರು ಎಂಬುದಾಗಿ ಆ ಭಗವದ್ಭಕ್ತರ ಸಾತ್ವಿಕ ಭಕ್ತರ ಲಕ್ಷಣವನ್ನ ತಿಳಿಸಿಕೊಟ್ಟು, ಅಥತೆ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ ಯದ್ವಿದಿತ್ವಾ ವಿಮುಚ್ಚೇತ ಪುರುಷ ಪ್ರಾಕೃತೈರ್ಗುಣೈಃ. ನೋಡು, ಈ ಎಲ್ಲ ಪ್ರಕೃತಿ ಇದೆ, ಜಗತ್ತು. ಈ ಜಗತ್ತಿನಲ್ಲಿ ನಾನು ನಿಯಾಮಕನಾಗಿ ಇರ್ತೇನೆ. ನೋಡಿದರೆ ಜಗತ್ತು ಬೇರೆ, ದೇವರು ಬೇರೆ ಅಂತ ತೋರೋದಿಲ್ಲ. ಯಾಕೆ? ಬೇರೆ ಆಗ್ಬಿಟ್ರೆ ಜಗತ್ತೇ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಪಂಚದ ಒಳಗೆ ನಾನು ಪ್ರಕೃತಿಯಲ್ಲಿದ್ದು ನಿಯಮನ ಮಾಡಿದಾಗ ನೋಡುವವರಿಗೆ ಏನ್ ಅನಿಸ್ತದೆ? ಪ್ರಕೃತಿ ಬೇರೆ ಅಲ್ಲ, ಪುರುಷ ಬೇರೆ ಅಲ್ಲ, ದೇವರೇ ಜಗತ್ತು ಅಂತ ಅನಿಸುವ ರೀತಿಯಲ್ಲಿ ತೋರುತ್ತದೆ. ಆದ್ದರಿಂದ ನಾವು ಮುಖ್ಯವಾಗಿ ತಿಳಿಯಬೇಕಾದದ್ದು ದೇವರು ಅಂದರೆ ಯಾರು, ಪ್ರಕೃತಿ ಎಂದರೆ ಏನು, ಜಗತ್ತು ಅಂದರೆ ಏನು ಎನ್ನುವ ವಿಭಾಗವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಯಾರು ಈ ಪ್ರಕೃತಿ ಪುರುಷರ ವಿಭಾಗವನ್ನ ಚೆನ್ನಾಗಿ ತಿಳಿದುಕೊಳ್ತಾರಲ್ಲ, ಅವರಿಗೆ ಈ ಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳ
ಯಾವ ಬಂಧನವೂ ಇಲ್ಲದೆ ಇದ್ದಂತೆ ಮೋಕ್ಷವನ್ನ ಪಡೆಯಲಿಕ್ಕಾಗತ್ತೆ ಎಂಬುದಾಗಿ ಹೇಳಿದಾಗ ಮತ್ತೆ ದೇವಹೂತಿ ಕೇಳ್ತಾಳೆ, ಪ್ರಕೃತೆ ಪುರುಷಸ್ಯಾಪಿ ಲಕ್ಷಣಂ ಪುರುಷೋತ್ತಮ ಬ್ರೂಹಿ ಕಾರಣಯೋರಸ್ಯ ಸದಸಚ್ಚಯದಾತ್ಮಕಂ. ಏನದು ಪ್ರಕೃತಿ ಅಂದರೆ, ಪುರುಷ ಯಾರು, ಆ ಎಲ್ಲ ಲಕ್ಷಣಗಳನ್ನ ನನಗೆ ಉಪದೇಶ ಮಾಡು ಅಂತ ಕೇಳಿದಾಗ ಎಲ್ಲವನ್ನೂ ಕೂಡ ಹೇಳ್ತಾರೆ. ಪಂಚಭಿರ್ಬ್ರಹ್ಮ ಚತುರ್ಭಿರ್ದಶವಿಸ್ತಥ ಏಚತ್ತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು. ಪ್ರಕೃತಿ ಅಂತ ಒಂದು ವಸ್ತು. ಆ ಪ್ರಕೃತಿ ಎಂದರೆ ಅದರಲ್ಲಿ ಎಲ್ಲವೂ ಸೇರಿಕೊಂಡಿದೆ. 24 ತತ್ವಗಳು, ಅದನ್ನೆಲ್ಲವನ್ನು ಕೂಡ ತಿಳಿಸಿಕೊಡ್ತಾರೆ. ಪಂಚಮಹಾಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಬುದ್ಧಿ ಇವುಗಳನ್ನೆಲ್ಲ ಸೇರಿ ಒಟ್ಟು 24 ಮಹಾಭೂತಾನಿ ಪಂಚೈವ ಭೂರಾದೇರಗ್ನಿಭಿರ್ ಮರುನ್ನಭ ತನ್ಮಾತ್ರಾಣಿ ಚ ತಾವಂತಿ ಗಂಧಾದೀನಿ ಮತಾನಿ ಮೇ ಇಂದ್ರಿಯಾಣಿ ದಶಶ್ರೋತ್ತಂ ತ್ವದೃಗ್ ರಸನನಾಸಿಕಂ ವಾಕ್ಕರೌ ಚರಣೌ ಮೇಢ್ರಂ ಪಾಯುರ್ದಶಮ ಉಚ್ಯತೆ ಮನೋಬುದ್ಧಿರಹಂಕಾರಶ್ಚಿತ್ತಮಿತ್ಯಂತರಾತ್ಮನಃ. ಹೀಗೆ 24 ತತ್ವಗಳು. ಈ ಎಲ್ಲ ತತ್ವಗಳಿಂದ ಕೂಡಿದ್ದು ಇದು ಪ್ರಕೃತಿ. ಆ ಪ್ರಕೃತಿಯಿಂದಲೇ ಇದೆಲ್ಲವೂ ಹುಟ್ಟಿದೆ. ಆ ಪ್ರಕೃತಿಯನ್ನ ನಿಯಮನ ಮಾಡುವುದಕ್ಕಾಗಿ ಭಗವಂತ ತನ್ನ ಮಡದಿಯಾದ ಲಕ್ಷ್ಮೀದೇವಿಗೆ ಆಜ್ಞೆ ಮಾಡಿದ. ಅವಳಿಂದ ಅಭಿಮನ್ಯಮಾನವಾದದ್ದು ಈ ಎಲ್ಲ ಪ್ರಕೃತಿಯೂ ಕೂಡ. ಆ ಪ್ರಕೃತಿಗೆ ಅಭಿಮಾನಿನಿಯಾದ ಮಹಾಲಕ್ಷ್ಮಿ ಇವರೆಲ್ಲರನ್ನ ನಿಯಮನ ಮಾಡ್ತಾ ಅದರಿಂದ ಅತ್ಯಂತ ಭಿನ್ನನಾದವನು ಭಗವಂತ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾರೆ. ಪ್ರಕೃತಿಸ್ಥೋಪಿ ಪುರುಷ ನಾಜ್ಯತೆ ಪ್ರಾಕೃತೈರ್ಗುಣೈ ಅವಿಕಾರಾದಕರ್ತೃತ್ವಾನ್ ನಿರ್ಗುಣತ್ವಾಜ್ಜಲಾರ್ಕವತ್. ಭಗವಂತ ಎಲ್ಲಿದ್ದಾನೆ? ಎಲ್ಲೋ ದೂರದಲ್ಲಿದ್ದು ಪ್ರಕೃತಿಯನ್ನ ನಿಯಮನ ಮಾಡ್ತಾನ? ಇಲ್ಲ, ಪ್ರಕೃತಿಯ ಒಳಗೇ ಇರ್ತಾನೆ. ಅದರ ಜೊತೆಗೇ ಇದ್ದು ಅದಕ್ಕೆಲ್ಲ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟು ನೋಡಿಕೊಳ್ಳುತ್ತಾನೆ. ಆದರೆ ಅದಾದರೆ ನಾಜ್ಯತೆ ಪ್ರಾಕೃತೈರ್ಗುಣೈ, ಅದರ ಯಾವ ಗುಣಧರ್ಮಗಳ ಲೇಪವೂ ಕೂಡ ಆ ಭಗವಂತನಿಗೆ ಆಗುವುದಿಲ್ಲ. ಆ ರೀತಿ ಭಗವಂತ ನಿರ್ವಿಕಾರನಾಗಿ ಆ ಎಲ್ಲ ಗುಣಗಳ ನಿಯಮನವನ್ನ ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ನಮಗೊಂದು ಕಥೆ ಹೇಳ್ತಾರೆ. ವಿಜಯೇಂದ್ರ ಸ್ವಾಮಿಗಳವರು ಅವರಿಗೆ 64 ವಿದ್ಯೆಗಳು ಬರ್ತಾ ಇತ್ತಂತೆ. 64 ವಿದ್ಯೆಗಳು ಬರ್ತಾ ಇತ್ತು. ಎಲ್ಲರಿಗೂ ಒಂದು ಕುತೂಹಲ, ಸುಮ್ಮನೆ ಹೇಳ್ತಾರೆ ಇವರು ಬರೋದಿಲ್ಲ ಅನ್ನುವ ಅಹಂಕಾರ, ಅವ್ರನ್ನೇನಾದರೂ ಮಾಡಿ ನಾವು ಸೋಲಿಸ್ಬೇಕು ಅಂತ. ಒಬ್ಬ ವ್ಯಕ್ತಿ ಬಂದು ಕೇಳಿದ್ನಂತೆ, ನಿಮ್ಗೆ 64 ವಿದ್ಯೆ ಬರುತ್ತೆ ಅಂತ ಹೇಳ್ತೀರಲ್ಲ, ನಿಮಗೆ ಕಾಮಶಾಸ್ತ್ರ ಗೊತ್ತಾ ಅಂತ ಕೇಳಿದ್ನಂತೆ. ವಿಜಯೇಂದ್ರ ಸ್ವಾಮಿ ಹೇಳಿದ್ರು ಗೊತ್ತು ಅಂತ. ಗೊತ್ತು ಅಂತ ಹೇಳಿಬಿಟ್ರೆ ನೀವು ಸನ್ಯಾಸಿಗಳು, ಕಾಮಶಾಸ್ತ್ರ ಹೇಗೆ ಗೊತ್ತಿರುತ್ತೆ ನಿಮಗೆ? ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ಹಾಗಾದ್ರೆ ಇವರಿಗೆ 64 ವಿದ್ಯೆ ಬರೋದಿಲ್ಲ ಅಂತ. ಹಾಗಾದ್ರೆ ವಿಜಯೇಂದ್ರ ಸ್ವಾಮಿಗಳು ಅದಕ್ಕೆ ಹೇಳಿದ್ರಂತೆ, ಸರಿ ಹಾಗಾದ್ರೆ ನೀನು ಅವನಿಗೆ ಹೇಳಿದ್ರಂತೆ, ಒಂದು ತಾಮ್ರದ ನಾಣ್ಯವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರಂತೆ. ಹಳೆಯ ನಾಣ್ಯ ಮನೆಯಲ್ಲಿದ್ದರೆ ಅದನ್ನು ತಗೊಂಡು ಬಾ ಅಂತ ಹೇಳಿದ್ರಂತೆ. ತಗೊಂಡು ಬಂದಂತೆ. ತಗೊಂಡು ಬಂದ ಮೇಲೆ ಅದನ್ನ ಹೇಳಿದ್ರಂತೆ, ಇದನ್ನು ಕೊಟ್ಟು ಇದನ್ನು ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿರುವ ಹೊಲಸಿನಲ್ಲಿ ಇದನ್ನು ಹಾಕು ಅಂತ ಹೇಳಿದ್ರಂತೆ. ಸರಿ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ತಗೊಂಡು ಹೋಗಿ ಹಾಕಿದ್ನಂತೆ. ಎಷ್ಟೋ ದಿನ ಆದಮೇಲೆ ಅವನು ಕರೆದು ಆ ನಾಣ್ಯ ತೆಗೆದುಕೊಂಡು ಬಾ ಅಂತ ಹೇಳಿದ್ರಂತೆ. ತೆಗೆದುಕೊಂಡು ಬಾ ಅಂದರೆ ತಗೊಂಡು ಬಂದ. ಸ್ವಾಮಿಗಳು ಹೇಳಿದ್ರು, ಈ ನಾಣ್ಯ ಅಲ್ಲ, ನಾ ಹೇಳಿದ್ದಲ್ಲ, ಇದು ಬೇರೆ ತಗೊಂಡ್ಬಂದಿ ನೀನು ಅಂದ್ರಂತೆ. ಇಲ್ಲ ಸ್ವಾಮಿ, ಇದು ಇಲ್ಲಪ್ಪ, ಅದು ಹೊಲಸಾಗಿ ಹೋಗಿತ್ತು, ಎಷ್ಟೋ ವರ್ಷ ಹಳೆಯದು ತಾಮ್ರದ ನಾಣ್ಯ ಅದು, ಅದನ್ನು ನೀನು ಇದು ಬೇರೆ ತಗೊಂಡ್ಬಂದಿದ್ದಿ ಅಂತ. ಅದಕ್ಕೆ ಅವನು ಹೇಳಿದ್ನಂತೆ, ಇಲ್ಲ ಸ್ವಾಮಿ, ಇದು ಹೊಲಸಿನಲ್ಲಿ ಹಾಕಿದ್ದಕ್ಕೆ ಹೀಗೆ ಸ್ವಚ್ಛ ಆಗಿದೆ, ಇದು ಅದೇ ನಾಣ್ಯ ಅಂತ. ಅವಾಗ ಸ್ವಾಮಿಗಳೇ, ಹೊಲಸಿನಲ್ಲಿ ಹಾಕಿದ್ರೆ ಅದು ಹೆಂಗೆ ಸ್ವಚ್ಛ ಆಗತ್ತೆ? ಅವನು ಹೇಳಿದ್ದಂತೆ, ಇಲ್ಲ, ಅದರಲ್ಲೇನೋ ಕೆಲವೆಲ್ಲ ಗುಣಗಳಿರುತ್ತೆ, ಆ ಗುಣಗಳೆಲ್ಲ ಈ ತಾಮ್ರದ ವಸ್ತುವಿನ ಮೇಲೆ ಬಿದ್ದಾಗ ಅದೆಲ್ಲ ಸ್ವಚ್ಛ ಆಗಿದೆ ಅಂತ. ಹಾಗಾದ್ರೆ ಅದು ನಿನಗೆ ಆ ಹೊಲಸಿನಲ್ಲಿ ಹಾಕಿದರೆ ಸ್ವಚ್ಛ ಆಗತ್ತೆ, ಅದರಲ್ಲಿ ಗುಣ ಇದೆ ಅನ್ನೋದೇನು ತಿಂದು ನೋಡಿ ಗೊತ್ತಾಯ್ತಾ ನಿಮಗೆ? ಹಾಗಾದರೆ ಎಲ್ಲವನ್ನ ಅನುಭವಿಸಿ ನೋಡಿಯೇ ಜ್ಞಾನ ಮಾಡಿಕೊಳ್ಳಬೇಕು ಅಂತಿಲ್ಲ, ಅದನ್ನ ಅಧ್ಯಯನ ಮಾಡಿಯೂ ಕೂಡ ತಿಳಿದುಕೊಳ್ಳಬಹುದು. ಹಾಗೆ ಭಗವಂತ ಪ್ರಪಂಚದಲ್ಲಿ ಇದ್ದಾನೆ ಅಂದ್ರೆ ಆ ಗುಣಗಳನ್ನೆಲ್ಲ ಲೇಪ ಮಾಡಿಕೊಂಡೇ ಇರಬೇಕು ಅಂತಿಲ್ಲ. ಅದು ಯಾವುದರ ಲೇಪ ಇಲ್ಲದಿದ್ದರೂ ಯಥಾಕಾಶ ಸ್ಥಿತೋ ನಿತ್ಯಂ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಮನೆಯಲ್ಲಿ ಆಕಾಶ ಇದೆ, ಆಕಾಶ ಮನೆಯಲ್ಲಿ ಇದೆ, ಆಕಾಶ ಮನೆ ನಾಶವಾದ ಮೇಲೂ ಇರುತ್ತೆ, ಆದರೆ ಮನೆಯ ಸಂಬಂಧ ಆಕಾಶಕ್ಕೆ ಇಲ್ಲ. ಹಾಗೆ ಭಗವಂತ ಈ ಜಗತ್ತಿನಲ್ಲಿದ್ದರೂ ಕೂಡ ಯಾವುದರ ಲೇಪ ಇಲ್ಲದೆ ಇದ್ದಂತೆ ಇರ್ತಾನೆ. ಯಯೇಷ ಯರ್ಹಿ ಪ್ರಕೃತೇರ್ ಗುಣೇಶ್ವಭಿವಿಷಜ್ಯತೆ ಅಹಂಕಾರ ವಿಮೂಢಾತ್ಮ ಕರ್ತಾಸ್ಮೀತ್ಯಭಿಮನ್ಯತೆ. ಆದರೆ
ವಿಚಿತ್ರ, ಈ ಜೀವ ಶರೀರದಲ್ಲಿ ಇರ್ತಾನೆ. ಶರೀರದಲ್ಲಿದ್ದು ಈ ಯಾವ ಶರೀರವೂ ಕೂಡ ನಾನು ಮಾಡುವ ಶರೀರದಿಂದ ಮಾಡುವ ಎಲ್ಲಾ ಕರ್ಮಗಳು ನಮಗೆ ಸಂಬಂಧ ಪಡೋದೇ ಇಲ್ಲ. ದೇವರೇ ಎಲ್ಲವನ್ನ ಮಾಡಿಸಿರ್ತಾನೆ. ಆದರೆ ಎಲ್ಲವನ್ನ ನಾನೇ ಮಾಡಿದೆ ಅಂತ ಅಂದುಕೊಳ್ಳುತ್ತಾನೆ. ಯಾಕೆ? ಅಹಂಕಾರ ವಿಮೂಢಾತ್ಮ. ಅಹಂಕಾರ, ಈ ಶರೀರ ಎಲ್ಲವೂ ನನ್ನದೇ, ಈ ಮನೆಯೆಲ್ಲ ನನ್ನಿಂದಲೇ ನಡೀತಾ ಇದೆ, ಎಲ್ಲವೂ ನಾನೇ ಅಂತ ತಿಳಿದುಕೊಳ್ಳುತ್ತಾನೆ. ಅದು ದೊಡ್ಡದಾದ ಪಾಪ. ಟೀಕಾಕೃತ್ಪಾದರು ಸುಧಾದಲ್ಲಿ ಹೇಳ್ತಾರೆ, ನಮಗೆಲ್ಲ ಈ ಸಂಸಾರ ಯಾಕೆ ಬಂದಿದೆ ಅಂದರೆ ದೇವರಲ್ಲಿರುವ ಕರ್ತೃತ್ವವನ್ನ ನಮ್ಮಲ್ಲಿದೆ ಅಂತ ತಿಳಿದಿದ್ದಕ್ಕೆ ಇಷ್ಟು ದೊಡ್ಡ ಸಂಸಾರ ಬಂದಿದೆ. ಹಾಗಾದರೆ ಈ ರೀತಿ ಮನುಷ್ಯ ತೇನ ಸಂಸಾರ ಪದವೀಂ ಅವಶೋ ಅಭ್ಯೇತ್ಯ ನಿರ್ವೃತ ಪ್ರಾಸಂಗಿಕೈ ಕರ್ಮದೋಷೈ ಸದಸನ್ಮಿಶ್ರಯೋನಿಷು. ಆ ಕರ್ತೃತ್ವವನ್ನ, ದೇವರಲ್ಲಿರುವ ಸ್ವತಂತ್ರವಾದ ಕರ್ತೃತ್ವವನ್ನ ನಮ್ಮಲ್ಲಿದೆ ಅಂತ ತಿಳಿದಿದ್ದಕ್ಕೆ, ನಾವು ತಿಳಿದ ಮಾತ್ರಕ್ಕೆ ದೇವರ ಸ್ವಾತಂತ್ರ್ಯ ಹೋಗೋದು ಇಲ್ಲ, ಅದು ನಮಗೆ ಬರೋದು ಇಲ್ಲ. ಆದರೆ ಬರೀ ನಮಗಿದೆ ಅಂತ ಭ್ರಮಿಸಿದ್ದಕ್ಕಾಗಿ ಈ ಸಂಸಾರದಲ್ಲಿ ಮತ್ತೆ ತ್ರಿದಿವ ನಿರಯ ಭೂಗೋಚರ, ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ, ನರಕಕ್ಕೆ ಹೋಗ್ತಾನೆ, ಸಂಸಾರಕ್ಕೆ ಬರ್ತಾನೆ. ಈ ತರಹದ ಸಂಸಾರದ ಚಕ್ರದಲ್ಲಿ ತಿರುಗುವಂತಹ ಪ್ರಸಂಗವನ್ನು ತಂದುಕೊಳ್ತಾನೆ ಎಂಬುದಾಗಿ ಗೀತಾಶ್ಲೋಕನ ಭಾಷಾಂತರ ಮಾಡಿದೆ. ಮೂಢಾರ್ಥ ಮನ್ಯತೆ ಅಂತ, ಕರ್ತಾಸ್ಮೀತಿ ಮನ್ಯತೆ, ಹೀಗೆ ಅವನು ಅಲ್ಲಿ ಸಂಚಾರವನ್ನ ಮಾಡುತ್ತಾನೆ ಎಂಬುದಾಗಿ ಉಪದೇಶವನ್ನ ಮಾಡುತ್ತಾರೆ. ಅದಾದ ಮೇಲೆ ಸಜ್ಜನರ ಅನೇಕ ವಿಧವಾದ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ ಮೌನಂ ಸದಾಸನಂ ಸ್ಥೈರ್ಯ ಪ್ರಾಣಾನಾಂ ಚ ಜಯಶನೈಃ ಪ್ರತ್ಯಾಹಾರಶ್ಚೇಂದ್ರಿಯಾಣಾಂ ವಿಷಯಾನ್ ಮನಸಾ ಹೃದಿ. ಯೋಗದ ಬಗ್ಗೆ, ಧ್ಯಾನದ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತಾ ಪ್ರಾಣಾಯಾಮ, ಪ್ರತ್ಯಾಹಾರ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ವಿಸ್ತಾರವಾಗಿ ಹೇಳ್ತಾರೆ. ಇದು ಭಾಗವತ ಬಹಳ ಮಜಾ. ಇದು ಭಾಗವತದ ವಿಚಿತ್ರ ಏನು ಅಂದರೆ 7 ದಿವಸ ಸಮಗ್ರ ಭಾಗವತ ಹೇಳಿದಾಗಲೂ ಕೂಡ ಗಡಿಬಿಡಿಯೇ ಆಗತ್ತೆ. ಒಂದೇ ಸ್ಕಂದವನ್ನ 7 ದಿವಸ ಹೇಳಿದಾಗಲೂ ಕೂಡ ಮತ್ತಷ್ಟು ವಿಷಯಗಳಿರುತ್ತೆ. ಅದೇ ಒಂದು ರೀತಿ ವಿಚಿತ್ರವಾದ ಅನೇಕ ವಿಷಯಗಳಿಂದ ಕೂಡಿದೆ. ಹಾಗೆ ಭಗವಂತನ ಮಹಿಮೆಯನ್ನು ಉಪದೇಶವನ್ನು ಮಾಡ್ತಾ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಭಗವಂತನ ಅದ್ಭುತವಾದ ತಸ್ಮಿನ್ ಲಬ್ಧ ಪದಂ ಚಿತ್ತಂ ಸರ್ವಾವಯವ ಸಂಸ್ಥಿತಂ ವಿಲೋಕ್ಯೈಕತ್ರ ಸಂಯುಜ್ಯ ದಂಗೆ ಭಗವತೋ ಮುನಿ. ಪ್ರಾಣಾಯಾಮವನ್ನು ಮಾಡಿ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು. ಮನಸ್ಸನ್ನು ಶುದ್ಧ ಮಾಡಿ ಆ ಮನಸ್ಸಿನಲ್ಲಿ ಭಗವಂತನ ರೂಪದ ಚಿಂತನೆಯನ್ನ ಮಾಡಬೇಕು. ಯಾವ ಭಗವಂತನ ರೂಪವನ್ನ ನಾವು ಶಾಸ್ತ್ರದ ಮೂಲಕವಾಗಿ ತಿಳಿಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ವೋ ಆ ರೂಪವನ್ನ ಮನಸ್ಸಿನಲ್ಲಿ ಕಾಣಲು ಪ್ರಯತ್ನವನ್ನ ಮಾಡಬೇಕು. ಆ ಭಗವಂತನ ಪಾದದಿಂದ ಆರಂಭ ಮಾಡಿಕೊಂಡು ತಲೆಯವರೆಗೆ ಸಮಗ್ರ ಅವಯವದ ಧ್ಯಾನವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಕ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ ಯಚ್ಚೌಚರಿಸೃತ ಸರಿಪ್ರವರೋದಕೇನ ತೀರ್ಥೇನ ಮೂರ್ಧ್ನಧಿಧೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಃ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಭಗವಂತನ ಪಾದದಿಂದ ಆರಂಭ ಮಾಡಿಕೊಂಡು ಚಿಂತನೆ ಮಾಡಬೇಕು. ಯಾವ ಭಗವಂತನ ಪಾದದ ಬೆರಳಿನ ಕೊನೆ ತಾಕಿದ್ದಕ್ಕಾಗಿ ಬ್ರಹ್ಮಾಂಡ ಕಟಾಹವೇ ಸೀಳಿ ಒಳಗಿನಿಂದ ನೀರು ಹರಿದು ಬಂತು. ಆ ನೀರಿಗೆ ಭಗವಂತನ ಪಾದಸ್ಪರ್ಶವಾಗಿದ್ದಕ್ಕಾಗಿ ಅದಕ್ಕೆ ವಿಷ್ಣುಪದಿ ಎಂಬುದಾಗಿ ಹೆಸರು ಬಂತು. ಅಂತಹ ಧ್ವಜವಜ್ರಾಂಕುಶ ಚಿಹ್ನಿತವಾದಂತಹ ಭಗವಂತನ ಪಾದ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅವನ ನಾಭಿ, ಅದೇ ರೀತಿಯಾಗಿ ವಕ್ಷಸ್ಥಲ, ಅದೇ ರೀತಿಯಾಗಿ ಭಗವಂತನ ಚತುರ್ಭುಜಗಳು, ಶಂಖ ಚಕ್ರ ಗದ ಪದ್ಮಗಳನ್ನು ಧಾರಣೆ ಮಾಡಿದಂತಹ ಭಗವಂತನ ಹಸ್ತಗಳು, ಭಗವಂತನ ಮಂದಸ್ಮಿತವಾದ ಮುಖ, ಹಾಸಂಹರೇರವನತಾಕಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣಮತ್ಯುದಾರಂ. ಭಗವಂತನ ಮಂದಹಾಸ, ಆ ಮಂದಹಾಸವನ್ನ ಚಿಂತನೆ ಮಾಡಿದರೆ ನಮ್ಮ ಸಂಸಾರದ ಸಮುದ್ರವೇ ಒಣಗಿ ಹೋಗುತ್ತೆ. ಅಂತಹ ಶ್ರೇಷ್ಠವಾದಂತಹ ಭಗವಂತನ ಮಂದಹಾಸ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅಂತಹ ಭಗವಂತನನ್ನ ನಾವೆಲ್ಲರೂ ಕೂಡ ಅನ್ವಯ ವ್ಯತಿರೇಕಾಚ್ಚ ಸಾಕ್ಷ್ಯಾತ್ಮ ವ್ಯಭಿಚಾರಿಣಃ ವ್ಯತಥ್ಯಂ ವ್ಯಭಿಚಾರಂಚ ನಿದ್ರಾಂತೆ ಸ್ಯಾಂ ಅನುಚಿಂತೆಯೇ. ಪ್ರತಿನಿತ್ಯದಲ್ಲಿ ನಾವು ಈ ಭಗವಂತನ ಧ್ಯಾನವನ್ನು, ಭಗವತ್ ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮತ್ತೆ ಆ
ಭಗವದ್ಭಕ್ತರ ಲಕ್ಷಣವನ್ನು ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಭಕ್ತಿಯೋಗೋ ಬಹುವಿಧ ಮಾರ್ಗೈರ್ಭಾವಿನಿ ಭಾವ್ಯತೆ ಸ್ವಭಾವ ಗುಣ ಮಾರ್ಗೇಣ ಪುಂಸಾಂ ಭಾವೋ ವಿಭದ್ಯತೆ. ನೋಡಮ್ಮ, ಭಕ್ತಿಯನ್ನ ಪಡೆಯುವ ಮಾರ್ಗಗಳು ತುಂಬ ಮಾರ್ಗಗಳಿದೆ. ನಮ್ಮ ಸ್ವಭಾವಕ್ಕೆ ಪೂರ್ವ ಕರ್ಮಕ್ಕನುಗುಣವಾಗಿ ಮನುಷ್ಯ ದೇವರಲ್ಲಿ ಭಕ್ತಿಯನ್ನ ಮಾಡ್ತಾನೆ. ಯಾವುದದು? ಮೊದಲು ಕೆಳಗಿನಿಂದ ಹೋಗ್ತಾರೆ. ತಾಮಸ ಭಕ್ತಿ, ರಾಜಸ ಭಕ್ತಿ, ಸಾತ್ವಿಕ ಭಕ್ತಿ. ತಾಮಸ ಭಕ್ತಿ ಅಂದ್ರೆ ಯಾವುದು? ಅದಕ್ಕೆ ಹೇಳ್ತಾರೆ, ಅಭಿಸಂಧಾಯೋ ಹಿಂಸಾಂ ದಂಭಂ ಮಾತ್ಸರ್ಯಮೇವ ಚ ಸಂಭ್ರಂಭಿ ಭಿನ್ನ ದೃಗ್ಭಾವಂ ಮೈ ಕುರ್ಯಾತ್ ಸ ತಾಮಸಃ. ತಾಮಸ ಭಕ್ತ ಅಂದರೆ ಯಾರು ಅಂದ್ರೆ ಎಲ್ಲ ಕಡೆಯಲ್ಲಿ ಹಿಂಸೆಯನ್ನ ಮಾಡ್ತಾ, ಎಲ್ಲರನ್ನೂ ಕೂಡ ದುಃಖ ಪಡಿಸ್ತಾ, ಕೇವಲ ನನ್ನನ್ನ ಪೂಜೆ ಯಾರು ಮಾಡ್ತಾರೆ ಅಂಥವರು ತಾಮಸ ಭಕ್ತರು. ವಿಷಯಾನಭಿಸಂಧಾಯ ಏಷ ಐಶ್ವರ್ಯಮೇವ ಚ ಅರ್ಚಾದೌ ಅರ್ಚಯೇದ್ಯೋ ಮಾಂ ಪೃಥಕ್ ಭಾವಸ್ಸ ರಾಜಸಃ. ಯಾರು ಪ್ರತಿಮೆಯಲ್ಲಿ ಮಾತ್ರ ನಾನಿದ್ದೇನೆ ಅಂತ ತಿಳಿದು ಪ್ರತಿಮೆಯಲ್ಲಿ ಮಾತ್ರ ನನ್ನ ಪೂಜೆಯನ್ನ ಮಾಡ್ತಾ ಅನೇಕ ಕಾಮನೆಗಳನ್ನ ಯಾರು ಪಡ್ತಾರೆ ಅಂಥವರು ರಾಜಸ ಭಕ್ತರು ಎಂಬುದಾಗಿ ಕರೀಬೇಕು. ಯಾರು ಎಲ್ಲ ವಿಷಯ ಪದಾರ್ಥಗಳನ್ನು ತ್ಯಾಗ ಮಾಡಿ ಪರಸ್ಮಿನ್ವಾ ತದರ್ಪಣಂ, ಪೂಜೆ ಪ್ರಾರಂಭಿಸಿದಾಗ ಮಧ್ಯದಲ್ಲಿ ಕೊನೆಯಲ್ಲಿ ಕ್ಷಣ ಕ್ಷಣದಲ್ಲಿ ಭಗವಂತನ ಆರಾಧನೆಯನ್ನ ಮಾಡ್ತಾ ಯಾರು ದೇವರ ಪೂಜೆಯನ್ನ ಮಾಡ್ತಾರೆ ಅಂತಹ ಭಕ್ತರನ್ನ ಸಾತ್ವಿಕ ಭಕ್ತರು ಎಂಬುದಾಗಿ ತಿಳಿದುಕೊಳ್ಳಬೇಕು. ಯಾರು ಬರೀ ದೇವರ ಪೂಜಾ ಮಾಡೋರು ಸಾತ್ವಿಕ ಭಕ್ತರಲ್ರಿ. ದೇವರ ಕಥೆಯನ್ನ ಕೇಳಲಿಕ್ಕೆ ಪ್ರಾರಂಭ ಆದ ಕೂಡಲೇ ನಮ್ಮ ಮನಸ್ಸು ಅದರ ಜೊತೆಗೆ ತಕ್ಷಣ ಸಿಂಕ್ ಆಗ್ಬೇಕಂತ ಭಾಗವತ ಬಹಳ ಸುಂದರವಾಗಿ ಹೇಳುತ್ತೆ. ಎಷ್ಟೋ ನಮ್ಮನ್ನ ಪ್ರವಚನಾಭಿಮುಖರನ್ನಾಗಿ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಡಬೇಕಾಗತ್ತೆ ಪ್ರವಚನಕಾರರು. ಅಲ್ಲಿ ಇಲ್ಲಿ ನೋಡ್ತಿರ್ತೀವಿ, ಮೊಬೈಲ್ ನೋಡ್ತಿರ್ತೀವಿ, ನಮಗೆ ಇಂಟ್ರೆಸ್ಟ್ ಬರೋದ್ರಾಗ ಮಂಗಳ ಟೈಮ್ ಬಂದ್ಬಿಟ್ಟಿರ್ತದೆ. ಹಾಗಲ್ಲ, ಹರಿಕಥಾ ಶ್ರವಣ ಮಾಡ್ಲಿಕ್ಕೆ ಪ್ರಾರಂಭ ಆಯ್ತು ಅಂದ್ರೆ ಆ ಕಥೆ ಕಿವಿಗೆ ಹೋದರೆ ಸಾಕು, ನಮ್ಮ ಮನಸ್ಸು ತಕ್ಷಣ ಕಚ್ಕೊಂಡ್ಬಿಡ್ಬೇಕು ಅದರ ಜೊತೆಗೆ. ಅವರನ್ನ ಸಜ್ಜನರು, ಸಾತ್ವಿಕ ಭಕ್ತರು ಅಂತ ಕರೀತಾರೆ. ಮದ್ಗುಣ ಶ್ರುತ ಮಾತ್ರೇಣ ಮೈ ಸರ್ವ ಗುಣಾಶ್ರಯೇ ಮನೋಗತಿ ರವಿಚ್ಛಿನ್ನ ಯಥಾ ಗಂಗಾಂಬಸೋಂಬುಧೌ. ಹೇಗೆ ಗಂಗೆ ಹರಿದುಕೊಂಡು ಬರುತ್ತೆ, ಹರಿದುಕೊಂಡು ಬರೋವರೆಗೆ ಗಂಗೆ ಅಂತ ಗೊತ್ತಾಗ್ತಿರುತ್ತೆ. ಸಮುದ್ರಕ್ಕೆ ಹೋಗಿ ಸೇರಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಬೇಕು. ನಾವು ಸಿಹಿ ನೀರಿಗೆ ಉಪ್ಪು ಹಾಕ್ತೇವೆ, ಉಪ್ಪು ಹಾಕಿದ ಕೂಡಲೇ ಕುಡಿದ್ರೆ ಇನ್ನೂ ಉಪ್ಪಾಗಿರೋದಿಲ್ಲ, ಅದು ಸ್ವಲ್ಪ ಹೊತ್ತು ಬೇಕು, ಕಲಿಸ್ಬೇಕು. ಆದರೆ ಗಂಗಾ ನೀರು ಬಂದು ಸಮುದ್ರಕ್ಕೆ ಸೇರಿಕೊಂಡ ಮೇಲೆ ಒಂದು ಅರ್ಧ ಗಂಟೆ ಬೇಕು ಈ ನೀರೆಲ್ಲ ಉಪ್ಪಾಗಲಿಕ್ಕೆ ಅಂತ ಆಗತ್ತಾ? ಸೇರಿದ 2ನೇ ಕ್ಷಣಕ್ಕೆ ನೀರು ಉಪ್ಪಾಗಿ ಹೋಗ್ಬಿಡತ್ತೆ. ಹಾಗೆ ಗಂಗಾಂಬಸೋ ಅಂಬುದವು, ಗಂಗೆ ಸಮುದ್ರದಲ್ಲಿ ಹೇಗೆ ತಕ್ಷಣ ಸೇರಿಕೊಂಡು ಕೂಡಲೇ ಸಮುದ್ರದ ಗುಣಗಳು ಗಂಗೆಗೆ ಬರುತ್ತೋ ಹಾಗೆ ಮದ್ಗುಣ ಶ್ರುತ ಮಾತ್ರೇಣ ಭಗವತ್ ಕಥೆಯನ್ನ ಕೇಳಿದ ಕೂಡಲೇ ಮನೋಗತಿ ಅವಿಚ್ಛಿನ್ನ, ಆ ಮನಸ್ಸು ದೇವರಲ್ಲಿ ಅವಿಚ್ಛಿನ್ನವಾಗಿ ಯಾರ ಮನಸ್ಸು ಕುಳಿತುಕೊಳ್ಳತ್ತೆ ಅಂಥವರು ಸಜ್ಜನರು ಎಂಬುದಾಗಿ ತಿಳಿದುಕೊಳ್ಳಿ. ಲಕ್ಷಣಂ ಭಕ್ತಿಯೋಗಸ್ಯ ನಿರ್ಗುಣಸ್ಯ ಉದಾಹೃತಂ ಅಹೀತುಕ್ಯವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೇ ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾಯುಜ್ಯೈಕತ್ವಮಪ್ಯುತ ವಿನಾತ್ ತನ್ನ ಗೃಹ್ಣೀಯಮಾನಂ ನ ಗೃಹಂತಿ ವಿನಾ ಮತ್ಸೇವನಂ ಜನಾ. ದೇವರೇ ಪ್ರತ್ಯಕ್ಷನಾಗಿ ಬಂದು ನಿಮಗೆ ಮೋಕ್ಷ ಕೊಡ್ತೇನೆ ಬನ್ನಿ ಅಂತ ಕರೆದರೂ ಕೂಡ ನಿನ್ನ ಪ್ರೀತಿಯೇ ಬೇಕು ಹೊರತಾಗಿ ಮೋಕ್ಷ ಬೇಡ ಅಂತ ಯಾರು ಹೇಳ್ತಾರೆ ಅವರು ನಿಜವಾದಂತಹ ನನ್ನ ಭಕ್ತರು ಎಂಬುದಾಗಿ ಬಹಳ ಸುಂದರವಾದ ಉಪದೇಶಗಳನ್ನು ಮಾಡ್ತಾನೆ. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತ ಸದಾ ತಮವಜ್ಞಾಯ ಮಾಂ ಮರ್ತ್ಯ ಕುರುತೆ ಅರ್ಚಾ ವಿಡಂಬನಂ. ಯಾರು ಸರ್ವತ್ರ ವ್ಯಾಪ್ತನಾದ ನನ್ನನ್ನ ಚಿಂತನೆ ಮಾಡದೆ ಬರೀ ಕೇವಲ ಒಂದು ಮೂರ್ತಿಯಲ್ಲಿ ಮಾಡಿ ನಾಟಕದಿಂದ ಪೂಜೆಯನ್ನ ಮಾಡ್ತಾರೆ ಅವರು ಮಾಡುವುದು ನಾಟಕವೇ ಹೊರತಾಗಿ ಅದು ಪೂಜೆಯೇ ಅಲ್ಲ ಎಂಬುದಾಗಿ ಯೋಮಾಂ ಸರ್ವೇಷು ಭೂತೇಷು ಸಂತಂ ಆತ್ಮಾನಮೀಶ್ವರಂ ಹಿತ್ವಾ ಅರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನ್ನೇವ ಜುಹೋತಿ ಸಹ. ನೋಡಿ, ಯಾರು ಸರ್ವತ್ರ ವ್ಯಾಪ್ತನಾದ ನನ್ನನ್ನ ಪೂಜೆ ಮಾಡದೆ ಕೇವಲ ಪ್ರತಿಮೆಯಲ್ಲಿ ಪೂಜೆಯನ್ನ ಮಾಡಿದರೆ ಅದು ನೀವು ಕೇವಲ ಭಸ್ಮದಲ್ಲಿ ಆಹುತಿಯನ್ನ ಕೊಟ್ಟಂತೆ. ಅಗ್ನಿಯಲ್ಲಿ ಆಹುತಿ ಕೊಟ್ಟರೆ ಸಾರ್ಥಕವೇ ಹೊರತಾಗಿ ಬರೀ ನೀರಿನಲ್ಲಿ ಭಸ್ಮದಲ್ಲಿ ಆಹುತಿ ಕೊಟ್ಟರೆ ಏನು ಉಪಯೋಗ? ಹಾಗೆ ಭಗವಂತನನ್ನ ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನ ಆರಾಧನೆಯನ್ನ ಮಾಡಬೇಕು. ಯಾರು ಉತ್ತಮರಪ್ಪ ಅಂತ ಒಂದು ಶ್ರೇಷ್ಠವಾದ ಲಕ್ಷಣವನ್ನ ತಿಳಿಸಿಕೊಡ್ತಾರೆ. ಜೀವಾಶ್ರೇಷ್ಠ ಹ್ಯ ಜೀವಾನಾಂ ತತಃ ಪ್ರಾಣಭೃತಾಂ ಶುಭೆ
ತತಃ ಸಚಿತ್ತಾ ಪ್ರವರಾ ತತಶ್ಚ ಇಂದ್ರಿಯ ವೃತ್ತಯ. ಯಾರಪ್ಪ? ಜಡ ಪದಾರ್ಥಗಳಿಗಿಂತ ಜೀವರು ಶ್ರೇಷ್ಠ. ಯಾಕೆ ಶ್ರೇಷ್ಠ? ಜಡ ಪದಾರ್ಥಗಳಿಗೆ ಭಗವಂತನ ಆರಾಧನೆ ಮಾಡುವ ಸೌಭಾಗ್ಯ ಇಲ್ಲ. ದೇವರ ಬಗ್ಗೆ ತಿಳಿದುಕೊಳ್ಳುವ ಸೌಭಾಗ್ಯ ಇರೋದು ಜೀವರಾಶಿಗಳಿಗೆ ಮಾತ್ರ. ಆದ್ದರಿಂದ ಜಡ ಪದಾರ್ಥಗಳಿಗಿಂತಲೂ ಜೀವರು ಶ್ರೇಷ್ಠ. ಆ ಜೀವರಲ್ಲಿಯೂ ಕೂಡ ಯಾರಿಗೆ ಒಳ್ಳೆ ಇಂದ್ರಿಯ ಪಾಠವಿದೆ ಅಂತಹ ವ್ಯಕ್ತಿಗಳು ಶ್ರೇಷ್ಠ. ಅದರಲ್ಲಿಯೂ ಕೂಡ ಸ್ಪರ್ಶಜ್ಞಾನ ಇರುವ ಜೀವರು ಶ್ರೇಷ್ಠ. ಸ್ಪರ್ಶಜ್ಞಾನ ಇರುವವರಿಗಿಂತಲೂ ರಸವೇದಿನಃ, ರಸಜ್ಞಾನ ಇದ್ದವರಿಗಿಂತಲೂ ಗಂಧವೇದಿನಃ, ಗಂಧಜ್ಞಾನ ಇದ್ದವರಿಗಿಂತಲೂ ಶಬ್ದಜ್ಞಾನ ಇದ್ದವರು, ಶಬ್ದಜ್ಞಾನಕ್ಕಿಂತಲೂ ರೂಪಜ್ಞಾನ ಇದ್ದವರು ಶ್ರೇಷ್ಠ. ರೂಪರಸ ಗಂಧ ಸ್ಪರ್ಶಗಳು ಅದರಲ್ಲಿ ಒಬ್ಬೊಬ್ಬರಿಗಿಂತಲೂ ಒಬ್ಬರು ಶ್ರೇಷ್ಠ. ಅದರಿಗಿಂತಲೂ ಕೂಡ ಮನುಷ್ಯರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬಂತಹ 4. ಅದರಲ್ಲಿ ಬ್ರಾಹ್ಮಣ ಶ್ರೇಷ್ಠ. ಬ್ರಾಹ್ಮಣನಲ್ಲಿಯೂ ಕೂಡ ನೋಡಿ ಹೇಳ್ತಾರೆ, ನಮಗೆ ಇಷ್ಟ ಬಂದ ಕೂಡಲೇ ಸಾಕು, ಎಲ್ಲರಿಗಿಂತಲೂ ಬ್ರಾಹ್ಮಣರು ಶ್ರೇಷ್ಠ ಅಂತ ಹೇಳಿದ್ದಾರೆ, ಆದ್ದರಿಂದ ನಾವೇನ್ ಮಾಡಿದ್ರು ನಡೆಯುತ್ತೆ ಅಂತ ಅರ್ಥವಾ? ಹಾಗಲ್ಲ. ಬ್ರಾಹ್ಮಣನಲ್ಲಿಯೂ ಕೂಡ ಯಾರು ಶ್ರೇಷ್ಠ? ಯಾರು ವೇದಾಧ್ಯಯನವನ್ನ ಮಾಡುತ್ತಾನೆ ಅವನು ಶ್ರೇಷ್ಠ. ಬ್ರಾಹ್ಮಣೇಶ್ವಪಿ ವೇದಜ್ಞ. ಯಾರು ಚೆನ್ನಾಗಿ ವೇದವನ್ನ ತಿಳಿದುಕೊಂಡಿದ್ದಾರೆ. ಯಾಕೆಂದ್ರೆ ಈ ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡೋದು ಯಾಕೆ ಅಂದ್ರೆ ವೇದಗಳ ಅರ್ಥವನ್ನ ನಿರ್ಣಯ ಮಾಡೋದಕ್ಕೆ. ಹಾಗಾದ್ರೆ ನಾವು ವೇದವನ್ನೇ ಅಧ್ಯಯನ ಮಾಡದೆ ಕೇವಲ ಬ್ರಾಹ್ಮಣರು ಅಂತ ಹೇಳಿಕೊಂಡ್ರೆ ಏನು ಉಪಯೋಗ ಇಲ್ಲ. ಆದ್ದರಿಂದ ವೇದಾಧ್ಯಯನವನ್ನ ಮಾಡಿದವನು ಶ್ರೇಷ್ಠ. ವೇದಾಧ್ಯಯನವನ್ನ ಮಾಡಿದವನಿಗಿಂತಲೂ ವೇದದ ಅರ್ಥಜ್ಞಾನವನ್ನ ಯಾರು ಮಾಡಿಕೊಳ್ಳುತ್ತಾನೆ ಅವನು ಶ್ರೇಷ್ಠ. ಅರ್ಥಜ್ಞಾನ ಮಾಡಿಕೊಳ್ಳುವನಿಗಿಂತಲೂ ಸಂಶಯಚ್ಛೇತ್ತ. ಯಾರು ಶಿಷ್ಯರಿಗೆ ಬಂದ ಸಂಶಯವನ್ನ ಪರಿಹಾರ ಮಾಡುವಷ್ಟು ಸ್ಪಷ್ಟವಾದ ಜ್ಞಾನವನ್ನ ಪಡೆದುಕೊಂಡಿರ್ತಾರೆ ಅವರಿನ್ನೂ ಕೂಡ ಶ್ರೇಷ್ಠ. ಅವರಿಗಿಂತಲೂ ಕೂಡ ಸ್ವಧರ್ಮಕೃತ, ವರ್ಣಾಶ್ರಮೋಚಿತ ಧರ್ಮವನ್ನ ಯಾರು ಚೆನ್ನಾಗಿ ಪರಿಪಾಲನೆ ಮಾಡ್ತಿರ್ತಾರೆ, ಅದರ ಅರ್ಥ ವೇದಾಧ್ಯಯನ ಬಿಟ್ಟು ಮಾಡಬೇಕು ಅಂತ ಅರ್ಥ ಅಲ್ಲ. ಹಿಂದಂದನ್ನೆಲ್ಲ ಸೇರಿಸಿಕೊಂಡು ಜೊತೆಗೆ ಸ್ವಧರ್ಮಾಚರಣೆಯನ್ನ ಯಾರು ಮಾಡ್ತಿರ್ತಾರೆ ಅವರು ಶ್ರೇಷ್ಠ. ಆ ಧರ್ಮಾಚರಣೆಯನ್ನ ಮಾಡುವವರಿಗಿಂತಲೂ ಕೂಡ ಧರ್ಮಾಚರಣೆಯನ್ನ ಮಾಡ್ತಾ ವಿರಕ್ತರಾಗಿ ಮುಕ್ತ ಸಂಗಸ್ತತೋ ಭೂಯಾನ್. ಯಾರು ಸರ್ವಸಂಗ ಪರಿತ್ಯಾಗವನ್ನ ಮಾಡಿರ್ತಾರೆ, ನನಗಾಗಿ ತಸ್ಮಾನ್ ಮಯ್ಯರ್ಪಿತಾಶೇಷ ಕ್ರಿಯಾರ್ಥಾತ್ಮ ರತಿರ್ನರಃ ಮಯ್ಯರ್ಪಿತಾತ್ಮನ ಪುಂಸೋ ಮೈ ಸನ್ಯಸ್ತ ಕರ್ಮನಃ. ನನಗಾಗಿ ಎಲ್ಲವನ್ನ ಬಿಟ್ಟು ಮಾಡಿದ ಎಲ್ಲಾ ಕರ್ಮಗಳನ್ನ ನನಗೇ ಯಾರು ಸಮರ್ಪಣೆಯನ್ನ ಮಾಡುತ್ತಾರೆ ಅವರೇ ಅತ್ಯಂತ ಶ್ರೇಷ್ಠರಾದವರು ಎಂಬುದಾಗಿ ಭಗವದ್ಭಕ್ತರ ಲಕ್ಷಣವನ್ನೆಲ್ಲ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಆ ಜೀವರಾಶಿ ಮನುಷ್ಯನಿಗೆ ವೈರಾಗ್ಯ ಬರುವುದಕ್ಕಾಗಿ ಜನನ ಮರಣಗಳ ಸಂಸಾರದ ಎಲ್ಲ ದುಃಖಗಳನ್ನು ಕೂಡ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಕಾಲ್ಯಮಾನೋಪಿ ಬಲಿನಾ ವಾಯೋರಿವ ಘನಾವಲಿ ಯಂ ಯಮರ್ಥಮುಪಾದತ್ತೆ ದುಃಖೇನ ಸುಖಹೇತವೇ ತಂ ತಂ ಧುನೋತಿ ಭಗವಾನ್ ಪುಮಾನ್ ಶೋಚತಿ ಯತ್ಕೃತೆ. ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಜಂತುರ್ವೈಭವ ಏತಸ್ಮಿನ್ ಯಾಮ್ಯಾಂ ಯೋನಿ ಮುಪೌರಜೆ ತಸ್ಯಾಂ ತಸ್ಯಾಂ ಚ ಲಭತೆ ನಿರ್ವೃತಿಂ ನ ವಿರಜ್ಯತೆ. ಅನೇಕ ಯೋನಿಗಳನ್ನು ಪಡೆಯುತ್ತಾನೆ. ಮೊನ್ನೆ ಸ್ವಾಮಿಗಳು ಒಂದು ಕಥೆಯನ್ನು ಹೇಳಿದರು ಪ್ರವಚನದಲ್ಲಿ. ಒಬ್ಬ ವ್ಯಕ್ತಿಗೆ ಗೊತ್ತಾಗಿತ್ತಂತೆ, ನಾನು ಮುಂದಿನ ಜನ್ಮದಲ್ಲಿ ಹಂದಿ ಆಗ್ತೇನೆ ಅಂತ ಗೊತ್ತಾಗಿತ್ತಂತೆ. ಅದಕ್ಕೆ ತನ್ನ ಮಗನಿಗೆ ಹೇಳಿದಂತೆ, ನಾನು ಮುಂದಿನ ಜನ್ಮದಲ್ಲಿ ಹಂದಿ ಆಗ್ತೇನೆ, ಆ ಯೋನಿ ಬಹಳ ದುಃಖ, ಅದಕ್ಕೆ ನಾನು ಹುಟ್ಟಿದ ಕೂಡಲೇ ಮನೆಯ ಮುಂದೆ ಬರ್ತೀನಿ, ನನ್ನ ತಲೆ ಹಣೆಯ ಮೇಲೆ ಒಂದು ಬಿಳಿ ರೇಖೆ ಇರುತ್ತೆ, ಅದೇ ನಾನು ಅಂತ ತಿಳಿದುಕೋ, ಕಲ್ಲನ್ನ ಎತ್ತಿ ನನ್ನ ಮೇಲೆ ಹಾಕಿಬಿಡು, ಸತ್ತು ಹೋಗ್ತೇನೆ, ಆ ಹಂದಿಯ ಯೋನಿ ಹೋಗ್ಬಿಡ್ಲಿ ಬೇಗ ಅಂತ. ಸರಿ, ಹಂದಿಯಾಗಿ ಹುಟ್ಟಿ ಮನೆಯ ಮುಂದೆ ಬಂದಂತೆ. ಅವನು ಒಗಿಬೇಕು ಅಂತ ಕಲ್ಲೆತ್ತಿದ್ದಂತೆ. ಆ ಹಂದಿ ಹೇಳ್ತಂತೆ, ಯಾಕೆ ಒಗಿತೀಯೋ, ಇಷ್ಟು ಜನ ಮಕ್ಕಳು, ಸಂಸಾರ, ಸುಖವಾಗಿದ್ದೀನಿ, ಈ ಶರೀರ ಹೀಗೆ ಇಲ್ಲ, ನನಗೆ ಬೇಡ, ಸಾಯಿಸಬೇಡ ಅಂತ ಹೇಳಿದ್ನಂತೆ. ಅಂದ್ರೆ ಯಾವ ಯಾವ ಯೋನಿಗೆ ಹೋಗ್ತಾನೆ, ದೇವರ ವಿಚಿತ್ರವಾದ ಆ ಭಗವಂತನ ಮಾಯೆ, ಆ ಮಾಯೆಯಿಂದ ಆ ಯೋನಿಯನ್ನೇ ಪ್ರೀತಿ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತಾನೆ. ನ ವಿರಜ್ಯತೆ, ಆದರೂ ಕೂಡ ಇವನಿಗೆ ವೈರಾಗ್ಯವೇ ಬರುವುದಿಲ್ಲ. ಇದು ಭಗವಂತನ ಅದ್ಭುತವಾದ ಮಾಯೆ. ನಾರಕ್ಯಾಂ ನಿರ್ವೃತೌ ಸತ್ಯಾಂ ದೇವಮಾಯ ವಿಮೋಹಿತ. ಎಷ್ಟರ ಮಟ್ಟಿಗೆ ಪ್ರೀತಿ ಇರುತ್ತೆ ಅಂದ್ರೆ, ಈ ದೇಹವನ್ನ ಪಡೆದುಕೊಂಡಿರ್ತೇವೆ, ದೇಹವನ್ನ ಪಡೆದುಕೊಂಡು ಅನೇಕ ಪಾಪಗಳನ್ನ ಮಾಡಿರ್ತೇವೆ. ಈ ಪಾಪಕ್ಕನುಗುಣವಾಗಿ ನರಕಕ್ಕೆ ಹಾಕಿರ್ತಾರೆ. ನರಕದಲ್ಲಿ ಒಗೆಯುವಾಗ ಬೇಡ್ರೋ, ನನ್ನ ಕೈ ಕತ್ತರಿಸ್ಬೇಡ್ರಿ, ಕೈ ಕಟ್ಟಾದ್ರೆ ಏನ್ ಮಾಡೋದು ಅಂತ. ನರಕಸ್ಥೋಪಿ ದೇಹಂ ವೈ ನ ಪುಮಾನ್ ತ್ಯಕ್ತುಮಿಚ್ಛತಿ
ನಾರಕ್ಯಾಂ ನಿರ್ವೃತೌ ಸತ್ಯಾಂ ದೇವಮಾಯಾ ವಿಮೋಹಿತ. ಭಗವಂತನ ಎಷ್ಟು ವಿಚಿತ್ರವಾದ ಮಾಯೆ ಇದು ಅಂದ್ರೆ, ನರಕಕ್ಕೆ ಹೋದರೂ ಇದೇ ಶರೀರದಿಂದಲೇ ಇಷ್ಟು ಪಾಪ ಮಾಡಿದೆ, ಹೋದ್ರೆ ಹೋಗ್ಲಿ ಮಾರಾಯ ಈ ಶರೀರ ಅಂತ ಅನ್ನೋದಿಲ್ಲ, ನರಕದಲ್ಲಿಯೂ ಈ ಶರೀರದ ಮೇಲೆ ಪ್ರೀತಿಯನ್ನ ಮಾಡ್ತಾನೆ. ಅಷ್ಟು ವಿಚಿತ್ರವಾದ ಪಾಪಕರ್ಮಕ್ಕನುಗುಣವಾಗಿ ಆತ್ಮಜಾಯ ಸುತಾಗಾರ ಪಶು ದ್ರವಿಣ ಬಂಧುಷು ನಿರೂಢ ಮೂಲ ಹೃದಯ ಆತ್ಮಾನಂ ಬಹುಮನ್ಯತೆ. ಎಷ್ಟು ವಿಚಿತ್ರ ನಚಿಕೇತನ ಮಾತುಗಳನ್ನ ಕೇಳ್ತೀವಲ್ಲ, ಬಹುನಾಮೇಮಿ ಪ್ರಥಮ ಬಹುನಾಮೇಮಿ ಮಧ್ಯಮ ಅಂತ. ಹಾಗೆ ಅನೇಕ ಜನರು ನನ್ನ ಮುಂದೆ ಸತ್ತು ಹೋಗಿದ್ದನ್ನ ನೋಡ್ತೇವೆ, ದುಃಖ ಪಟ್ಟಿದ್ದನ್ನು ನೋಡ್ತೇವೆ, ಅವ್ರ ಮನೆಗೆ ಹೋಗಿ ಅವ್ರ ಮಕ್ಕಳಿಗೆ ಸಮಾಧಾನ ಹೇಳಿ ಬರ್ತೀವಿ, ಆದ್ರೆ ನಮಗೂ ಒಂದ್ ದಿವಸ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅನಿಸೋದೇ ಇಲ್ಲ. ಎಲ್ಲರ ಜೊತೆಗೆ ನಿರೂಢ ಮೂಲ ಹೃದಯ, ಹೆಂಡತಿ ಮಕ್ಕಳ ಜೊತೆಗೆ ಗಟ್ಟಿಯಾಗಿ ಮನೆಯಲ್ಲಿ ಕುಳಿತುಕೊಂಡು ಬಿಡ್ತಾನೆ, ವೈರಾಗ್ಯವೇ ಬರೋದಿಲ್ಲ. ಸಂದಹ್ಯಮಾನ ಸರ್ವಾಂಗ ಯೇಷಾಂ ಉದ್ವಹನಾಧಿನ ಕರೋತ್ಯವಿರತಂ ಮೂಢ ದುರಿತಾನಿ ದುರಾಶಯ. ಅನೇಕ ಪಾಪಗಳನ್ನು ಮಾಡ್ತಾ ಆ ಪಾಪದಿಂದ ನನಗಿಂಥ ದುಃಖಗಳು ಬರಬಹುದು ಎನ್ನುವುದನ್ನ ಮರೆತು ಬಿಡ್ತಾನೆ. ಗೃಹೇಶು ಕೂಟಧರ್ಮೇಶು ದುಃಖತಂತ್ರೇಶ್ವತಂದ್ರಿತಃ ಕುರ್ವನ್ ದುಃಖ ಪ್ರತೀಕಾರಂ ಸುಖವನ್ ಮನ್ಯತೆ ಗೃಹಿ. ಏನು ಮಾಡ್ತಿರ್ತಾನೆ? ಅನೇಕ ಕೆಲಸಗಳನ್ನ ಮಾಡ್ತಿರ್ತಾನೆ. ಏನ್ ಅನ್ಕೊಂಡಿರ್ತಾನೆ? ನಾನು ಮಾಡ್ತಾ ಇರುವ ಕೆಲಸ ಸುಖಕ್ಕಾಗಿ ಅಂತ ತಿಳಿದುಕೊಂಡಿರ್ತಾನೆ, ಆದರೆ ಅದು ಇನ್ನೊಂದು ದುಃಖಕ್ಕೆ ಕಾರಣ ಆಗಿರುತ್ತೆ ಅನ್ನೋದನ್ನ ಮರೆತು ಬಿಟ್ಟಿರ್ತಾನೆ. ಆದ್ದರಿಂದ ಯಾವುದು ನನಗೆ ಈಗೊಂದು ದುಃಖ ಆಗ್ತಾ ಇದೆ, ಈ ದುಃಖಕ್ಕೇನು ಉಪಶಮನ ಮಾಡಿಕೊಳ್ಳಬೇಕು ಅಂತ ತಾತ್ಕಾಲಿಕವಾಗಿ ವಿಚಾರ ಮಾಡ್ತಾನೆ, ಆದರೆ ಆ ದುಃಖ ಮುಂದೆ ಇನ್ನೊಂದು ದುಃಖಕ್ಕೆ ಕಾರಣವಾಗಿರುತ್ತೆ ಎನ್ನುವುದನ್ನ ಮರೆತು ಬಿಡ್ತಾನೆ. ನಾವು ಮರೆಯೋದಲ್ಲ, ದೇವರು ಹಾಗೆ ಮಾಯೆಯನ್ನ ನಮ್ಮ ಮೇಲೆ ಸೃಷ್ಟಿ ಮಾಡುತ್ತಾನೆ. ಅರ್ಥೈರಾಪಾದಿತೈರ್ ಗುರ್ವ್ಯಾಂ ಸಿಂಹ ಹಿಂಸಯೇತಸ್ತತಶ್ಚ ತಾನ್ ಪುಷ್ಣಾತಿ ಯೇಷಾಂ ಪೋಷೇಣ ಶೇಷಭುಕ್ ಯಾತ್ಯಧ ಸ್ವಯಂ. ಅನೇಕ ಹಣ ಗಳಿಸಬೇಕು ಅನ್ನುವ ಮನಸ್ಸು ಬಂದ್ಬಿಟ್ಟಿರ್ತದೆ ಕೆಲವರಿಗೆ. ಏನಾದರಾಗಲಿ, ನಾನು ಹಣ ಗಳಿಸುವ ಉಪಾಯದಿಂದ ಎಷ್ಟು ಜನರಿಗೆ ದುಃಖ ಆದರೂ ಪರವಾಗಿಲ್ಲ, ನನಗೆ ಹಣ ಬೇಕು, ಹಣದಿಂದ ನನಗೆ ಸುಖ ಅಂತ ತಿಳಿದುಕೊಂಡಿರ್ತಾನೆ. ಆದ್ದರಿಂದ ಹೀಗೆ ಇವನು ಅಂಧನ್ ತಮಸ್ಸನ್ನ ಪಡೆಯುವ ಪ್ರಸಂಗ ಬರುತ್ತೆ. ವಾರ್ತಾಯಾಂ ಲುಪ್ಯಮಾನಾಯಾಂ ಆರಬ್ಧಾಯಾಂ ಪುನಃ ಪುನಃ ಲೋಭಾವಿಭೂಯ ಭೂತಃ ನಿಸ್ಸತ್ವಃ ಪುರಾರ್ಥೆ ಕುರುತೆ ಸ್ಪೃಹಾಂ. ಹೀಗೆ ತಾನೇ ಅನೇಕ ವಿಧವಾದ ಲೋಭಗಳನ್ನು ಮಾಡ್ತಾ ಸಂಸಾರದಲ್ಲಿ ಇರುವಾಗ ವಯಸ್ಸಾಗತ್ತೆ. ಆಸ್ತೆ ಅವಮತ್ಯ ಅಪತ್ಯಾದ್ದೇರ್ ಗ್ರಹಪಾಲ ಇವಾಹರನ್ ಆಮಯೇನ ಅಪ್ರದೀಪ್ತಾಗ್ನಿ ಅಲ್ಪಾಹಾರೋ ಅಲ್ಪಚೇಷ್ಟಿತಃ. ವಯಸ್ಸಾಗತ್ತೆ, ಇಷ್ಟು ವರ್ಷ ಕತ್ತಿ ದುಡಿದಿರ್ತಾನೆ. ಎದಕ್ಕಾಗಿ? ನನ್ನನ್ನ ನಂಬಿದ ಹೆಂಡತಿ ಮಕ್ಕಳು ಸುಖವಾಗಿರಬೇಕು ಅಂತ. ಅದೇ ಹೆಂಡತಿ ಮಕ್ಕಳೇ ಇವನನ್ನ ಬೈದು ಒಂದು ಮೂಲೆಯಲ್ಲಿ ಒಗೀತಾರೆ. ಅವಮತ್ಯ ಅಪತ್ಯಾದ್ಯೈಹಿ. ಯಾವ ಮಕ್ಕಳಿಗಾಗಿ ಇಷ್ಟು ದಿನ ಕಷ್ಟಪಟ್ಟ, ತನಗಾಗಿ ಒಂದಿಷ್ಟು ದಿವಸ, ಮಕ್ಕಳಿಗಾಗಿ ಒಂದಿಷ್ಟು ದಿವಸ, ಮೊಮ್ಮಕ್ಕಳಿಗಾಗಿ ಒಂದಿಷ್ಟು ದಿವಸ, ಅವರೆಲ್ಲ ಇವನನ್ನ ಕೊನೆಗೆ ಮೂಲೆಯಲ್ಲಿ ಒಗೀತಾರೆ. ಗ್ರಹಪಾಲ ಇವಾಹರನ್, ಮನೆಯ ಮುಂದೆ ಮನೆ ಕಾಯುವ ನಾಯಿಯಂತೆ ಇವನನ್ನ ಒಂದು ಮೂಲೆಯಲ್ಲಿ ಒಗೆದಿರ್ತಾರೆ. ಏನೋ ತಂದು ಒಂದಿಷ್ಟು ಆಹಾರವನ್ನ ಹಾಕ್ತಾರೆ. ವಾಯುನ ಉತ್ಕ್ರಮತೋತ್ತಾರ ಕಫ ಸಮೃದ್ಧ ನಾಸಿಕ ಕಾಸಶ್ವಾಸ ಕೃತಾಯಾಸ ಕಂಠೋ ಗುರುಘುರಾಯತೆ. ಆಗ ದುಃಖ ಪಡ್ತಾನೆ. ಕಫ ಏನೇನೋ ರೋಗಗಳೆಲ್ಲ ಬಂದಿರ್ತದೆ, ಕಂಠ ಎಲ್ಲವೂ ಕಟ್ಟಿ ಹೋಗಿರ್ತದೆ, ಮಾತನಾಡ್ಲಿಕ್ಕೆ ಬರೋದಿಲ್ಲ. ಮಲ್ಕೊಳ್ಬೇಕು ಅಂತ ಹೋಗ್ತಾನೆ, ಮಲ್ಕೊಂಡ್ರೆ ಬೆಡ್ ಸೋರ್ಸ್ ಅಂತಾರಲ್ಲ, ಹಾಗೆ ಮಲಗಿದಲ್ಲಿ ಏನೇನೋ ರೋಗಗಳು ಬರುತ್ತೆ. ಎದ್ದು ಕೂಡೋಣ ಅಂದ್ರೆ ಕೂಡ್ಲಿಕ್ಕೆ ದೇಹದಲ್ಲಿ ಶಕ್ತಿ ಇರೋದಿಲ್ಲ, ಕೂಡ್ಲಿಕ್ಕೆ ಆಗೋದಿಲ್ಲ. ಆದ್ಮೇಲೆ ಅಡ್ಡಾಡ್ಲಿಕ್ಕಂತೂ ಕೃಷ್ಣಾರ್ಪಣ ಏನೂ ಆಗೋದಿಲ್ಲ. ಶಯಾನಃ ಪರಿಶೋಚದ್ಭಿ ಪರಿವೀತ ಸ್ವಬಂಧುಭಿ ವಾಚ್ಯಮಾನೋಪಿ ನಭ್ರೂತೆ ಕಾಲಪಾಶವಶಂಗತಃ. ಮಲ್ಕೊಂಡಿರ್ತಾನೆ, ತನ್ನಗಾಗಿ ಏನೋ ಮಾತಾಡ್ತಿರ್ತಾರೆ ಮನೆಯಲ್ಲಿ, ಇದಲ್ಲ ಹಿಂಗಲ್ಲ ಅಂತ ಹೇಳಬೇಕು ಅಂತ ಅನಿಸ್ತದೆ, ಆದರೆ ಕಂಠ ಕೃಷ್ಣಾರ್ಪಣ ಮಾತನಾಡಲಿ ಕಾಲಪಾಶವತಂಗತಃ. ಹೀಗೆ ಮನೆಯಲ್ಲಿ ದುಃಖಪಟ್ಟು ತನ್ನ ಶರೀರವನ್ನು ಬಿಡ್ತಾನೆ. ಯಮದೂತವು ತದಾ ಪ್ರಾಪ್ತೌ ಭೀಮೌ ಸರಸಭೇಕ್ಷಣೌ ಸದೃಷ್ಟ್ವಾ ತ್ರಸ್ತ ಹೃದಯ ಶಕರನ್ಮೂತ್ರಂ ವಿಮುಂಚತಿ. ಆಗ ಕಂಠ ಎಲ್ಲ ಕಟ್ಟಿ ಹೋಗಿ ಮಾತನಾಡ್ಲಿಕ್ಕಾಗದೇ ಇರುವ ಪ್ರಸಂಗ ಬಂದಾಗ ಯಮದೂತರು ದರ್ಶನವನ್ನ ಕೊಡ್ತಾರೆ. ಕ್ರೂರರಾದಂತಹವರು ತತ್ರ ತತ್ರ ಪತನ್ ಶಾಂತಃ ಮೂರ್ಛಿತಃ ಪುನರುತ್ಥಿತಃ ಯಥಾ ಪಾಪೀಯಸ ನೀತಸ್ತಮಸ ಯಮಸಾದರಂ ಸತ್ತು ಹೋಗ್ತಾನೆ.
ಇವನನ್ನ ತರದರಾಂತ ಸಾವಿರಾರು ಯೋಜನ ದೂರ ಇರುವಂತಹ ಯಮಲೋಕಕ್ಕೆ ಕೇವಲ 3 ಮುಹೂರ್ತದಲ್ಲಿ ತ್ರಿಭಿರ್ಮುಹೂರ್ತೈರ್ದ್ವಾಭ್ಯಾಂ ವಾ ನೀತ ಪ್ರಾಪ್ನೋತಿ ಯಾತನ. ಹೀಗೆ ಅವನನ್ನ ಕರೆದುಕೊಂಡು ಹೋಗಿ ಮತ್ತೆ ತಂದು ಬಿಡ್ತಾರೆ. ನೀರಡಿಕೆಯಾಗತ್ತೆ, ಹಸಿವೆಯಾಗತ್ತೆ, ಏನೇನೋ ದುಃಖ ಪಡ್ತಾನೆ. ಕ್ಷುತ್ರುಟ್ಪರೀತಃ ಅರ್ಕವಾನ ಅನಲಾನಿಲೈಹಿ ಸಂತಪ್ಯಮಾನ ಪತಿ ಸಪ್ತ ವಾಲುಕೆ ಕೃಚ್ಛ್ರೇಣ ಪೃಷ್ಠೆ ಕಷಯಾಚ ತಾಡಿತಃ ಚಲತ್ಯಶಕ್ತೋಪಿ ನಿರಾಶ್ರಯೋದಕೆ. ಹೀಗೆ ಎಲ್ಲೋ ಬಿಸಿಲಿನಲ್ಲಿ ಕರೆದುಕೊಂಡು ಹೋಗ್ತಾರೆ, ನೀರಿನಲ್ಲಿ ಹಾಕ್ತಾರೆ, ಅಗ್ನಿಯಲ್ಲಿ ಹಾಕ್ತಾರೆ. ಅನೇಕ ನರಕಗಳ ಅತ್ರೈವ ನರಕ ಸ್ವರ್ಗ ಇತಿ ಮಾತ ಪ್ರಚಕ್ಷತೆ ಯಾ ಯಾತನಾ ವೈ ನಾರಕ್ಯಾಹ ತಾಯಿಹಾಪ್ಯುಪಲಕ್ಷಿತಃ. ಇದೆಲ್ಲ ಏನು ದುಃಖ ಇದೆಯಲ್ಲ, ಇದ್ಯಾವುದು ನರಕದ ದುಃಖ ಅಲ್ಲ, ಸಂಸಾರದಲ್ಲೇ ಪಡ್ತಾ ಇರುವ ದುಃಖ. ತಾಯಿ, ಆ ದೇವಹೂತಿಗೆ ದೇವರು ಹೇಳ್ತಾನೆ, ಯಾವ ಯಾವ ನರಕಗಳನ್ನ ನಾವು ಸತ್ತ ಮೇಲೆ ಹೋಗಿ ನೋಡ್ತೀವೋ ಅದೆಲ್ಲವನ್ನ ದೇವರು ಒಂದು ಸಣ್ಣ ಝಲಕ್ಕನ್ನ ಸಂಸಾರದಲ್ಲೇ ತೋರಿಸ್ತಾನೆ. ಆದರೆ ಅದು ಯಾವ ಕಡೆ ನಮಗೆ ಗಮನವೇ ಇರೋದಿಲ್ಲ. ಆದ್ದರಿಂದ ಭುಂಕ್ತೆ ನರೋವ ನಾರೀವ ಮಿತಸ್ಸಂಗೇನ ನಿರ್ಮಿತಃ ಅತ್ರೈವ ನರಕ ಸ್ವರ್ಗ ಇತಿ ಮಾತಃ ಪ್ರಚಕ್ಷತೆ. ಹೀಗೆ ದುಃಖವನ್ನು ಪಡ್ತಾನೆ, ಆ ಶರೀರವನ್ನು ಬಿಡ್ತಾನೆ. ಕರ್ಮಣ ದೈವತಂತ್ರೇಣ ಜಂತುರ್ದೇಹೋಪಪತ್ತದೆ. ಮತ್ತೆ ನರಕಕ್ಕೆ ಹೋಗ್ತಾನೆ, ದುಃಖ ಅನುಭವಿಸ್ತಾನೆ, ಸ್ವರ್ಗಕ್ಕೆ ಹೋಗಿ ಒಂದಿಷ್ಟು ಸುಖ ಅನುಭವಿಸ್ತಾನೆ. ಎರಡೂ ಮುಗಿದ ಮೇಲೆ ಮತ್ತೆ ಮೇಘಗಳಲ್ಲಿ ಅವರು ಒಗೀತಾರೆ. ನೀರಿನ ಹನಿಯ ಮೂಲಕ ಮತ್ತೆ ಭೂಮಿಗೆ ಬರ್ತಾನೆ. ಭೂಮಿಯಲ್ಲಿ ಬಂದು ಧಾನ್ಯದಲ್ಲಿ ಸೇರಿಕೊಳ್ತಾನೆ. ಧಾನ್ಯದ ಮೂಲಕ ಪಿತೃ ಶರೀರವನ್ನ ಸೇರ್ತಾನೆ. ಅಲ್ಲಿ ರೇತಸ್ಸಿನ ಆಕಾರವನ್ನ ಪಡೆದು ರೇತಸ್ಸಿನ ಮೂಲಕ ಮಾತೃ ಶರೀರವನ್ನ ಪ್ರವೇಶ ಮಾಡಿ ಸಣ್ಣ ಆಕಾರವನ್ನ ಪಡೀತಾನೆ. ಕಲಲಂತು ಏಕರಾತ್ರೇಣ ಪಂಚಾಹೇನ ಚ ಬುದ್ಬುದಂ ದಶಾಹೇನ ತು ಕರ್ಕಂದುಹು ಪೇಷ್ಯಂಡಂ ವಾ ತತಃ ಪರಂ. ಸಣ್ಣ ಸಣ್ಣ ಆಕಾರವನ್ನ ಪಡೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. 1 ತಿಂಗಳಿಗೆ ತಲೆ ಬರುತ್ತೆ, 2ನೇ ತಿಂಗಳಿಗೆ ಕೈಕಾಲುಗಳೆಲ್ಲ ಬರುತ್ತೆ, 3ನೇ ತಿಂಗಳಲ್ಲಿ ಲಿಂಗ ಛಿದ್ರವಾಗತ್ತೆ, 4ನೇ ತಿಂಗಳಲ್ಲಿ ಸಪ್ತಧಾತುಗಳೆಲ್ಲ ಬರುತ್ತೆ, 6ನೇ ತಿಂಗಳಲ್ಲಿ 5ನೇ ತಿಂಗಳಿಗೆ ಹಸಿವೆ ನೀರಡಿಕೆ ಪ್ರಾರಂಭ ಆಗತ್ತೆ, 6ನೇ ತಿಂಗಳಲ್ಲಿ ಜರಾಯುಣ ವೀತಃ, ಆ ಏನು ಗರ್ಭದ ಚೀಲ ಅಂತಿರುತ್ತೆ ಅದರಲ್ಲಿ ಹಾಕಿ ಕೈಕಾಲುಗಳನ್ನ ಕಟ್ಟಿ ಉಲ್ಟಾ ತಿರುಗ್ತಿರ್ತಾನೆ ಅಪ್ರದಕ್ಷಿಣವಾಗಿ. ಹೀಗೆ ಕುಕ್ಷವು ಭ್ರಾಮ್ಯತಿ ದಕ್ಷಿಣೆ. 7ನೇ ತಿಂಗಳಲ್ಲಿ ಇವನು ಒಬ್ಬ ಸಜ್ಜೀವನಾಗಿದ್ರೆ ಭಗವಂತ ಪೂರ್ವಜನ್ಮದ ಸ್ಮರಣೆಯನ್ನ ಅವನಿಗೆ ಕೊಡ್ತಾನೆ. ಆ ಎಲ್ಲ ಜನ್ಮದ ಸ್ಮರಣೆಯನ್ನ ತಂದುಕೊಂಡು ಅವನಿಗೆ ದೇವರು ತಿಳಿಸಿಕೊಡ್ತಾನೆ. ನಾನು ಭಾರೀ ಪುಣ್ಯ ಮಾಡಿಬಿಟ್ಟಿದ್ದೆ, ಆದರೂ ದೇವರು ನನ್ನನ್ನು ಇಲ್ಲಿ ತಂದು ಹಾಕಿದ ಅಂತ ತಂದುಕೊಳ್ಬೇಡ. ಏನೇನು ಪಾಪ ಮಾಡಿದ್ದಿ ಒಂದ್ಸರಿ ನೋಡಿಬಿಡು, ಆ ಪಾಪಕ್ಕೆ ಈ ಶಿಕ್ಷೆ ಸರಿನಾ ಅನ್ನೋದು ನೀನೇ ನಿರ್ಣಯ ಮಾಡಿಕೋ ಅಂತ ದೇವರು ಹೇಳ್ತಾನಂತೆ. ಆ ಸ್ತುವೀತತಂ ವಿಕ್ಲವಯ ವಾಚ ಏನೋದರೇಪಿತಃ. ಆ ಭಗವಂತನನ್ನ ಋಷಿರ್ಭೀತಃ ಸಪ್ತವಧ್ರಿ ಕೃತಾಂಜಲಿ. 7ನೇ ತಿಂಗಳಲ್ಲಿ ಕೈ ಮುಗಿದು ದೇವರನ್ನ ಪ್ರಾರ್ಥನೆ ಮಾಡ್ತಾನಂತೆ. ತಸ್ಯೋಪಸನ್ನ ಸವಿತುರ್ಜಗದಿಚ್ಛಯಾತ್ತ ಲೀಲಾತನೋರ್ಭುವಿ ಲಸಚ್ಚರಣಾರವಿಂದಂ ಸೋಯಂ ವ್ರಜಾಮಿ ಶರಣಂ ನ ಕುತೋ ಭಯಂ ಮೇ ಏನೇ ದೃಶೀ ಗತಿ ಅದರ್ಶ ಸತೋನುರೂಪ. ದೇವರೇ, ನಿನ್ನ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳು. ಲೀಲಾತನೋರ್ಭುವಿ ಲಸಚ್ಚರಣಾರವಿಂದಂ, ಲೀಲೆಗಾಗಿ ಅನೇಕ ಅವತಾರಗಳನ್ನ ಮಾಡ್ತಿ, ಅಂತಹ ನಿನ್ನ ಪಾದಾರವಿಂದಗಳಿಗೆ ನಮಸ್ಕಾರ. ನನಗೇನು ಇವತ್ತು ಈ ಗರ್ಭವಾಸದ ದುಃಖವನ್ನ ಕೊಟ್ಟಿದ್ದೀಯಲ್ಲ, ಇದು ನೀನು ನನ್ನ ಮೇಲಿನ ದ್ವೇಷದಿಂದಲೋ ಸಿಟ್ಟಿನಿಂದಲೋ ಕೊಟ್ಟಿದ್ದಲ್ಲ. ಏನ ಈದೃಶೀ ಗತಿ, ಇಂತಹ ಗತಿ ನನಗೆ ಬಂದಿದೆ. ಯಾಕೆ ಗೊತ್ತಾ? ನಿನ್ನ ಸ್ಮರಣೆಯನ್ನ ಮಾಡಲಿಲ್ಲ, ನಿನ್ನನ್ನ ತಿಳಿಯುವ ಪ್ರಯತ್ನವನ್ನ ಎಂದೂ ನಾನು ಮಾಡಲಿಲ್ಲ. ಆದ್ದರಿಂದ ಯಸ್ತ್ವತ್ರ ಬದ್ಧ ಇವ ಕರ್ಮಭಿರಾವೃತಾತ್ಮ ಭೂತೇಂದ್ರಿಯಾಶಯಂ ಮಹೀಂ ಅವಲಂಬ್ಯ ಮಯಾಂ. ನಾನು ಇವತ್ತಿಲ್ಲಿ ಕಟ್ಟಿಸಿಕೊಂಡಿದ್ದೀನಲ್ಲ, ಇದು ಯಾವುದೋ ಒಂದು ಜರಾಯು, ಈ ಚೀಲ, ಇದರೊಳಗಿದ್ದೀನಿ, ಹೊಟ್ಟೆ ತಾಯಿ ಒಳಗಿದ್ದೀನಿ. ನನ್ನನ್ನ ಕಟ್ಟಿದ್ದು ಇದ್ಯಾವುದೂ ಅಲ್ಲ, ನನ್ನ ಕರ್ಮದ ಪಾಶವೇ ನನ್ನನ್ನ ಕಟ್ಟಿ ಹಾಕಿದೆ. ಆದ್ದರಿಂದ ನಿನ್ನ ಅನುಗ್ರಹ ನಮಗೆ ಆಗಬೇಕು. ನಷ್ಟ ಸ್ಮೃತಿ ಪುನರಯಂ ಪ್ರವರ್ಣೀತ ಲೋಕಃ ಯುಕ್ತ್ಯಾ ಕಯಾ ಮಹದನುಗ್ರಹ ಮಂತರೇಣ. ಈ ಸಂಸಾರದ ಬಂಧನವನ್ನ ಬಿಡಿಸಿಕೊಂಡು ಬರುವುದಕ್ಕೆ ನಿನ್ನ ಅನುಗ್ರಹ ಒಂದನ್ನ ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಆದ್ದರಿಂದ ಏನೇ ದೃಶಿಂ ಮತಿಮಸೌ ದಶಮಾಸ್ಯ ಈಶ ಸಂಗ್ರಾಹಿತ ಪುರುದಯೇನ ಭವಾದೃಶೇನ. ಹಾಗಾದ್ರೆ ನಾನು ಈ ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳೋದಕ್ಕೆ ನಿನ್ನ ಅನುಗ್ರಹ ಬೇಕು. ನಿನ್ನ ಅನುಗ್ರಹ ಬೇಕಾದ್ರೆ ನಿನ್ನ ಪೂಜೆ ಮಾಡಬೇಕು. ನನ್ನ ಶಕ್ತಿಯಿಂದ ನಿನ್ನ ಪೂಜೆ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಸ್ವೇನೈವ ತುಷ್ಯತು ಭವಾನ್,
ನೀನೇ ನನ್ನಲ್ಲಿ ನಿಂತು ಪೂಜೆ ಮಾಡಿಸಿಕೊಂಡು ನೀನೇ ಸಂತೋಷಪಟ್ಟು ಈ ಬಂಧನವನ್ನ ಬಿಡಿಸಿದರೆ ಉಂಟು, ಇಲ್ಲ ಅಂದ್ರೆ ಇಲ್ಲೇ ಪರ್ಮನೆಂಟ್ ಆಗಿ ನಾವು ಸಾಯಬೇಕಾಗತ್ತೆ. ಆದ್ದರಿಂದ ತಸ್ಮಾದಹಂ ವಿಗತ ವಿಕ್ಲವ ಉದ್ಧರಿಷ್ಯೆ ಆತ್ಮಾನಮಾಶು ತಮಸ ಸುಹೃದಾತ್ಮನೈವ ಭೂಯೋ ಯಥಾ ವ್ಯಸನಂ ಏತದ್ ಅನೇಕ ರಂಧ್ರಂ ಮಾಮೇ ಭವಿಷ್ಯಂ ಉಪಸಾದಿತ ವಿಷ್ಣು ಪಾದ. ನಿನ್ನ ಪಾದವನ್ನ ನಾನು ಭಜನೆ ಮಾಡುತ್ತೇನೆ, ದಯಮಾಡಿ ಈ ದುಃಖದಿಂದ ನಮ್ಮನ್ನ ಪಾರು ಮಾಡು ಅಂತ ಪ್ರಾರ್ಥನೆ ಮಾಡುತ್ತಾನೆ. 10 ತಿಂಗಳಿಗೆ ತಲೆ ಮುಂದು ಮಾಡಿ ಕೆಳಗೆ ದುಃಖ ಪಡ್ತಾ ಹೊರಗೆ ಬರ್ತಾನೆ. ಎಲ್ಲವನ್ನ ಮರೆತು ಮತ್ತೆ ಪಾಪಕರ್ಮಗಳನ್ನು ಮಾಡುವುದಕ್ಕೆ ಪ್ರಾರಂಭವನ್ನ ಮಾಡ್ತಾನೆ ಎಂಬುದಾಗಿ ತಸ್ಮಾನ್ನ ಕಾರ್ಯ ಸಂತ್ರಾಸ ನ ಕಾರ್ಪಣ್ಯಂ ನ ಸಂಭ್ರಮ ಬದ್ಧ್ವಾ ಜೀವಗತಿಂ ಧೀರ ಮುಕ್ತ ಸಂಗಶ್ಚರೇದಿಹ. ಆದ್ದರಿಂದ ವೈರಾಗ್ಯವನ್ನ ತಾಳಬೇಕು. ಸಂಸಾರದಲ್ಲಿ ಬರೀ ಹುಟ್ಟಿದಾಗ ಕೂಸಿದ್ದಾಗ ದುಃಖವ ಅಲ್ಲ, ಆಗಲೂ ದುಃಖ. ದೊಡ್ಡವರಾದ ಮೇಲೆ ಇನ್ನೊಬ್ಬರ ಕೈಯಲ್ಲಿ ಬಯಸಿಕೊಳ್ಳುವ ದುಃಖ, ಇನ್ನೊಬ್ಬರನ್ನ ಕಾಪಾಡುವ ದುಃಖ, ಹೀಗೆ ವಯಸ್ಸಾದ ಮೇಲೆ ಅಶಕ್ತರಾಗುವ ದುಃಖ, ಏನೇನೋ ಒಂದು ರೀತಿಯಲ್ಲಿ ದುಃಖವನ್ನ ಪಡುವಂತಹ ಪ್ರಸಂಗ ಇದೆ. ಆದ್ದರಿಂದ ಈ ಎಲ್ಲ ಸುಖಗಳನ್ನು ನೀನು ತ್ಯಾಗ ಮಾಡು, ಇದರಿಂದ ನೀನು ವೈರಾಗ್ಯವನ್ನ ತಾಳು ಎಂಬುದಾಗಿ ಆ ಬಹಿರ್ಜಾತ ವಿರಾಗಾಯ ಶಾಂತಚಿತ್ತಾಯ ಧೀಯತೆ ನಿರ್ಮತ್ಸರಾಯ ಶುಚಯೇ ಯಸ್ಯಾಹಂ ಪ್ರೇಯಸಾಂ ಪ್ರಿಯ. ಯಾರು ವಿರಕ್ತರಾಗಿರ್ತಾರೆ, ನನಗಾಗಿ ಸರ್ವವನ್ನ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ, ಅಂಥವರಿಗೆ ಈ ಎಲ್ಲ ತತ್ವಗಳನ್ನು ಉಪದೇಶ ಮಾಡಬೇಕು ಎಂಬುದಾಗಿ ಕಪಿಲ ನಾಮಕ ಭಗವಂತ ದೇವಹೂತಿಗೆ ಎಲ್ಲ ಉಪದೇಶವನ್ನ ಮಾಡಿದಾಗ ಯೈದಂ ಶೃಣುಯಾದಂಬ ಶ್ರದ್ಧೆಯ ಪುರುಷ ಸಕೃತ ಯೋ ವಾ ಅಭಿದತ್ತೆ ಮಚ್ಚಿತ್ತಃ ಸಹ್ಯೇತಿ ಪದವಿಂ ಚ ಮೇ. ಯಾರು ಈ ತತ್ವವನ್ನ ಭಕ್ತಿಯಿಂದ ಪಠನೆ ಮಾಡುತ್ತಾರೆ ಅಂಥವರಿಗೆ ನನ್ನ ಪ್ರಾಪ್ತಿ, ನನ್ನ ಸ್ಥಾನ ಪ್ರಾಪ್ತಿಯಾಗತ್ತೆ ಎಂಬುದಾಗಿ ಉಪದೇಶವನ್ನ ಮಾಡಿದಾಗ ದೇವಹೂತಿ ಸ್ತೋತ್ರವನ್ನ ಮಾಡುತ್ತಾಳೆ. ಅಥಾಪ್ಯಯಾಂತೆ ಸಲಿಲೇಶಯಾನಂ ಭೂತೇಂದ್ರಿಯಾರ್ಥಾತ್ಮಮಯಂ ವಪುಸ್ತೆ ಗುಣಪ್ರವಾಹಂ ಸದಶೇಷ ಬೀಜಂ ದಧ್ಯೌ ಸ್ವಯಂ ಯಜ್ಜಠರಾಬ್ಜಜಾತಃ. ಸರ್ವೋತ್ತಮನಾದ ಗುಣ ಪರಿಪೂರ್ಣನಾದ ಭಗವಂತ ನೀನು. ಅಂತಹ ನಿನಗೆ ಯಾವ ಗರ್ಭವಾಸದ ಶುಕ್ಲ ಶೋಣಿತದ ಸಂಬಂಧವೇ ನಿನಗಿಲ್ಲ. ಆದರೂ ಕೂಡ ನನ್ನ ಪ್ರಾರ್ಥನೆಗೆ ಹೋಗೊಟ್ಟು ನನ್ನ ಗರ್ಭದಲ್ಲಿ ನೀನು ಪ್ರವೇಶ ಮಾಡಿದಿ. ಸತ್ವಂ ಭೃತೋ ಮೇ ಜಠರೇಣ ನಾಥ ಕಥಂ ನು ಯಸ್ಯೋದರ ಏತದಾಸೀತ್ ವಿಶ್ವಂ ಯುಗಾಂತೆ ವಟಪತ್ರ ಏಕಃ ಶೇತೆ ಸ್ಮ ಮಾಯಾ ಶಿಶುರಂಗ್ರಿಪಾನಃ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತು ನೀರಿನಲ್ಲಿ ಮುಳುಗಿದಾಗ ನೀನೊಬ್ಬನೇ ಜಗತ್ತಿನ ಪ್ರಳಯೋದಕದಲ್ಲಿ ಮಲಗಿಕೊಂಡು ಆನಂದವನ್ನ ಪಡ್ತಿ. ಅಂಥ ನೀನು ನನ್ನ ಉದರದಲ್ಲಿ ಪ್ರವೇಶವನ್ನ ಮಾಡಿದ್ದೀಯಲ್ಲ. ತಂತ್ವಾ ಅರ್ಧ ಅಂ ಬ್ರಹ್ಮ ಪರಂ ಪುಮಾಂಸಂ ಪ್ರತ್ರಕ್ಷೋತಸ್ಯಾತ್ಮನಿ ಸಂವಿಭಾವ್ಯಂ ಸ್ವತೇಜಸಾ ಧ್ವಸ್ತ ಗುಣ ಪ್ರವಾಹಂ ವಂದೇ ವಿಷ್ಣುಂ ಕಪಿಲಂ ವೇದಗರ್ಭಂ. ಯಾವ ಭಗವಂತ ನಿನ್ನನ್ನ ಸ್ಮರಣೆ ಮಾಡುವುದರಿಂದ ಸ್ವತೇಜಸಾ ಧ್ವಸ್ತ ಗುಣ ಪ್ರವಾಹಂ, ನಿನ್ನ ಅನುಗ್ರಹದಿಂದ ನಿನ್ನ ತೇಜಸ್ಸಿನಿಂದ ನಮ್ಮೆಲ್ಲ ಸತ್ವರಜಸ್ತಮೋ ಗುಣಗಳ ಪ್ರವಾಹವನ್ನು ಹೊಡೆದು ಹಾಕುವಂತಹ, ನಮ್ಮನ್ನ ಉದ್ಧಾರ ಮಾಡುವಂತಹ ಕಪಿಲ ನೀನು, ವೇದ ಪ್ರತಿಪಾದ್ಯನಾದ ಸ್ವರೂಪ ನಿನ್ನದು ಎಂಬುದಾಗಿ ತಾಯಿ ಭಗವಂತನನ್ನ ಸ್ತೋತ್ರ ಮಾಡಿದಾಗ ಭಗವಂತ ಹೇಳಿದ, ನಾನೇನೇನು ನಿನಗೆ ಉಪದೇಶ ಮಾಡಿದ್ದೇನೆ, ಮಾರ್ಗೇಣ ಅನೇನ ಮಾತಸ್ತೆ ಸುಸೇವ್ಯ ಅನೇನ ಉದಿತೇನ ಮೇ ಆಸ್ಥಿತೇನ ಪರಾಂ ಕಾಷ್ಠಾಂ ಅಚಿರೇಣ ಅವರೋತ್ಸಿಸಿ. ನಾನು ಹೇಳಿದ ಈ ತತ್ವವನ್ನ ನಿರಂತರ ನೀನು ಭಜನೆ ಮಾಡ್ತಾ ಶರೀರವನ್ನು ಬಿಡು, ಶ್ರೇಷ್ಠವಾದ ಗತಿ ನಿನಗೆ ಆಗತ್ತೆ ಎಂಬುದಾಗಿ ಹೇಳಿದಾಗ ಸಚಾಪಿ ತನಯೋಕ್ತೇನ ಯೋಗಾದೇಶೇನ ಯೋಗಯುಗ. ತಾಯಿ ಹೇಳಿದಂತೆ, ಆ ಮಗ ಹೇಳಿದಂತೆ ತಾಯಿಯಾದ ದೇವಹೂತಿ ಆ ಎಲ್ಲ ತತ್ವಗಳನ್ನು ಚಿಂತನೆ ಮಾಡ್ತಾ ಅಸ್ಮಿನ್ನಾಶ್ರಮ ಆಸೀನ ಸರಸ್ವತ್ಯಾ ಸಮಾಹಿತ, ಅಲ್ಲಿ ಕುಳಿತುಕೊಂಡು ತತ್ವಗಳನ್ನೆಲ್ಲವನ್ನು ಚಿಂತನೆ ಮಾಡಿದ್ದಾಳೆ. ಈ ಕಡೆ ಕರ್ದಮ ಪ್ರಜಾಪತಿಗಳು ಕೂಡ ಅರಣ್ಯದಲ್ಲಿ ತಪಸ್ಸನ್ನ ಮಾಡಿ ತಮ್ಮ ಶರೀರವನ್ನು ಬಿಟ್ಟಿದ್ದಾರೆ. ದೇವಲೋಕದಿಂದ ವಿಮಾನ ಬಂದು ಅವರನ್ನ ಕರೆದುಕೊಂಡು ಹೋಗಬೇಕು ಅಂತ ಯತ್ರ ಪ್ರವಿಷ್ಟಮಾತ್ಮಾನಂ ವಿಬುಧಾನುಚರ ಜಗುಹು ವಾಯುವಾಂ ಉತ್ಪಲ ಗಂಧಿನ್ಯಾಂ ಕರ್ದಮೇನೋಪಲಾಲಿತಾಂ. ಆ ಕರೆದುಕೊಂಡು ಹೋಗುವಾಗ ಅವಳು ಹೇಳ್ತಾಳೆ, ನನ್ನ ಪತ್ನಿ ಅವಳು ನನಗೆ ನನ್ನ ಜೊತೆಗೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಾಳೆ, ಅವಳನ್ನು ಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳಿದಾಗ ಧ್ಯಾಯತಿ ಭಗವದ್ರೂಪಂ ಯದಾಹ ಧ್ಯಾನ ಗೋಚರಂ ಸುತಂ ಪ್ರಸನ್ನವದನಂ ಸಮಸ್ತವ್ಯಸ್ತ ಚಿಂತೆಯ. ಅವರು ಹೋಗುವಾಗ ತಮ್ಮ ಹೆಂಡತಿಯ ವಿಮಾನವನ್ನು ಮುಂದೆ ಹೋಗಿದ್ದನ್ನು ನೋಡಿದ್ದಾರೆ. ಇಬ್ಬರು ಸೇರಿ ಶ್ರೇಷ್ಠವಾದ ಗತಿಯನ್ನು ಹೊಂದಿದ್ದಾರೆ
ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣ ವಿರತಂ ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಂ ಅವಾಪಹ. ಆ ಶ್ರೇಷ್ಠವಾದ ಭಗವಂತನ ಸ್ಥಾನವನ್ನು ಪಡೆದಿದ್ದಾಳೆ. ಯಾವ ಸ್ಥಾನದಲ್ಲಿ ಕುಳಿತುಕೊಂಡು ಕಪಿಲನ ತತ್ವವನ್ನು ಚಿಂತನೆ ಮಾಡಿ ಅವಳು ಶ್ರೇಷ್ಠವಾದ ಗತಿಯನ್ನು ಹೊಂದಿದ್ಲೋ ಆ ಕ್ಷೇತ್ರಕ್ಕೆ ಸಿದ್ಧಕ್ಷೇತ್ರ ಸಿದ್ಧಪುರ ಎಂಬುದಾಗಿ ನಾಮ್ನ ಸಿದ್ಧಪದಂ ಯತ್ರ ಸಾ ಸಂಸಿದ್ಧಿ ಮುಪೇಯುಷಿ. ಎಲ್ಲಿ ಕುಳಿತುಕೊಂಡು ಸಿದ್ಧಿಯನ್ನ ಪಡೆದ್ಲೋ ಅಂತಹ ಕ್ಷೇತ್ರಕ್ಕೆ ಸಿದ್ಧಪುರ ಎಂಬುದಾಗಿ ಹೆಸರು ಬಂದಿದೆ. ಕಪಿಲೋಪಿ ಮಹಾಯೋಗಿ ಭಗವಾನ್ ಪಿತುರಾಶ್ರಮಾತ್ ಮಾತರಂ ಸಮನುಜ್ಞಾಪ್ಯ ಪ್ರಾಗುದೀಚೀಂ ದಿಶಂ ಯಯೌ. ಭಗವಂತನು ಕೂಡ ತಾಯಿಗೆ ಅಪ್ಪಣೆಯನ್ನ ಕೊಟ್ಟು ತಾಯಿಯಿಂದ ತಾನು ಅನುಜ್ಞೆಯನ್ನ ಪಡೆದು ಶ್ರೇಷ್ಠವಾದ ತನ್ನ ಮತ್ತೆ ಮೂಲ ರೂಪಕ್ಕೆ ಹೋಗಿದ್ದಾನೆ. ಸ್ತೂಯಮಾನ ಸಮುದ್ರೇಣ ದತ್ತಾರ್ಹಣ ನಿಕೇತನಃ. ಎಲ್ಲ ದೇವತೆಗಳಿಂದ ಪೂಜೆಯನ್ನ ಸ್ವೀಕಾರ ಮಾಡಿ ಭಗವಂತ ಹೊರಟಿದ್ದಾನೆ. ಆಸ್ತೆ ಯೋಗಂ ಸಮಾಖ್ಯಾಯ ಸಾಂಖ್ಯಾಚಾರ್ಯೈರಭಿಷ್ಟುತಃ ತ್ರಯಾಣಾಮಪಿ ಲೋಕಾನಾಂ ಉಪಶಾಂತ್ಯೈ ಸಮಾಹಿತಃ. ಭಗವಂತ ಎಲ್ಲ ತತ್ವವನ್ನು ಇಂದಿಗೂ ಜ್ಞಾನಿಗಳಿಗೆ ಉಪದೇಶವನ್ನ ಮಾಡ್ತಾ ಶುದ್ಧವಾದ ಸಾಂಖ್ಯ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಏತನ್ ನಿಗದಿತಂ ತಾತ ಯತ್ ಪೃಷ್ಟೋಹಂ ತ್ವಯಾನಘ ಕಪಿಲಸ್ಯ ಚ ಸಂವಾದಃ ದೇವಹೂತ್ಯಾಶ್ಚ ಪಾವನಃ ಯೈದಮನುಶೃಣೋತಿ ಯೋಭಿದತ್ತೆ ಕಪಿಲಮುನಿರ್ಮತಮಾತ್ಮಯೋಗ ಗುಹ್ಯಂ ಭಗವತಿ ಕೃತಧೀ ಸುಪರ್ಣಕೇತೌ ಉಪಲಭತೆ ಭಗವತ್ಪದಾರವಿಂದಂ. ಯಾರು ಈ ದೇವಹೂತಿ ದೇವಿಗೆ ಕಪಿಲನಾಮಕ ಭಗವಂತ ಉಪದೇಶ ಮಾಡಿದಂತಹ ಶ್ರೇಷ್ಠವಾದ ಸಾಂಖ್ಯ ತತ್ವ ಕಪಿಲ ತತ್ವವನ್ನ ಯೋಭಿದತ್ತೆ ಶ್ರೇಷ್ಠವಾಗಿ ಮನಸ್ಸಿನಲ್ಲಿ ನಿರಂತರವಾಗಿ ಚಿಂತನೆ ಮಾಡುತ್ತಾರೆ. ಅಂತಹ ಆ ಸಜ್ಜನರಿಗೆ ಭಗವತಿ ಕೃತಧೀಹಿ ಅವರ ಮನಸ್ಸು ನಿರಂತರವಾಗಿ ದೇವರಲ್ಲಿ ಇರುವುದಕ್ಕೆ ಕಾರಣವಾಗತ್ತೆ. ಆ ಭಗವಂತನ ಚಿಂತನೆ ಮಾಡುವುದಕ್ಕಿರುವ ಎಲ್ಲ ಕಲ್ಮಶಗಳು ದೂರವಾಗತ್ತೆ. ಸುಪರ್ಣ ಕೇತವು ಉಪಲಭತೆ ಭಗವತ್ಪದಾರವಿಂದಂ. ಕೊನೆಗೆ ತಾನು ದೇಹವನ್ನ ಬಿಟ್ಟ ಮೇಲೆ ಭಗವಂತನ ಪಾದವನ್ನೇ ಹೊಂದುತ್ತಾನೆ ಎಂಬುದಾಗಿ ಕಪಿಲನಾಮಕ ಭಗವಂತ ಉಪದೇಶ ಮಾಡಿದಂತಹ ಈ ಎಲ್ಲ ಉಪಾಖ್ಯಾನವನ್ನ ಶ್ರೇಷ್ಠವಾಗಿ ಉಪದೇಶವನ್ನ ಮೈತ್ರೇಯರು ವಿದುರರಿಗೆ ಉಪದೇಶ ಮಾಡಿದ್ದನ್ನ ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ಉಪದೇಶವನ್ನ ಮಾಡಿದ್ದಾರೆ. ಭಗವಂತ ಮಾಡಿದ ಸೃಷ್ಟಿಯ ಪ್ರಕ್ರಿಯೆ, ಕಾಲನಾಮಕ ಭಗವಂತನ ಸ್ವರೂಪ, ಅದೇ ರೀತಿಯಾಗಿ ಕರ್ದಮ ಪ್ರಜಾಪತಿಗಳ ತಪಸ್ಸು, ಅದರಿಂದ ಭಗವಂತ ಮಾಡಿದಂತಹ ಅನುಗ್ರಹ ದರ್ಶನ, ಅದರಿಂದ ಅವರು ಮಾಡಿಕೊಂಡ ವಿವಾಹ, ಆ ವಿವಾಹದಿಂದ 9 ಜನ ಮಕ್ಕಳನ್ನ ಪಡೆದಿದ್ದು, ಆ ಮಕ್ಕಳು ಎಲ್ಲರೂ ಕೂಡ ಪ್ರಜಾಭಿವೃದ್ಧಿಗೆ ಕಾರಣರಾಗಿದ್ದು, ಅಲ್ಲಿ ಕೊನೆಗೆ ಅವತಾರ ಮಾಡಿದ ಕಪಿಲನಾಮಕ ಭಗವಂತನ ಅವತಾರ, ತಾನು ತಾಯಿಗೆ ಮಾಡಿದ ತತ್ವೋಪದೇಶವನ್ನು ಹೇಳುವ ಮೂಲಕವಾಗಿ ತೃತೀಯ ಸ್ಕಂದದ ಸಮಾಪ್ತಿಯನ್ನು ಮಾಡ್ತಾ ಇದ್ದಾರೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ವೈಯಾಸಕ್ಯಾಂ ಅಷ್ಟಾದಶ ಸಹಸ್ರ್ಯಾಂ ಪಾರಮಹಂಸ್ಯಾಂ ಸಂಹಿತಾಯಾಂ ತೃತೀಯ ಸ್ಕಂದ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು. ಈ ಒಂದು 5 ದಿನಗಳಿಂದ ಯಥಾಶಕ್ತಿಯಾಗಿ ಬಹಳ ಕಠಿಣವಾದಂತಹ ಅನೇಕ ಪ್ರಮೇಯಗಳಿಂದ ಕೂಡಿದಂತಹ ತೃತೀಯ ಸ್ಕಂದವನ್ನು ಯಾವ ಸರಳವಾದ ಅಂಶಗಳು ನಮಗೆ ಅರ್ಥವಾಗತ್ತೆ ಅಷ್ಟನ್ನು ಮಾತ್ರ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ನಮ್ಮ ವಿಜಯ ವಿಠಲಾಚಾರ್ಯರು ಬಹಳ ಶ್ರೇಷ್ಠವಾಗಿ ಈ ಒಂದು ಸಂವತ್ಸರ ಸತ್ರವನ್ನು ಅಧಿಕ ಮಾಸದ ನಿಮಿತ್ತವಾಗಿ ಮಾಡ್ತಾ ಇದೆ. ನಮ್ಮೆಲ್ಲ ಧಾರ್ಮಿಕ ವೃತ್ತಿಯಲ್ಲಿ ಇರುವಂತಹ ಆಚಾರ್ಯರಿಗೆ ಒಂದು ಆದರ್ಶ. ತಮ್ಮ ಮನೆಯಲ್ಲಿ ಇಷ್ಟು ಖರ್ಚು ಮಾಡಿ ಇಷ್ಟು ಉತ್ಸಾಹದಿಂದ ಈ ಒಂದು ಶ್ರೇಷ್ಠವಾದ ಕಾರ್ಯವನ್ನ, ಒಂದು ಮಠ ಮಾಡಬೇಕಾದ ಕೆಲಸವನ್ನ ಅವರ ಮನೆಯಲ್ಲಿ ವಿಜಯ ವಿಠಲಾಚಾರ್ಯರು ಮಾಡ್ತಾ ಇದ್ದಾರೆ. ಅದು ಬಹಳ ಶ್ರೇಷ್ಠವಾದ ಕಾರ್ಯ. ಅದು ಅವರ ತಂದೆಯವರ ಶ್ರಾದ್ದದ ಪ್ರಸಂಗದಲ್ಲಿ ಅವರು ಪ್ರಾರಂಭ ಮಾಡಿದ್ರು. ಅವರ ಪಿತೃಗಳ ಆಶೀರ್ವಾದ ಅವರಿಗೆ ಎಷ್ಟಾಗಿದೆ ಅಂದರೆ ಆ ಸತ್ಕಾರ್ಯಗಳು ಮನೆಯಲ್ಲಿ ಪ್ರಾರಂಭವಾಗಿದ್ದು ನಿಲ್ತಾನೇ ಇಲ್ಲ. ನಿರಂತರವಾಗಿ ಭಾಗವತದ ಹರಿಕಥಾಶ್ರವಣ ನಡೀತಾ ಇದೆ. ಅವರಿಗೆ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಪ್ರವಚನದ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಜೊತೆಗೆ ನನ್ನ ಈ ಒಂದು ಪ್ರವಚನದ ಏನೊಂದು ಪ್ರಾರಂಭವನ್ನ ಮಾಡಿದ್ವಿ, ಅದರಲ್ಲಿ ನನ್ನ ಜೊತೆಗೆ ಕೈ ಜೋಡಿಸಿ ನಮ್ಮ ಮನೆಯಲ್ಲಿಯೂ ಆಗಲಿ ಅಂತ ಅವರು ನಡೆಸಿದ್ದಕ್ಕಾಗಿ ವ್ಯವಸ್ಥಾಪಕನಾಗಿ ನಾನು ಧನ್ಯವಾದಗಳು. ಪುರಾಣ ಹೇಳುವ ಅವಕಾಶವನ್ನ ಅದರಲ್ಲಿ ಯಾರಿಗೋ ತೃತೀಯ ಸ್ಕಂದ ಹೇಳಬೇಕಾಗಿತ್ತು. ಅದು ನನ್ನ ಪುಣ್ಯದಿಂದ ನನಗೆ ಒದಗಿ ಬಂದಿದ್ದಕ್ಕೆ 1-2 ವಿಷಯಗಳನ್ನು ನೋಡಿಕೊಳ್ಳುವ ಸೌಭಾಗ್ಯ ಸಿಕ್ಕಿದೆ. ಈ ಎಲ್ಲ ಪುಣ್ಯವನ್ನ ಇದಕ್ಕೆಲ್ಲ ಕಾರಣರಾದ ಮಹಾನುಭಾವರಾದ ನಮ್ಮೆಲ್ಲರ ಸ್ವರೂಪೋದ್ಧಾರಕ ಗುರುಗಳಾದ ಪರಮ ಪೂಜ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಇದನ್ನು ಸಮರ್ಪಣೆಯನ್ನು ಮಾಡುತ್ತಾ ಅವರ ಅನುಗ್ರಹದಿಂದ ಇನ್ನೂ ಹೆಚ್ಚಿನ ಸಾಧನೆಯಾಗಲಿ. ಅನೇಕ ತಪ್ಪುಗಳಿದೆ, ಅದೆಲ್ಲವೂ ನನ್ನದು. ನಾನು ಯಾವಾಗಲೂ ಹೇಳುವಂತೆ ಮೊದಲು ದೊಡ್ಡ ತಪ್ಪು ಅಂದರೆ ವಿಷಯಗಳನ್ನು ಹಾರಿಸಿದ್ದೇ ಒಂದು ದೊಡ್ಡ ತಪ್ಪಿರುತ್ತೆ. ಅದೆಲ್ಲವೂ ನಮ್ಮದು. ಏನೇ 1-2 ಸಣ್ಣ ಗುಣಗಳಿದ್ರೆ
ಅದು ಮಹಾಸ್ವಾಮಿಗಳವರ ಅನುಗ್ರಹದಿಂದ ಬಂದದ್ದು ಅಂತ ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಹರಯೇ ನಮಃ. ನ ವಿದ್ಯಾ ನ ಭಕ್ತಿ ನ ವೈರಾಗ್ಯ ಭಾಗ್ಯಂ ನ ಚೌದಾರ್ಯ ವಾಗ್ಮಿತ್ವ ಪೂರ್ವ ವಿಭೂತಿ ಪರಂ ಸತ್ಪ್ರಮೋದಾರ್ಯ ಕಾರುಣ್ಯಧಾರಾಭಿಷಿಕ್ತಾ ವಯಂ ಮಾನ್ಯತಾ ಭಾಜನಾನಿ ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ ಕುರು ಮಾಂ ಮಧ್ವಶಾಸ್ತ್ರಸ್ಯ ಸದಾ ವೃತ್ತಿರತಂ ಹರೇಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕೇಶವ ಮಾತಾಡ್ಲಿಕ್ಕೆ ಯಾರು ಹೊಸಬರು ಇಲ್ಲ. ನಾವು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಾರ್ಯರು ಬಹಳ ಶ್ರದ್ಧೆಯಿಂದ ನಮಗೆ ಮನಮುಟ್ಟ ಹಾಗೆ 3ನೇ ಸ್ಕಂದ ಪ್ರವಚನವನ್ನು ನಮಗೆಲ್ಲ ಮಾಡಿದ್ದಾರೆ. ಆಚಾರ್ಯರಿಗೆ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡುತ್ತಾ, ಧನ್ಯವಾದ ಹೇಳಬಾರ್ದು, ಧನ್ಯವಾದ ಹೇಳಿದ್ರೆ ಅದು ಲೌಕಿಕ ವಿಷಯ ಆಗುತ್ತೆ. ಅದು ಭಕ್ತಿ ನಮಸ್ಕಾರ ಮಾಡ್ತಾ ಆಚಾರ್ಯರಿಗೆ ನಮಸ್ಕಾರ ಮಾಡುತ್ತಾ ಈ ಒಂದು ಸಮರ್ಪಣೆ ಮಾಡ್ತಾ ಇದ್ದೀವಿ. ಶ್ರೀಕೃಷ್ಣ. कृष्ण भगवान की अक्षयं करुणयास्मिन् परे स्वर्पितं अक्षयं यान्ति प्राणानि नामतः अक्षरवयोजनं भिक्षिकं यस्य विश्वं सदा जाति प्रीणयामो